ಸರ್ ನೀವು ಒಳ್ಳೆ ವ್ಯಕ್ತಿನ ಯಾವಾಗ ಫಾಲೋ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಪ್ರೊಸೆಸ್ ಮಾಡ್ತಾರೆ ಸರ್. ಈ ಫೋಟೋನ ಮೆಜೆಸ್ಟಿಕ್ ಫುಟ್ಪಾತ್ಗಳಲ್ಲಿ ಹುಡುಕಾಡ್ಬಿಟ್ಟಿದ್ದೀನಿ, ಅಲ್ಲಿ ಯಾರಮ್ಮನ ಫೋಟೋ ಇದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವಾಗ ಶಾರುಖ್ ಖಾನ್ ಫೋಟೋ ಇದೆ, ಇದೆಲ್ಲ ಇದೆ, ಯಾರವರು ಅನ್ನೋರು. ಕೋವಿಡ್ ವಾಸ್ ವೆರಿ ವೆರಿ ಟಫ್ ಟೈಮ್ಸು. ಓಕೆ. ಆಗ ಥರ್ಡ್ ವೇವಲ್ಲೇ ಲಾಸ್ಟ್ ಮೈ ಬ್ರದರ್. ಎಷ್ಟು ಇನ್ಫ್ಲೂಯೆನ್ಸ್ ಇದ್ರೂ ಏನು ಮಾಡಿದ್ರು ಅವ್ರನ್ನ ನನಗೆ ಬರಿ ಮಾಡೋಕ್ಕೆ ಜಾಗ ಸಿಕ್ಕಿಲ್ಲ. ವಾಟ್? ನೀವೇನು ಯಾವ ಹಾಡಾದ್ರೂ ಹಾಕಿ, ನಾನು ಆಫ್ರೋ ಟಪ್ ಅಂತ ಸ್ಟೆಪ್ಪೇ ಹಾಕೋದು. ಶಿವಣ್ಣ ಬಿದ್ದು ಬಿದ್ದು ನಗ್ತಿದ್ರು. ಏನಾದ್ರೂ ಯಾವ ಹಾಡು ಹಾಕಿದ್ರು ಅದೇ ಸ್ಟೆಪ್ ಮಾಡಿದಿಲ್ಲಮ್ಮ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ. ಒಂದಿನ ಬೆಳಗ್ಗೆ ಫೋನ್ ಬಂತು ನನಗೆ, ಅಲ್ಲಿವರೆಗೂ ಏನೂ ಗೊತ್ತಿಲ್ಲ. ಅಕ್ಕ ಯಾವಾಗ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಊಟ ತರ್ತಾರೆ ಎಲ್ಲ. ಅವತ್ತೊಂದಿನ ಅಕ್ಕ ಫುಲ್ಲು ವಾಯ್ಸು. ಬೆಳಗ್ಗೆ 7 ಗಂಟೆಗೆ ಸೆಟ್ಟಲ್ಲಿದ್ದೀನಿ, ಫುಲ್ಲು ತುಂಬ ಒಂಥರ ವಾಯ್ಸ್ ಅದು. ನನಗೆ ಭಯ ಆಗೋಯ್ತು, ಏನಾಯಿತು ಅಂತ. ಬೇರೆ ಏನೂ ನೆನಪು ಬರ್ತಲ್ಲ ನನಗೆ. ಅಣ್ಣಂಗೆ ಹಿಂಗೆ ಆಗೋಗಿದೆಯಲ್ಲ. ಐ ಡೋಂಟ್ ನೋ, ಐ ಜಸ್ಟ್ ವೆಂಟ್ ಆ್ಯಂಡ್ ಹಗ್ಲಿಂಗ್ ಲೈಕ್ ಎನಿಥಿಂಗ್. ಜಸ್ಟ್ ಅವ್ರ ಕಾಲ ಹತ್ರ ಕೂತ್ಕೊಂಡು ಜಸ್ಟ್ ಕ್ರೈಮ್. ಬಿಕಾಸ್ ಅರ್ಜುನ್, ಐ ಆಮ್ ಗೋಯಿಂಗ್ ಟು ಫಿನಿಶ್ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ದೆನ್ ಓನ್ಲಿ ಐ ಆಮ್ ಗೋಯಿಂಗ್ ಟು ಅದರ್ ಟ್ರೀಟ್ಮೆಂಟ್ ಅಂತ ಹಿಟ್ ಹೋಲ್ಡ್ ಸರ್. ಆವಾಗಲೇ ಅತಿ ಅಳ್ತಾ ಇದ್ದೀವಿ, ಕಣ್ಣು ಓಡಿಸ್ಕೊತಾ ಇದ್ದೀವಿ. ಜಸ್ಟ್ ವೋಕಪ್ ಆ್ಯಂಡ್ ಈ ಸರ್. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ RJ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ಗೋಲ್ಡ್ ಕ್ಲಾಸ್ ಶೋ ನಾವು ಸ್ಟುಡಿಯೋ ಸೆಟಪ್ಪಲ್ಲಿ ಇಲ್ಲ. ಏನು ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ಎಸ್, ಎಕ್ಸಾಕ್ಟ್ಲಿ, ಗೋಲ್ಡ್ ಕ್ಲಾಸ್ ಇಸ್ ಆನ್ ದ ವೀಲ್ಸ್. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ವ್ಯಕ್ತಿನ ನಾನಿವತ್ತು, ಇದು ಸಂದರ್ಶನನೇ, ಪಾಡ್ಕಾಸ್ಟ್ ಅಲ್ಲ ಆ್ಯಕ್ಚುಲಿ, ಸಂದರ್ಶನ ಮಾಡಲಿಕ್ಕೆ ಸೆಕೆಂಡ್ ಟೈಮ್ ಈಸ್ ಕಮಿಂಗ್ ಆನ್ ಟು ಮೈ ಶೋ. ಸೊ ಇವ್ರನ್ನ ಶೋಗೆ ಬರ್ಮಾಡ್ಕೋಬೇಕು ಅಂತಂದರೆ, ಲಾಸ್ಟ್ ಟೈಮು ಇವ್ರ ಸ್ಟುಡಿಯೋಲಿ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಇವತ್ತು ಅವ್ರ ಸ್ಟುಡಿಯೋಯಿಂದ ಇವ್ರನ್ನ ಎತ್ತಾಕೊಂಡು ನಾವೊಂದು ಲಾಂಗ್ ಡ್ರೈವ್ ಹೋಗ್ತಾ ಮಾತಾಡೋಣ ಅಂತ. ಎಸ್, ಡಿಸೆಂಬರ್ ತಿಂಗಳು ಅಂದಮೇಲೆ ಕನ್ನಡ ಸಿನಿಮಾಗಳಲ್ಲಿ, ಅದು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಿಡುಗಡೆ ಆಗೋದು ತುಂಬ ಶ್ರೇಷ್ಠವಾದಂಥ ತಿಂಗಳು ಆ್ಯಂಡ್ ತುಂಬ ಲಕ್ಕಿ ಮಂತ್ ಅಂತ ಹೇಳ್ತಾರೆ. ಆ ನಿಟ್ಟಲ್ಲಿ ಈ ತಿಂಗಳಲ್ಲಿ ಬಹು ನಿರೀಕ್ಷಿತ ಸಿನಿಮಾ ಯಾವುದು ಅಂತಂದರೆ 45. ಎಸ್, 45 ಸಿನಿಮಾ ಮೂಲಕ ಚೊಚ್ಚಲ ನಿರ್ದೇಶಕನಾಗಿ ನಮ್ಮ ಮ್ಯೂಸಿಕ್ಕಿನ ಮ್ಯಾಸ್ಟ್ರೋ, ಮೆಜಿಷಿಯನ್, ಒನ್ ಆ್ಯಂಡ್ ಓನ್ಲಿ ಅರ್ಜುನ್ ಜನ್ಯ ಸರ್ ಅವರು ಇವತ್ತು ಗೋಲ್ಡ್ ಕ್ಲಾಸ್ ನನ್ನ ಜೊತೆ ಶೋನಲ್ಲಿ ಕಾರ್ ಒಳಗಡೆ ಕೂತ್ಕೊಂಡು ಇಬ್ಬರು ಹರಟೆ ಹೊಡಿತೀವಿ. ಸೊ ಈಗ ಅರ್ಜುನ್ ಸರ್ ಮನೆಗೆ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ ಫಾರ್ ದ ರೈಡ್. Sir, namaskara sir. Please welcome to the show. How are you, sir? Super sir. So happy. ಆಲ್ ರೈಟ್. ಸೊ ನಾನು ಹೇಳ್ದಂಗೆ ಇವತ್ತು ನನ್ನ ಜೊತೆ ಗೋಲ್ಡ್ ಕ್ಲಾಸ್ ಶೋನಲ್ಲಿ ನಾವು ಪಾಡ್ಕಾಸ್ಟ್ ಸೆಟಪ್ಪಿಂದ ಸ್ಟುಡಿಯೋಯಿಂದ ಹೊರಗಡೆ ಬಂದಿದ್ದೀವಿ. ಎಸ್, ವಿ ಹ್ಯಾವ್ ನಮ್ಮ ಒನ್ ಆ್ಯಂಡ್ ಓನ್ಲಿ AJ ಸರ್, ಅರ್ಜುನ್ ಜನ್ಯ ಸರ್. ಸೊ ವೆಲ್ಕಮ್ ಟು ದ ಶೋ ಸರ್. ಹಾಯ್ ಮಯೂರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇದು ಹೆಂಗೆ ಅಂದರೆ, ತುಂಬ ದಿವಸ ಆದಮೇಲೆ ಕಾರ್ ಒಳಗಡೆ ಶೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಇಟ್ ಇಸ್ ಹ್ಯಾಪ್ನಿಂಗ್ ವಿತ್ ಯು. ಆ್ಯಂಡ್ ಯಾಕೆ ಅಂತ ಹೇಳ, ಇದೊಂಥರ ನನಗೆ ಲೈಫ್ ಸೈಕಲ್ ಫುಲ್ ಕಂಪ್ಲೀಟ್ ಅಂತ ಸರ್. ಸೊ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್, ಸೊ ನಾನು ಗೋಲ್ಡ್ ಕ್ಲಾಸ್ ಶೋಗೆ ವಿ ಡಿಡ್ ಅ ಶೋ, ಸೂಪರ್ ಶೋ, 2 ಎಪಿಸೋಡ್ ಮಾಡಿದ್ವಿ. ಮೈ ಗಾಡ್, ದಟ್ಸ್ ಮೈ ಫೇವ್ರೆಟ್ ಶೋ ಟಿಲ್ ಡೇಟ್. ನಾಟ್ ಬಿಕಾಸ್ ದ ಸಿಟ್ಟಿಂಗ್ ವಿತ್ ಮೀ ಅಂತ ಹೇಳ್ತಾ ಇಲ್ಲ, ಅಂತಲ್ಲ, ನಿಜವಾಗ್ಲೂ ತುಂಬ ಇತ್ತು. ಆ್ಯಂಡ್ ಆ ಶೋನಲ್ಲಿ ಬಂದಿದ್ವಿ, ನಿಮ್ಮ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಸೊ ಸೂಪರ್ ಆಗಾಯಿತು. ಮೇಲೆ ಕರ್ಕೊಂಡೋದ್ರಿ, ಕರ್ಕೊಂಡೋಗ್ಬಿಟ್ಟು ಅವತ್ತು ನಿಮ್ಮ ಸ್ಟುಡಿಯೋ ಮೇಲೆ ಸರ್ ಊಟ ಮಾಡಲೇಬೇಕು ಅಂತ ಹೇಳಿ ಊಟ ಎಲ್ಲ ಮಾಡಿದ್ವಿ. ಸರ್ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಅಂತ ಯು ಟೋಲ್ಡ್. ಓಕೆ. ಐ ವಾಸ್ ಲೈಕ್ ವಾವ್ ಅಂದ್ಬಿಟ್ಟು. ದೆನ್ ಹೆಂಗಿದೆ ಗೊತ್ತಾ ಸರ್ ಒಂದು ಪ್ಲಾಟ್ ಅಂದ್ಬಿಟ್ಟು ಯು ನರೇಟೆಡ್ ದ ಸ್ಟೋರಿ ಟು ಮೀ. ದಿಸ್ ವಾಸ್ ಯಾವಾಗ ಆಯಿತು? ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಕ್ಲೋಸ್ ಟು 3 years ಬ್ಯಾಕ್. ಯಾ, 3 ವರ್ಷ ಆಯ್ತಾ? 3 ವರ್ಷ ಆಯಿತು ಸರ್. Okay. 3 years ಬ್ಯಾಕ್. ಯಾ, ಈಸಿಲಿ 3 years ಬ್ಯಾಕ್. Okay. ಸೊ ಯು ನರೇಟೆಡ್ ದ ಸ್ಟೋರಿ ಟು ಮೀ. ಆ್ಯಂಡ್ ಟುಡೇ ಫಾರ್ ದ ಸೇಮ್ ಫಿಲಮ್, ಫಾರ್ ದ ಫಿಲಮ್ ಪ್ರಮೋಷನ್, ಐ ಆಮ್ ಹಿಯರ್ ನಿಮ್ಮ ಸ್ಟುಡಿಯೋಯಿಂದ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ದಿಸ್ ಇಸ್ ದ ಸೈಕಲ್. ನೋಡಿ, ಕೆಲವು ಎಷ್ಟೊಂದು ಪ್ಲಾನೇ ಮಾಡೋದಿಲ್ಲ,
ಆ್ಯಂಡ್ ನಿಮ್ಗೆ ನನ್ನ ಕತೆ ಹೇಳಿ ನರೇಟ್ ಮಾಡಿದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಐ ರಿಮೆಂಬರ್ ಇದು ಶೋ ಮಾಡಿದ್ದು ನೆನಪಿದೆ ಗೊತ್ತು ನನಗೆ. ಬಟ್ ನಿಮ್ಗೆ ಕರ್ಕೊಂಡೋಗಿ ನರೇಟ್ ಮಾಡಿದ್ದೀನಿ, ಫಿಲ್ಮ್ ಬಗ್ಗೆ ಹೇಳಿದ್ದೀನಿ ಅನ್ನೋದು ಐ ರಿಯಲಿ ಡೋಂಟ್ ರಿಮೆಂಬರ್. ನೀವು ಇವತ್ತು ತಿರ್ಗಾ 3 ವರ್ಷ ಆದಮೇಲೆ ಇವತ್ತು ನಾವೇನು ಪ್ಲಾನ್ ಮಾಡಿಲ್ಲ ಅಲ್ವಾ? ಇವತ್ತು ಪ್ಲಾನ್ ಆಗಿಲ್ಲ. ಫಿಲ್ಮ್ಗೆ ಏನೋ ಮಾಡಬೇಕು, ಸಡನ್ಲಿ ಏನೋ ಒಂದು ಬಂತು, ನಾನು ನೀವು ಮಾತಾಡ್ತಾ ಇದ್ವಿ, ಇವನ್ ಐ ಟೆಕ್ಸ್ಟೆಡ್ ಯು ಸರ್, ಎಸ್ ಸರ್ ಈ ಥರ ಇದೆ, ಲೆಟ್ ಅಸ್ ಡೂ ಇಟ್ ಅಂತ. ಅದು ಫಿಲ್ಮ್ಗೆ ಕನೆಕ್ಟ್ ಆಯ್ತು ಅದು. ಸರ್ ದಿಸ್ ಇಸ್ ಅನ್ಬಿಲೀವಬಲ್. ನನಗೆ ಹೇಳ್ತೀನಿ, ಆ್ಯಂಡ್ ಐ ವಾಸ್ ಬರ್ತಾ ಇರಬೇಕಾದ್ರೆ ನಾನು ಅದನ್ನ ನಾಪ್ಸ್ಕೊಂಡು ಐ ವಾಸ್ ಜಸ್ಟ್ ಟೆಲಿಂಗ್ ಮೈ ಟೀಮ್, ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಐ ಡಿಡ್ ದಿಸ್ ವಿತ್ ಅರ್ಜುನ್ ಸರ್ ಜೊತೆ ಮಾಡಿದ್ದೆ. ಅವಾಗ ಕತೆ ಹೇಳಿದ್ರು, ನಾನು ಅವಾಗಲೇ ಫ್ಲಿಪ್ ಆಗಿ ಹೋಗಿದ್ದೆ. ಯಾಕಂದರೆ ಇಟ್ ವಾಸ್ ಸರ್, ನಾನು ಹೇಳಿದೆ ಈ ಕತೆ ಕಂಪ್ಲೀಟ್ಲಿ ಒಂಥರ ಈ ತಲೆ ಕೆಳಗೆ ಕಾಲ್ ಮೇಲೆ ಮಾಡ್ತಾರೆ ಅಂತಾರಲ್ಲ, ನಂಗೆ ಆ ಥರ ಹೆಂಗೆ ಸರ್ ಇದನ್ನ ಹೌ ಡು ಯು ಎಕ್ಸಿಕ್ಯೂಟ್ ಇಟ್ ಅಂತ ನಾನು ಆಗಲೇ ಕೇಳಿದ್ದೆ. ಏನೋ ಮಾಡಬೇಕಲ್ಲ ಸರ್ ಅಂತಂದ್ಬಿಟ್ಟು ಯು ಹ್ಯಾಡ್ ಟೋಲ್ಡ್ ಮೀ, ಆ್ಯಂಡ್ ಟುಡೇ ವಿ ಆರ್ ಹಿಯರ್. ಒಂದೊಂದು ಸತಿ ನಾನು ಯೋಚನೆ ಮಾಡ್ತೀನಿ, ಸುಮಾರು ಸತಿ ಯೋಚನೆ ಮಾಡಿದ್ದೀನಿ ಇತ್ತೀಚೆಗೆ. ಯಾವತ್ತೂ ಒಂದಿನ ಕತೆ ಬಂತು ತಲೆಗೆ, ಡೈರೆಕ್ಷನ್ ನಾನೆಲ್ಲೂ ಫೀಲ್ಡ್ ವರ್ಕ್ ಮಾಡಿಲ್ಲ, ಡೈರೆಕ್ಟರ್ ಆಗಬೇಕು ಅಂತ ಕನಸು ಮನಸ್ಸಲ್ಲಿ, ಅದು ನನ್ನ ಪ್ಯಾಷನ್ ಆಗಿ ಅಥವಾ ಯಾವತ್ತೂ ನಾನು ಯೋಚನೆ ಮಾಡಿಲ್ಲ ಹಿಂಗೆ ಆಗಬೇಕು ಅಂತ. ಒಂದು ಕತೆ ಬಂತು, ಈ ಕತೆನ ಹೆಂಗೆ ಬರೆದೆ, ಹೆಂಗೆ ಅದನ್ನು ಸ್ಕ್ರಿಪ್ಟ್ ಮಾಡಿದೆ, ಹೆಂಗೆ ಅದನ್ನು ಇಷ್ಟು ದೊಡ್ಡ ದೊಡ್ಡ ಲೆಜೆಂಡ್ಸ್ಗೆ ಒಪ್ಪಿಸ್ದೆ. ಅರೆ ಗುರು, ಯಾರು ಶಿವಣ್ಣ ಅವ್ರಿಗೆ ಕತೆ ಹೇಳೋಣ, ಉಪ್ಪಿ ಸಾರ್ಗೆ ಹೇಳೋಣ, ರಾಜ್ ಬಿ ಶೆಟ್ಟಿ ಅವ್ರಿಗೆ ಹೇಳೋಣ, ನನ್ನ ನಂಬಿ ಪ್ರೊಡ್ಯೂಸರ್ ದುಡ್ಡು ಹಾಕಿದಾರ, ಸರಿ ಇದೆಲ್ಲ ಆಗಿ ಫಿಲ್ಮ್ ಶೂಟಿಂಗ್ ಆಗೋಯ್ತಾ, ಈಗ ಪ್ರಮೋಷನ್ ಮಾಡ್ತಾ ಇದ್ದೀನ, ಹೆಂಗೆ ಸ್ವಾಮಿ ಇದು ಅಂತ ಒಂದು ಹಿಂದೆ ತಿರುಗಿ ನೋಡಿದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ಮಯೂರ್. ಏನು ಧೈರ್ಯ ಇರ್ಬೋದು ಅನ್ಸುತ್ತೆ, ದಿಸ್ ದ ರೈಟು, ಎಷ್ಟು ಧೈರ್ಯ ಇರ್ಬೇಕು ನಿನಗೆ, ಹಿಂಗೆ ಮಾಡಿದೆ ನೀನು ಅಂತ. ಬಟ್ ಅದು ತಾನಾಗೆ ನೋಡಿ ಇಲ್ಲಿವರೆಗೂ ಅದು ಕರ್ಕೊಂಬಂದ್ಬಿಟ್ಟಿದೆ. ಸರ್ ಐ ಮೀನ್ ಐ ಪರ್ಸ್ನಲಿ ಫೀಲ್ ಇದೇನೋ ಒಂಥರ ಕೂತ್ಕೊಂಡು ನಾನು ನಿಮಗೆ ತುಂಬ ಫ್ಲ್ಯಾಟರ್ ಮಾಡ್ತಿದ್ದೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಯಾಕೆಂದರೆ ನನಗೆ ಫ್ಯಾನ್ ಬಾಯ್ ಮೂಮೆಂಟ್ ಮುಂಚೆಯಿಂದನೂ ಇದೆ. ಒಂದು ಫೋಟೋ ಹಾಕ್ತೀನಿ ಆ್ಯಕ್ಚುಲಿ ಇದರಲ್ಲಿ ನೋಡ್ತಿರೋರಿಗೆ. ದಿಸ್ ಇಸ್ ವೇ ಲಾಂಗ್ ಬ್ಯಾಕ್ ಇನ್ 2012, ಸುಮಾರು 13 ವರ್ಷದ ಕೆಳಗಡೆ. ಸೊ ಯು ಶುಡ್ ಸಿ ಹೌ ಅರ್ಜುನ್ ಸರ್ ವಾಸ್. ಆ್ಯಕ್ಚುಲಿ ನಾನು ಕೂಡ ಹೆಂಗಿದ್ದೀನಿ ಅಂತ ನೋಡ್ಬೋದು ಅಂತ. ಯು ನೋ ವಾಟ್, ಮೈ ಫಸ್ಟ್ ಎವರ್ ರೇಡಿಯೋ ಶೋನಲ್ಲಿ ಸೆಕೆಂಡ್ ವೀಕ್ ಶೋನಲ್ಲಿ ಬಂದಿದ್ದು ನೀವೇ ಸರ್. ಸೆಕೆಂಡ್ ವೀಕ್ ಐ ಕಾಲ್ಡ್, ಹಿಂಗೆ ಕಾಲ್ ಮಾಡಿಬಿಟ್ಟು, ಸರ್ ನಾನು ಈ ಥರ ಒಂದು ಅನ್ಪ್ಲಗ್ಡ್ ವಿತ್ ಮಯೂರ್ ಅಂತ ಒಂದು ಶೋ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಂ ಓಕೆ ಸರ್, ಡನ್, ಬರೋಣ ಸರ್ ಅಂತಂದ್ಬಿಟ್ಟು ಯು ಕೇಮ್. ಅದಾದ್ಮೇಲಿಂದ ವೆನ್ ಎವರ್ ಐ ಹ್ಯಾವ್ ಆಸ್ಡ್ ಯು ಫಾರ್ ವಾಟ್ ಎವರ್, ಸರ್ ಈ ಒಂದು ಶೋಗೆ ಒಂದು ಗೆಸ್ಟಾಗಿ ಬರ್ಬೋದಾ? ಹಾಂ ಓಕೆ ಮಯೂರ್, ಡನ್. ಇಲ್ಲಿಗೆ ರೆಹಮಾನ್ ಶೋ, ಓಕೆ ಬರೋಣ. ಮಯೂರ್ ಇಲ್ಲ, ಓಕೆ ಫೈನ್, ಡನ್. ಸೊ ಅಟ್ ಎವ್ರಿ ಸ್ಟೇಜ್ ಐ ಹ್ಯಾವ್ ಸೀನ್ ಲೈಕ್ ಯು ಹ್ಯಾವ್ ಬೀನ್ ಆಲ್ವೇಸ್ ದ ಸೇಮ್ ವೈಬ್, ಸೇಮ್ ವಾರ್ಮ್. ಅದಕ್ಕೆ ಏನು ಹೇಳಕ್ಕೆ ಬಂದೆ ಅಂದರೆ, ಸರ್ ಇಟ್ಸ್ ಲೈಕ್ ಮಿರರ್. ಪ್ರಾಬ್ಲಿ ನಾವೆಷ್ಟು ಲವ್ ಕೊಡ್ತೀವೋ ಅಥವಾ ಒಂದು ಅಫೆಕ್ಷನ್ ಕೊಡ್ತೀವೋ ಅದು ನಮಗೆ ಡಬಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಲವ್ ಆಗಿರ್ಬೋದು, ದುಡ್ಡು ಕೂಡ ಅಂತಲೂ ಹೇಳ್ತಾರೆ. ನೀನು ಎಷ್ಟು ಕೊಡ್ತೀಯೋ ನಿನಗೆ ಅದ್ರ ಡಬಲ್ ಆಗಿ ಬರುತ್ತೆ ಅಂತಲೂ ಹೇಳ್ತಾರೆ. ಪ್ರಾಯಶಃ ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ಪೀಪಲ್ ಆ್ಯಂಡ್ ಹ್ಯಾಂಡ್ಲಿಂಗ್ ಪೀಪಲ್, ಯು ಆರ್ ಇನ್ ದಿಸ್ ಪೊಸಿಷನ್ ಟುಡೇ. ಡೋಂಟ್ ಯು ಥಿಂಕ್ ಸೊ? ಏನಬ್ಬ, ನನಗೆ ನಿಮ್ಮ ಜೊತೆಯಲ್ಲಿ ಅಂತ ತಗೊಂಡ್ರೆ ಸಡನ್ನಾಗಿ ಕೆಲವು ವ್ಯಕ್ತಿಗಳ ಜೊತೆ ನಿಮಗೆ ಗೊತ್ತೇ ಇರಲ್ಲ. ನಾವು ಎಷ್ಟು ಸತಿ ಮೀಟ್ ಮಾಡಿರ್ಬೋದು ಮಯೂರು, ನಾವೇನು ಪಾರ್ಟಿಗಳು ಮೀಟ್ ಮಾಡಿಲ್ಲ, ಅಥವಾ ಡೈಲಿ ಫೋನಲ್ಲಿ ಮಾತಾಡೋದು, ಟೆಕ್ಸ್ಟ್ ಮಾಡಿಕೊಂಡು ಗುಡ್ ಮಾರ್ನಿಂಗ್ ಏನೋ ಒಂದು ಹೇಳೋದು, ಟಚ್ಚಲ್ಲೇ ಎಲ್ಲ ಕರೆಕ್ಟಾಗಿ ಹೇಳ್ಬೇಕು. ಅಲ್ಲಿಂದ ರೆಸ್ಯೂಮ್ ಆಗುತ್ತೆ ಅಷ್ಟೇ. ಬಟ್ ಆ ಹೆಸರು ಕೇಳಿದ ತಕ್ಷಣ ಯು ವಿಲ್ ಫೀಲ್ ದೇ ಆರ್ ವೆರಿ ಕ್ಲೋಸ್ ಟು ಮೀ. ಅವ್ರಿಗೆ ಎನಿ ಟೈಮ್ ಏನು ಬೇಕಾದ್ರೂ ಅವ್ರಿಗೆ ಮಾಡೋಣ ಅಂತ ಯಾಕೆ ಅನ್ಸುತ್ತೆ ಗೊತ್ತಿಲ್ಲ, ಅಷ್ಟು ಪಾಸಿಟಿವ್ ವೈಬ್ ವ್ಯಕ್ತಿ ಕೊಟ್ಬಿಟ್ಟಿರ್ತಾನೆ. ಅದು ನಿಮ್ಮ ಕಡೆಯಿಂದ ನನಗೆ ಮೋಸ್ಟ್ಲಿ ಸಿಕ್ಕಿದೆ. ಅದು ಸಿಕ್ಕಿರೋದಕ್ಕೆ ನನಗೆ ನಿಮ್ಮ ಹೆಸರು ಬಂದಿದ್ದ ತಕ್ಷಣ ಐ ಡೋಂಟ್ ಫೀಲ್ ಏನು ಅನ್ಸೋದೇ ಇಲ್ಲ, ಡನ್ ಓಕೆ ಅನ್ಸುತ್ತೆ. ಬಟ್ ಒಂದೇ ಒಂದು, ನೀವು ರೆಹಮಾನ್ ಸರ್ದು ಪಾಪ ಮಾಡ್ತಾ ಇದ್ದಾಗೆಲ್ಲ ಪ್ರತಿ ವರ್ಷ ಕರಿತೀನಿ, ಪ್ರತಿ ವರ್ಷ ಅದು ಎಷ್ಟೊಂದು 10 ವರ್ಷದಿಂದ ಕರೀತಾರೆ. ಎಕ್ಸಾಕ್ಟ್ಲಿ, ದಿಸ್ ಇಸ್ 10th ಇಯರ್ ಸರ್. ಪಾಪ ಅದೊಂದು ನನಗೆ ಐ ಆಮ್ ನಾಟ್ ಏಬಲ್ ಟು, ಟೈಮ್ ಇಲ್ಲ ಅಷ್ಟು ಆರಾಮಾಗಿ ಬಂದು ಒಂದು 3 hours ಒಂದು ಕಡೆ ಕೂತ್ಕೊಂಡು ಇವನ್ ಐ ವಾಂಟ್ ಟು ಎಂಜಾಯ್. ಬಟ್ ದಟ್ ಸೋ ಕೈಂಡ್ ಆಫ್ ಯು. ಪ್ರತಿ ವರ್ಷ ನೀನು ಬರ್ದೆ ಹೋಗು, ನೀನು ಕರಿತೀನಿ ಸರ್. ಮೊನ್ನೆ VP ಸರ್ಗೆ ಅದೇ ಹೇಳ್ತಿದ್ದೆ, ನಾನು 40th ಬರ್ತ್ಡೇ ಮಾಡ್ಕೊಂಡೆ. ನನಗೆ ಆಸೆ ಇದ್ದಿದೆ ಹೆಂಗೆ ಗೊತ್ತಾ ಸರ್, VP ಸರ್ 40th ಬರ್ಡೇ ಅಂಗ್ಸನ ರೆಸಾರ್ಟಲ್ಲಿ ದೊಡ್ಡದಾಗ ಮಾಡ್ಕೊಂಡಿದ್ರು. ಸೊ ಹಿ ಹ್ಯಾಡ್ ಇನ್ವೈಟೆಡ್ ಮೀ. ಐಮ್ ಲೈಕ್, ವೆನ್ ಐ ಟರ್ನ್ ನೋ ಐ ನೀಡ್ ಟು ಸೆಲೆಬ್ರೇಟ್ ಲೈಕ್ ದಿಸ್ ಅನ್ಕೊಂಡೆ. ಬಟ್ ಐ ಕುಡಂಟ್ ಡೂ ಇಟ್. ಬಟ್ ಅಟ್ಲೀಸ್ಟ್ VP ಸರ್ಗೆ ಹೇಳ್ಬೇಕಾರೆ, ಬಾಸ್ ನೀವು ಮಾಡ್ಕೊಂಡಾಗ ಎಲ್ಲರೂ ಮಾಡಿ ನಾನು ಕರೀರಿ ಬರ್ತೀನಿ ಅಂದರು. ಮೊನ್ನೆ ಕಾಲ್ ಮಾಡಿದೆ ಬರ್ಡೇ ಕರೆಯೋಣ ಅಂತ. VP ಸರ್ ಲೈಕ್, ಮಯೂರ್ ಇನ್ನ January 6th ತುಂಬಾ ಟೈಮ್ ಇದೆ, ಈಗಲೇ ಯಾಕೆ ಕಾಲ್ ಮಾಡ್ಬಿಟ್ಟಿದ್ದೀರಾ ಅಂದ್ರು. ಅಂದ್ರೆ ಇವನ್ ಹಿ ಸೆಡ್ ದ ಸೇಮ್ ಥಿಂಗ್, ಎವ್ರಿ ವರ್ಷ ಯು ಕಾಲ್ ಮೀ ಅಂಡ್ ಐ ಆಮ್ ನಾಟ್ ಏಬಲ್ ಟು ಅಟೆಂಡ್. ಈ ಸಲ ಮಾಡ್ತೀನಿ ಮಯೂರ್, ಈ ಸಲ ಮಾಡ್ತೀನಿ ಅಂತ. ಸತಿ ಹಂಗಂದ್ರೆ ಅವ್ರ ಜೊತೆ ನಾನು ಐ ಬಿ ಹ್ಯಾಪಿ 10th ಇಯರ್. ಅಂಡ್ ಇನ್ನೊಂದು ವಿಷಯ ಸರ್, ತುಂಬಾ ಖುಷಿ ಪಡ್ತೀರಾ ನೀವು.
ನಾನು ರೆಹಮಾನ್ ಸರ್ಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅಪ್ರೋಚ್ ಮಾಡಿದೆ ಸರ್. ಆ್ಯಂಡ್ ಐ ಗಾಟ್ ಎ ಮೇಲ್ ಫ್ರಮ್ ಹಿಮ್ ಸರ್. ಹಿ ಸೆಡ್ ಸ್ಕೆಡ್ಯೂಲ್ಗಳು ತುಂಬ ಇರೋದ್ರಿಂದ ಬಟ್ ವಿ ಹ್ಯಾವ್ ಟು ಡೂ ಇಟ್, ಸೊ ಜಸ್ಟ್ ಗಿವ್ ಅಸ್ ಸಮ್ ಟೈಮ್, ವಿ ವಿಲ್ ರಿವರ್ಟ್ ಬ್ಯಾಕ್ ಆ್ಯಂಡ್ ವಿ ಕ್ಯಾನ್ ಫಿಕ್ಸ್ ಅಪ್ ಎ ಡೇಟ್ ಆ್ಯಂಡ್ ವಿಲ್ ಡೂ ಇಟ್ ಅಂತ ಹೇಳಿದ್ದಾರೆ ಸರ್. ನಾನೇ ಅವ್ರನ್ನ ಜೊತೆಲಿ ನೋಡೋದಷ್ಟು ಖುಷಿಯಾಗಿ ನೋಡಿ ಸರ್, ಈ ಮ್ಯಾಟ್ರ್ ಎಲ್ಲರೂ ಹೇಳಿದೆ, ನಿಮಗೆ ಹೇಳ್ತಿದ್ದೀನಿ ಬಿಕಾಸ್ ಕರೆಕ್ಟ್ ಇಟ್ ಈಸ್, ಇದು ಇಲ್ಲೇ ಬರಬೇಕಾಗಿತ್ತು ಈ ಮ್ಯಾಟ್ರು ಅಂತ. ಹೇಳಿದ್ರೇನೆ ಅದೇನೋ ಒಂದು ರೋಮಾಂಚನ, ಅದು ಯಾರನ್ನ ಅವ್ರನ್ನ ಮೀಟ್ ಮಾಡ್ತಾ ಇದಾರೆ ಅಥವಾ ನಮಗೆ ಗೊತ್ತಿರೋರು ಮೀಟ್ ಮಾಡ್ತಾ ಇದಾರೆ ಅಂದ್ರೇನೆ ಆ ಫೀಲೇ ಬೇರೆ. ಏನೋ ನಮ್ಮನ್ನೇ ಮೀಟ್ ಮಾಡಿದ್ರೇನೋ ಅನ್ನೋ ಥರ, ಯಾಕಂದ್ರೆ ಒಂದೇ ಅನ್ಸುತ್ತಲ್ಲ. ಈಗ ನೀವು ಹೋಗಿ ಮಾತಾಡಿಸ್ಬೇಕಾದ್ರೆ ಆ ಎಮೋಷನ್ ಒಂದೇ ಅನ್ಸುತ್ತೆ. ಆ್ಯಂಡ್ ಎಷ್ಟು ನಾನು ಎವ್ರಿ ಟೈಮ್ ಯಾವಾಗಲೂ ಹೇಳ್ತೀನಿ ಸರ್, ಟು ಬಿ ಆನೆಸ್ಟ್, ದಿ ಕೈಂಡ್ ಆಫ್ ಪ್ಯಾಷನ್ ಯು ಹ್ಯಾವ್ ಟುವರ್ಡ್ಸ್ ದಿ ಆರ್ಟ್ ಆರ್ ವಾಟ್ ಎವರ್. ಈಗ 150 ಸಿನಿಮಾ ಮಾಡಿದ್ದೀರಾ ಸರ್, ನಾನು ಬಂದಾಗ ಮೇಲ್ಗಡೆ ಕೂತ್ಕೊಂಡು ಮಾತಾಡ್ತೀವಿ, ನಿಮ್ದೊಂದು ಸೋಲ್ ಇತ್ತು ಅಂತ ಹೇಳ್ತಾ ಇದ್ದೆ. ಒಂದು ಐ ಮೀನ್ ಅಫ್ಕೋರ್ಸ್ ಈಗಲೂ ಇದೆ, ಆ ಸೋಲ್ ಹಿಂಗಿರೋದು, ಹಿಂಗೆ ಬರ್ತಾ ಹಿಂಗೆ ದ ಸೋಲ್ ಹಸ್ ಬಿಕಮ್ ಲಾರ್ಜರ್ ದನ್ ದ ಲೈಫ್. ಇಫ್ ಯು ಜಸ್ಟ್ ಲುಕ್ ಬ್ಯಾಕ್ ಒಂದು ದ ಜುಗಾರಿ ಡೇಸ್ ಅಥವಾ ಒಂದು ಸ್ಲಂಬಾಲ ಡೇಸ್ ನೋಡಿದಾಗ, ಅರ್ಜುನ್ ಅಶ್ವಥ್ ಕುಮಾರ್, ಐ ಆಮ್ ರೈಟ್ ಅಲ್ವಾ ಸರ್? ಸೊ ಅದನ್ನ ನೋಡಿದಾಗ ಇವಾಗ ಏನನ್ಸುತ್ತೆ, ವೇರ್ ಡು ಯು ಸಿ ಯುವರ್ ಸೆಲ್ಫ್? ಸರ್ ಐ ಜಸ್ಟ್ ಇದು ನಾನು ಸುಮಾರು ಸತಿ ಯೋಚನೆ ಮಾಡಿದ್ದೀನಿ, ಹೇಗೆ ಇದೆಲ್ಲ ಸಾಧ್ಯ. ಬಿಕಾಸ್ ಖಂಡಿತವಲ್ಲೂ ನಾನ್ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡು, ಮತ್ತು ಒಬ್ಬ ಮನುಷ್ಯ ಏನೂ ಗೊತ್ತಿಲ್ಲದೆ, ಆಮೇಲೆ ತುಂಬ ಲೋ ಸ್ಟೇಜಲ್ಲಿ ಇದ್ದಂಥ ಟೈಮು, ಫ್ಯಾಮಿಲಿ ಅಥವಾ ಎಲ್ಲವೂ, ಆಮೇಲೆ ಎಜುಕೇಷನ್ ಇಲ್ಲ, ಮ್ಯೂಸಿಕ್ ಅಂತೂ ಗಂದಾಗ, ಮ್ಯೂಸಿಕ್ ಅಂದರೆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಕೀಬೋರ್ಡು ಹಾರ್ಮೋನಿಯಂ ಅವೆಲ್ಲ ಗೊತ್ತೇ ಇಲ್ಲ, ಏನು ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಅಲ್ಲಿಂದ ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಿ ಒಬ್ಬ ವ್ಯಕ್ತಿ ಆರ್ ರೆಹಮಾನ್ ಅನ್ನೋರು ಮ್ಯೂಸಿಕ್ ಕೇಳಿಕೊಂಡು ಅವ್ರು ಹೆಂಗೆ ಕಲ್ತರು ಏನೂ ಗೊತ್ತಿಲ್ಲ, ಸುಮ್ಮನೆ ಮ್ಯೂಸಿಕ್ ಅಂದರೆ ಹಿಂಗೆ ಮ್ಯೂಸಿಕ್ ಅವ್ರ ಥರ ಆಗಬೇಕು, ಏನೋ ಹುಚ್ಚತನ, ಹಾಗೆಲ್ಲ ಬಂದು ಇವತ್ತು ದೇವರು ನೀವು ಈ ಕ್ವಶನ್ ಕೇಳೋರು ಕರ್ಕೊಂಬಂದಿದ್ದಾನೆ ಅಂದರೆ ನನಗೆ ಇದಕ್ಕೆಲ್ಲ ಉತ್ತರ ಇಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಹೆಂಗೆ ಬೇಕಾದ್ರೆ ಆನ್ಸರ್ ಮಾಡ್ಬೋದು ಸರ್, ಹಿಂಗೆ ಸರ್ ಹಂಗೆ ಸರ್ ಅಂತ. ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ ಉತ್ತರನೇ ಇಲ್ಲ. ಏನು ಹೇಳಲಿ ಇದಕ್ಕೆ? ಇದು ಹಾರ್ಡ್ ವರ್ಕ್ ಮಾಡಿದೆ ಸರ್ ಅಲ್ಲ, ಅಥವಾ ತುಂಬ ಕಷ್ಟಪಟ್ಟೆ ಸರ್, ತುಂಬ ಕಷ್ಟಪಟ್ಟು ಅದು ತಾನಾಗೆ ಆಯಿತು ಅಂತ ಹೇಳಲ್ಲ. ಯಾವುದಕ್ಕೂ ಕರೆಕ್ಟಾಗಿ ಉತ್ತರ ಇಲ್ಲ ಆ್ಯಕ್ಚುಲಿ. ಐ ಡೋಂಟ್ ನೋ. ನೋ ಐ ಥಿಂಕ್ ಸರ್, ಒಂದು ಐ ಹ್ಯಾವ್ ಸೀನ್ ಸಿನ್ಸ್ ತುಂಬ ವರ್ಷದಿಂದ ನೋಡೋದ್ರಿಂದ ಆ ಒಂದು ಸಡನ್ ಟ್ರಾನ್ಸಿಷನ್ ಅಂತಿರುತ್ತಲ್ಲ ಸರ್, ಅಂದರೆ ಯು ಗಾಟ್, ಐ ಮೀನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನೀವು ಮುಂಚೆನೂ ಹಂಗಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಂದರೆ ಯು ಆರ್ ಲೈಕ್ ಮೋರ್ ಸ್ಪಿರಿಚುವಲಿ ಇನ್ಕ್ಲೈನ್ಡ್. ಅದು ಆಮೇಲೆ ಬರ್ತಾ ಕ್ರಮೇಣ ನೀವು ಮಾತಾಡೋಂಥ ಪದಗಳು ಅಥವಾ ಮಾತಾಡೋಂಥ ರೀತಿ, ನಡ್ಕೊಳ್ಳೋಂಥ ರೀತಿ ಎಲ್ಲವೂ ಒಂದು ಇಟ್ ವಾಸ್ ಸಮ್ ಪ್ಲೇ ವಿಚ್ ವಾಸ್ ಡನ್ ಬೈ ದ ಗಾಡ್ ಅನ್ನೋ ಥರ ಕಾಣಿಸ್ತು. ಡೋಂಟ್ ಯು ಥಿಂಕ್ ಸೊ ಸರ್? ಒಂದು ಲೈಫ್ಗೆ ಡಿಸಿಪ್ಲಿನ್ ಬರೋದಕ್ಕೆ ಮೊದಲನೇದಾಗಿ ನಾನು ಚಿಕ್ಕ ವಯಸ್ಸಿಂದಾನೇ ದೇವರ ಒಂದು ಭಕ್ತಿ ಜಾಸ್ತಿ. ಅಂದರೆ ಏನೋ ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡೋ ಥರ, ಎವ್ರಿ ಟೈಮ್ ಏನೋ ತೊಂದರೆ ಆದರೆ ಅವ್ರ ಮುಂದೆ ಎಲ್ಲರೂ ಮಾಡ್ತಾರೆ. ಸೊ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಆ ಮಾತಿಂದ ನನಗೆ ಆ ದೇವರಿಂದ ಇನ್ನೊಂದು ದೇವ್ರು ಸಿಕ್ಕರು, ಯಾರು ಕಣ್ಮುಂದೆ ಕಾಣೋಂಥವ್ರು. ಈ ಕಣ್ಮುಂದೆ ಕಾಣೋಂಥವ್ರು ಹೆಂಗೆ ನಡ್ಕೋತಾರೆ ಅಂತ ನೋಡಿದ್ರೆ ಅವ್ರ ಲೈಫು ಕಂಪ್ಲೀಟ್ ಅಂದರೆ ಅಷ್ಟು ಗ್ರೌಂಡೆಡ್ ಆಗಿ, ಅಷ್ಟು ಸ್ಪಿರಿಚುವಲ್ ಆಗಿ, ಅಷ್ಟು ಡಿಸಿಪ್ಲೈನ್ಡ್ ಆಗಿ, ಆಮೇಲೆ ಮಾತಾಗಲಿ, ಅವರ ನಡವಳಿಕೆ ಆಗಲಿ ಎಲ್ಲವೂ ತುಂಬ ಇಂಪ್ಯಾಕ್ಟ್ ಮಾಡಿಬಿಡ್ತು. ಒಂಥರ ಆವರಿಸ್ಕೊಂಡಂಗೆ ಆಗ್ಬಿಡ್ತು. ಗೊತ್ತಿಲ್ಲ ಒಂದೊಂದ್ಸತಿ ನಾವು ಅವ್ರ ತೃಣಕ್ಕೂ ಸಮಾನ ಇಲ್ಲ, ಬಟ್ ನಾವೇ ಅವರು ಅನ್ನೋ ಲೆವೆಲಲ್ಲಿ ಪೊಸೆಸ್ ಆಗಿಬಿಟ್ಟಿತ್ತು ಒಳಗಡೆಯಿಂದ. ಆ ಪೊಸೆಸ್ಸು ಈ ಡಿಸಿಪ್ಲಿನ್ ತಂದು ಕೊಡ್ತು ಒಳ್ಳೆ ದಾರಿಗೆ. ಸರ್ ನೀವು ಒಳ್ಳೆ ವ್ಯಕ್ತಿನ ಯಾವಾಗ ಫಾಲೋ ಮಾಡ್ತಾರೆ ಗೊತ್ತಿಲ್ಲದೆ ಅವ್ರು ಪೊಸೆಸ್ ಮಾಡ್ತಾರೆ ಸರ್. ಆ ಗುರು ಅಂತ ಹೇಳ್ತಾರಲ್ಲ, ನಾವು ಸಾಯಿಬಾಬಾ ಅಂತ ಹೇಳ್ತೀವಿ, ಶಂಕರಾಚಾರ್ಯರು, ರಾಘವೇಂದ್ರ ಸ್ವಾಮಿ, ಈ ಗುರು ಅನ್ನೋದು ನಾವು ಎಷ್ಟು ಅವ್ರ ಗುರು ಭಕ್ತಿ ತೋರಿಸ್ತೀವಿ, ಅವ್ರು ನಮ್ಮ ಒಳಗಡೆ ಬಂದ್ಬಿಟ್ಟು ದಾರಿ ತೋರಿಸ್ತಾರೆ. ಮೈ ಜುಮ್ ಅಂತ ಇದೆ ನನಗೀಗ. ಅವ್ರನ್ನ ನಾನು ಅಷ್ಟು ಭಕ್ತಿಯಿಂದ ಸರ್ ಅವ್ರ ಟಿವಿ ಅಥವಾ ಫೋಟೋ ನಮ್ಮ ಮೆಜೆಸ್ಟಿಕ್ ಫುಟ್ಪಾತ್ಗಳಲ್ಲಿ ಹುಡುಕಾಡ್ಬಿಟ್ಟಿದ್ದೀನಿ, ಅಲ್ಲಿ ಯಾರಮ್ಮನ ಫೋಟೋ ಇದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವಾಗ ಶಾರುಖ್ ಖಾನ್ ಫೋಟೋ ಇದೆ, ಇದೆಲ್ಲ ಇದೆ, ಯಾರವರು ಅನ್ನೋರು. ದಿಸ್ ವಾಸ್ ಇನ್ ವೆನ್ 96 ದಿ ಫೆನಾಮಿನನ್ ಆಫ್ ರೆಹಮಾನ್. ಕರೆಕ್ಟ್. ಎಲ್ಲಿ ಎಕ್ಸ್ಪೆಕ್ಟ್ ಮಾಡಾಗುತ್ತೆ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಎಲ್ಲೋ ಒಂದ್ ಕಡೆ ಫೋಟೋ ಇದನ್ನ ಕೇಳಬೇಕು, ಯು ಕ್ಯಾನ್ ನೆವರ್ ಎಕ್ಸ್ಪೆಕ್ಟ್. ಏನು ಗೂಗಲ್ ಇಲ್ಲ, ಎಲ್ಲೋ ಒಂದು ಫೋಟೋ ಸಿಕ್ಕಿದ್ರೆ ದೊಡ್ಡದಾಗಿ ಮನೇಲಿ ಫೋಟೋ ಹಾಕೊಬೇಕು ಅಂತ ಆಸೆ, ಸಿಗ್ತಾ ಇಲ್ಲ. ಆಮೇಲೆ ಯಾವಾಗೋ ಒಂದೊಂದ್ಸತಿ ಇಂಟರ್ವ್ಯೂ ಬರೋದು ವೆರಿ ರೇರು, ವರ್ಷಕ್ಕೆ ಒಂದೋ ಏನೋ ಯಾವಾಗಾದ್ರೂ ರೆಹಮಾನ್ ಅವ್ರು ಸನ್ ಟಿವಿನಲ್ಲಿ ಬರ್ತಾರೆ ಅಂದ್ರೆ ಕಾಲೇಜ್ ಗಿಲ್ಲೇಜೆಲ್ಲ ರಜೆ ಹಾಕ್ಬಿಟ್ಟು ಆವಾಗ ಮೊಬೈಲ್ ಫೋಟೋ ಗಿಟೋ ಏನು ತೆಗಿಯಕ್ಕಿಲ್ಲ. ನಮ್ಮ ತಂದೆ ಕ್ಯಾಮ್ರಾಮ್ಯಾನ್ ಆಗಿದ್ರಲ್ಲ, ಅವ್ರದ್ದು ಕ್ಯಾಮ್ರಾ ಇತ್ತು ಮನೆಯಲ್ಲಿ, ಅದ್ರಲ್ಲಿ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಬರ್ತಾರೆ,
ಹಂಗೆ ಟಿ ವಿ ಮುಂದೆ ಬಂದಾಗ ಹಿಂಗೆ ನಿಂತ್ಕೊಳ್ಳೋದು ಅವ್ರ ಬಂದಲ್ಲಿ ಅವ್ನ ಫೋಟೋ ತೆಗಿಯೋದು ಹಿಂಗೇನು ನೋಡ್ತಾ ಇರೋದು. ಅವಾಗ ಗ್ರೀನ್ ಶರ್ಟ್ ಹಾಕಿರೋರು ಅವರು ಒಂಥರ ಗುರು ಥರ ಕಾಣೋರು, ಸ್ಪಿರಿಚುವಲ್. ನನ್ಗೆ ಒಂದೊಂದ್ಸತಿ ಯೋಚನೆ ಬರೋದು, ನಾನು ಏನಾದರೂ ಕಳೆದೋಗ್ಬಿಟ್ರೆ ಅಥವಾ ಏನಾದರೂ CD ಕ್ಯಾಸೆಟೇ ಸಿಗದೆ ಇರೋ ಥರ ಹೋಗ್ಬಿಟ್ರೆ ನಾನು ಹೆಂಗಪ್ಪ ಬದುಕೋದು. ಅವ್ರ ಮ್ಯೂಸಿಕ್ ಕೇಳಿದೆ, ನಾಳೆ ಬೆಳಗ್ಗೆ ಯಾವುದೋ ಹೊಸ ಆಲ್ಬಮ್ ಬರುತ್ತೆ ಅನ್ಕೊಳ್ಳಿ, ಅದು ಕೇಳಿದೆ ನಾನು ಹೆಂಗಪ್ಪ ಬದುಕೋದು ಅಂತಲ್ಲ, ಏನೋ ಥರ ಪೊಸೆಸ್ ಆಗಿ 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 ಒಂದು ಡಿಸಿಪ್ಲಿನ್ ಬಂತು ಲೈಫಲ್ಲಿ. ಹೆಂಗೆ ಮಾತಾಡಬೇಕು, ಹೆಂಗೆ ಇರಬೇಕು ಅಂತ. ಅವ್ರನ್ನ 2 ಸತಿ 3 ಸತಿ ನೋಡಿದ್ದೀನಿ, ಮಾತಾಡಿಲ್ಲ. ಚಿಕ್ಕದಾಗಿ ಮಾತಾಡಿಲ್ಲ. ಇಲ್ಲ ಹಾಯ್ ಹಲೋ ಅಂತ ಮಾತಾಡಿರ್ತೀನಿ ಅಷ್ಟೇ, ಪರ್ಸ್ನಲ್ ಆಗಿ ಮಾತಾಡಿಲ್ಲ. Sir, I'm sure ಈಗ I mean, see now at this stage of your life wherein you say I need to go and meet him, please come ಅನ್ನೋ ಥರ ಇರುತ್ತಲ್ಲ, why you haven't approached? ಧೈರ್ಯ ಇಲ್ಲ ಸರ್. ಐ ಡೋಂಟ್ ನೋ, ನನಗೆ ಅವ್ರ ಎದುರುಗಡೆ ಕೂತ್ಕೊಂಡು ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಏನು ಹೇಳಬೇಕು ನನಗೇನು ಗೊತ್ತೇ ಇಲ್ಲ. VP ಸರ್ ಇನಿಷಿಯೇಟ್ ಮಾಡೋಕೆ ಹೋಗಿಲ್ಲ, ಬನ್ನಿ ಬಾಸ್ ಕರ್ಕೊಂಡು ಹೋಗ್ತೀನಿ ಅಂತ? ಅವರಿಂದಾನೇ ನಾನು 2 ಸತಿ ಮೀಟ್ ಮಾಡಿದ್ದು. ಓಹೋ, ಅವರಿಂದಾನೆ. ಅವರು ನನ್ನ ಹುಚ್ಚತನ ನೋಡ್ಬಿಟ್ಟು ಸರ್ ಬನ್ನಿ ಸರ್ ಬಾಂಬೆನಲ್ಲಿ ಇವತ್ತು ರಿಹರ್ಸಲ್ ಆಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಒಂದು ಕಡೆ ಪರ್ಸ್ನಲ್ ಆಗಿ ಅವ್ರದ್ದು ಒಳಗಡೆ ರಿಹರ್ಸಲ್ ಆಗ್ಬೇಕಾದ್ರೆ ನನ್ನನ್ನು ಕೂರಿಸಿ ರಿಹರ್ಸಲ್ ತೋರಿಸಿ ಆಮೇಲೆ ಸರ್ ಈ ಕಡೆ ಬಂದಾಗ ಪರಿಚಯ ಮಾಡಿಸಿದ್ರು ಅವ್ರಿಗೆ. ಗುಡ್ ಅಂತಂದ್ರು. ಅವ್ರದ್ದಷ್ಟೇ ಮಿತ ಭಾಷೆ. ಅದಾದ್ಮೇಲೆ 2ನೇ ಸತಿ ನಾನು ನನ್ನ ಸ್ಟುಡಿಯೋ ಮಾಡಿದಾಗ ದೊಡ್ಡ ಫೋಟೋ ನೋಡಿದಿರಲ್ಲ ಸ್ಟುಡಿಯೋ, ಆ ಫೋಟೋನ ಒಂದು ಟ್ಯಾಂಕರಲ್ಲಿ ಹಾಕೊಂಡು ಚೆನ್ನೈಗೆ ತಗೊಂಡು ಹೋಗಿದ್ದೆ. ಅಂದ್ರೆ ಟ್ಯಾಂಕರ್ ಅಂದ್ರೆ ಇದು ಮೆಟೆಡೋರ್ ತಗೊಂಡು ಅವ್ರ ಹತ್ರ ಒಂದು ಸೈನ್ ಹಾಕಿಸ್ಕೊಂಡ್ ಬರ್ಬೇಕು ಅಂತ. ಪಾಪ ಅವಾಗಲೂ VP ಸರ್ ಸರಿ ಸರ್ ತಗೊಂಬನ್ನಿ ನೋಡೋಣ, ಇವತ್ತು ಶೋ ಇದೆ ಹಿಂದೆ ಸಿಗ್ತಾರೆ ಅಥವಾ ಅವ್ರ ಆಫೀಸ್ಗೆ ಹೋಗೋಣ, ಎಲ್ಲಿ ಸಿಗ್ತಾರೆ ಅಲ್ಲಿ ಹಾಕ್ಸೋಣ ಸೈನ್ ಹಾಕ್ಸೋಣ ಅಂತ. ಹಿ ಓನ್ಲಿ ಹೆಲ್ಪ್ ಮೀ. ಆಮೇಲೆ ಶೋ ಆದಮೇಲೆ ನೈಟ್ ಬಂದು ಅವ್ರು ಸೈನ್ ಮಾಡಿದ್ರು. ಅವ್ರದ್ದು ಇನ್ನೂ ಇದೆ ಆ ಸೈನು ಅಷ್ಟೇ ನನಗೆ. ಆಮೇಲೆ ಅವ್ರ ಮುಂದೆ ನಿಂತ್ಕೊಂಡು ನನಗೆ ಮಾತಾಡೋಕ್ಕಲ್ಲ ಶಕ್ತಿ ಇಲ್ಲ, ಏನು ಮಾತಾಡೋದು ಸರ್? I know I can, I mean I experienced the same thing. I think we have discussed about it also. ನನಗೆ ಇಳರಾಜ ಸರ್ ಸಿಕ್ಕಿದಾಗಲೂ ಅಷ್ಟೇ, ವಾಟ್ ಡು ಯು ಸೇ ಸರ್, ಏನು ಹೇಳ್ತೀರಾ? ಈಗ ಕೂತ್ಕೊಂಡು ಒಂದು ಪ್ರಶ್ನೆ ಕೇಳು ಅಂತಾರೆ, ಐ ಮೀನ್ ಸಾರಿ ಫಾರ್ ದ ವರ್ಡ್, ಮೀಟರ್ ಎಲ್ಲಿಂದ ಬರುತ್ತೆ ಅಂತೀನಿ ನಾನು. ಎಲ್ಲಿಂದ ಮೀಟರ್ ಬರುತ್ತೆ ನನಗೆ ಹೋಗ್ಬಿಟ್ಟು? ನಾನು ಹೋಗ್ಬಿಟ್ಟು ಕೇಳೋದಕ್ಕೆ ಸರ್ ಈಗ ನೀವು ಜೀವನದಲ್ಲಿ ಇದನ್ನು ಮಾಡಿದ್ದೀರಾ ಅಂತ ಅನ್ಬೇಕಾದ್ರೆ ಒಂದು ಲುಕ್ಕಲ್ಲಿ ಅನ್ಸುತ್ತೆ, ಗುರು ಏನು ಕೇಳ್ತಾ ಇದೆಯಾ ಗುರು ಅನ್ನೋ ಥರ. ಅಂದರೆ ಏನಿಲ್ಲ, ಜಸ್ಟ್ ಸರೆಂಡರ್ ಗುರು, ನೀನು ಏನು ಮಾಡಿದ್ದೀರಾ ಅಷ್ಟೇ, ಅದನ್ನು ಕೇಳ್ಬಿಟ್ಟು ಭಿಕ್ಷೆ ಥರ ಹೋಗ್ತೀವಿ ಗುರು ಅನ್ನೋ ಥರ ಅಂತ ಅನ್ಕೊಳ್ಳೋ ಹಂಗೆ ಅನ್ಸುತ್ತೆ. ಸರ್ ಈಗ since we are here to discuss more about 45, okay, tell me the seed of 45, where did it begin? ಸರ್ 45 ತುಂಬ ನಿಮಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸರ್, ಈ ಏನು ಕೋವಿಡ್ ಆಯ್ತಲ್ಲ, ಹೌದು, ಕೋವಿಡ್ ವಾಸ್ ವೆರಿ ವೆರಿ ಟಫ್ ಟೈಮ್ಸ್. ಓಕೆ, ಆಗ 3rd ವೇವಲ್ಲೇ ಐ ಲಾಸ್ಟ್ ಮೈ ಬ್ರದರ್. ಸೊ ನಾನು ಐ ವಾಸ್ 43 ಹತ್ತತ್ರ ಇದ್ರು ಅವರು. ಓಕೆ, 44 ಇರ್ಬೋದು, ನಾನು 40. ನನಗೂ 2 ವರ್ಷ ಡಿಫ್ರೆನ್ಸ್ ಸಮ್ಮೇರಲ್ಲಿ. ಓಕೆ, 42 ಇರ್ಬೋದು ನಾನು ಅವಾಗ. ಓಕೆ, ಸೊ ಅವ್ರನ್ನ ವೆನ್ ಐ ಲಾಸ್ಟ್ ಹಿಮ್, ಓಕೆ, ಅದು ಅಲ್ಲಿವರೆಗೂ ನನಗೆ ಕಥೆ ಗೀತೆ ಏನು ನನ್ನ ತಲೆಯಲ್ಲಿ ಇಲ್ಲ ಸರ್. ಓಕೆ, ಲಾಸ್ಟ್ ಟೈಮ್ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಲೈಫ್ದು ಆಯಿತು. ಅಂದರೆ ಕೋವಿಡ್ ಟೈಮಲ್ಲಿ ನಮ್ಮ ಅಣ್ಣನ ಬಾಡಿ, ನಾನು ಆ್ಯಂಬುಲೆನ್ಸ್ ಅಷ್ಟೇ. ಎಷ್ಟು ಇನ್ಫ್ಲೂಯೆನ್ಸ್ ಇದ್ರೂ ಏನು ಮಾಡಿದ್ರು ಅವ್ರನ್ನ ನನಗೆ ಬರಿ ಮಾಡೋಕ್ಕೆ ಜಾಗ ಸಿಕ್ಕಿಲ್ಲ. ವಾಟ್? ಸ್ವತಃ ಹೆಲ್ತ್ ಮಿನಿಸ್ಟ್ರ್ ಕಡೆಯಿಂದನೂ ಲೆಟ್ರ್ ತಗೊಂಡು ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಈ ಇದಿದೆಯಲ್ಲ ನಮ್ಮ ಗ್ರೇವ್ ಯಾರ್ಡ್ಗಳಲ್ಲಿ ಅಲ್ಲೂ ಬಿಟ್ಟಿಲ್ಲ. ಸುಮಾರು 2-3 ಗ್ರೇವ್ ಯಾರ್ಡು ನಮ್ಮ ಅಣ್ಣ, ಆ್ಯಂಬುಲೆನ್ಸು, ನಾನು ಎಲ್ಲ ರೋಡ್ ಖಾಲಿ ಓಡಾಡ್ತಾ ಇದ್ದೀನಿ ಪರ್ಮಿಷನ್ ತೊಗೊಳಕ್ಕೆ ಅಥವಾ ಮಣ್ಣು ಮಾಡೋದಕ್ಕೆ, ಎಲ್ಲೂ ಬಿಟ್ಟೇ ಇಲ್ಲ ಆ ಟೈಮಲ್ಲಿ. ಏನೇ ಅರ್ಜುನ್ ಜನ್ಯ, ನಾನು ಐ ಆಮ್ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್, ನಥಿಂಗ್. ಬಿಕಾಸ್ ಅಲ್ಲಿ ಗ್ರೇವ್ ಯಾರ್ಡಲ್ಲಿ ಯಾರನ್ನ ಇರೋರಲ್ಲ ಸರ್ ಮಶಾಣ ನೋಡ್ಕೊಳ್ಳೋಕ್ಕೆ, ಅವ್ರು ಹೆದರೋರು. ಅವ್ರು ಏನೇ ಪರಿಚಯ ಇದ್ರು ಇಳಿದ್ರೆ ಸರ್ ಇಲ್ಲ ಸರ್ ಸಾರಿ ಸರ್ ಬೇಜಾರು ಮಾಡ್ಕೊಬೇಡಿ ಸರ್, ಇಲ್ಲ ಸರ್ ಅದು ಮಾಡೋಕ್ಕಾಗಲ್ಲ ಸರ್, ಲಿಟ್ರಲಿ ಸರ್. ಆಮೇಲೆ ಒಂದು ನಮ್ಮ ಇದರಲ್ಲಿ ನಾವು ಬರಿನೇ ಮಾಡಬೇಕು, ಬರ್ನ್ ಮಾಡೋಂಗಿಲ್ಲ. ಓಕೆ, ಬಟ್ ಸ್ಟಿಲ್ ಬರ್ನ್ ಮಾಡೋ ಥರನೇ ಪರಿಸ್ಥಿತಿ ಬಂತು. ಅದಕ್ಕೂ ಕ್ಯೂ ಅದ್ರಲ್ಲಿ ಏನೇನೋ ಮಾಡಿ ನಮ್ಮ ಅಣ್ಣನ ಕಳಿಸ್ಕೊಟ್ನಲ್ಲ, ಅದು ಕಳಿಸ್ಕೊಟ್ಟಾದ್ಮೇಲೆ ಅವ್ರು ಅಸ್ಥಿ ಕೊಟ್ಟರು ನಮಗೆ. ಓಕೆ, ಅಸ್ಥಿ ಕೊಟ್ಟಾಗಿಂದ
ಅದನ್ನು ಇಟ್ಕೊಂಡು ಕಾರಲ್ಲಿ ನಾನು ಹೋಗ್ತಾ ಇದ್ದೆ ಶ್ರೀರಂಗಪಟ್ಟಣ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೆ. ಗೊತ್ತಿಲ್ಲ, ಸಡನ್ನಾಗಿ ಏನೇನೋ ಥಾಟ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಇದು ಅದು ಅದೆಲ್ಲ ಕೇಳಿ ಏನೋ ಒಂದು ಲೈನರ್ ತಲೆನಲ್ಲಿ ಬಂತು ನನಗೆ. ಅದೆಲ್ಲ ಏನು ಹೆಂಗೆ ಏನೋ ಆ ಥರ ಸಡನ್ನಾಗಿ ಲೈಫ್ ಹೆಂಗೆ ಆಗೋಗ್ಬಿಡುತ್ತಲ್ಲ, ಏನಿದು ವೈ ದಿಸ್ ಹ್ಯಾಪನ್ಸ್ ಅಂತಲ್ಲ, ಏನೋ ಮಾತಾಡ್ಕೊಂಡು ಒಂದು ಲೈನರ್ ಬಂತು. ಆ ಲೈನರ್ನ ತಗೊಂಡು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಸಿಕ್ಕಿದಾಗ ಅದೇನೋ ಐ ಗಾಟ್ ಅ ಫಸ್ಟ್ ಸೀನ್ ಆಫ್ ದ ಫಿಲ್ಮ್. ಫಸ್ಟು ಒಂದು 10 or 15 minutes ಆಫ್ ದ ಫಿಲ್ಮ್ ಹೆಂಗೆ ಬರ್ದೆ ಅಂತ ನಂಗೆ ಗೊತ್ತಿಲ್ಲ ಸರ್. ಯು ಲಿಟ್ರಲಿ ರೋಟ್ ಜಸ್ಟ್ ರೋಟ್ ಇಟ್ ಪ್ಲಾನೇ ಇಲ್ಲದೆ ಶಾರ್ಟ್ಸ್ ಟಕ ಅಂತ ಬರ್ತದೆ, ಸುಮ್ಮನೆ ಹಿಂಗೆ ಬರ್ದೆ. ಆ ಫಸ್ಟ್ ಸೀನ್ ಬರ್ದಾಗಿದ ತಕ್ಷಣ ಕ್ಲೈಮ್ಯಾಕ್ಸ್ ಬರ್ದೆ. ಫಸ್ಟ್ ಆದ್ಮೇಲೆ ಕ್ಲೈಮ್ಯಾಕ್ಸ್. ಇದು ಎರಡನ್ನ ಯಾರಿಗೆ ಹೇಳಿದ್ರು ಹೆಂಗೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಐ ರಿಮೆಂಬರ್. ಅದಾದ್ಮೇಲೆ ಸೆಂಟರ್ದೆಲ್ಲ ಬಿಲ್ಡ್ ಮಾಡ್ಕೊಂಡು ಹೋದೆ. ಆಮೇಲೆ ಹಿಂಗಾದ್ರೆ ಹೆಂಗೆ ಹೆಂಗೆ ಅಂತ. ಸೊ ಈ ಥರ ಅದು 45 ಅನ್ನೋದು ಕ್ಲಿಯರ್ ಆಗಿ ಬಂತು ನನಗೆ. ಸೊ ಯು ಮೀನ್ ಟು ಸೇ ಇಫ್ ಐ ಹ್ಯಾವ್ ಟು ಟೆಲ್ ಯು ಅಂತಂದರೆ ಇದಕ್ಕೆ ಒಂದು ರಿಯಲ್ ಲೈಫ್, ಒಂದು ವಾಟ್ ಎವರ್ ದಿ ಸಿಚುಯೇಷನ್ಸ್ ಅಲ್ಲಿಂದ ಇನ್ಸ್ಪಿರೇಷನ್ ಡ್ರಾ ಮಾಡಿರೋಂಥ ಕಥೆ. ಡೆಫಿನೆಟ್ಲಿ ನನ್ನ ಪರ್ಸನಲ್ ಸರ್. ಬಟ್ ಡೋಂಟ್ ಯು ಥಿಂಕ್ ಸೊ? ಐ ಮೀನ್ ಅಫ್ಕೋರ್ಸ್ ನನಗೆ ಲಾಟ್ ಆಫ್ ಸಬ್ಟೆಕ್ಸ್ಟಲ್ ಕ್ವೆಶನ್ಸ್ ಓಡ್ತಿದೆ. ಇಟ್ ಈಸ್ ಶೋ ಡೀಪ್ ಟು ಸ್ಪಿರಿಚುಯಾಲಿಟಿ ಅವ್ರ ಲೈಫ್, ಅದಕ್ಕೆ ಹತ್ರ ಆಗುತ್ತಾ ಅಥವಾ ಇದೊಂದು ಕಮರ್ಷಿಯಲ್ ಎಲಿಮೆಂಟಲ್ಲೂ ಕೂಡ ದರ್ ವಿಲ್ ಬಿ ಎಲಿಮೆಂಟ್ಸ್ ವಿಚ್ ಪೀಪಲ್, ಬಿಕಾಸ್ ಯಾಕಂದರೆ ನೀವು ವೆನ್ ಯು ಆರ್ ಗೆಟಿಂಗ್ ಸ್ಟಾರ್ಸ್ ಲೈಕ್ ಶಿವಣ್ಣ, ರಾಜ್ ಬಿ ಶೆಟ್ಟಿ ಮತ್ತು ಉಪ್ಪಿ ಸರ್ನ ಅಂತಂದಾಗ ಪೀಪಲ್ ವಿಲ್ ಒಂದೇನೋ ಒಂದು ಪ್ರೀ ರಿಕ್ವೆಸ್ಟೆಡ್ ಮೈಂಡ್ ಸೆಟ್ಟಲ್ಲಿ ಬಂದಾಗ ಆ ಕಮರ್ಷಿಯಲ್ ಎಲಿಮೆಂಟ್ಸು ಇರುತ್ತಾ ಅಥವಾ ಹೆಂಗಿರುತ್ತೆ ಅದು? ಸರ್, ಒಂದು ಸಿನಿಮಾ ಅಂದರೆ ಎಂಟರ್ಟೈನರ್ ಸರ್. ಅಬ್ಸಲ್ಯೂಟ್ಲಿ, ಡೆಫಿನೆಟ್ಲಿ 100 out of 100 ಎಂಟರ್ಟೈನ್ಮೆಂಟ್. ಆಮೇಲೆ ಶಿವಣ್ಣ ಅವರು, ಉಪ್ಪಿ ಸರ್ ಅವರೆಲ್ಲ ಇದ್ದಾಗ ಐ ಆಮ್ ಹ್ಯೂಜ್ ಫ್ಯಾನ್ ಬಾಯ್ ಅವ್ರದ್ದು. ಅಂದರೆ ಅವ್ರನ್ನ ಹೆಂಗೆ ನೋಡಬೇಕು, ರಾಜ್ ಸರ್ಗೂ ಹ್ಯೂಜ್ ಫ್ಯಾನ್ ಬಾಯ್. ಅಂದರೆ ಇವ್ರನ್ನೆಲ್ಲ ಹೆಂಗೆ ನೋಡ್ಬೇಕಂತ ನನಗೊಂದು ಆಸೆ ಇರುತ್ತಲ್ಲ, ಅದೆಲ್ಲ ಈ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ಬಿಡ್ತು. ಟಕ ಅಂತ ನಾಟ್ ಆಗೋಯ್ತು ಅದೆಲ್ಲ. ಸೊ ಈ ಸ್ಕ್ರಿಪ್ಟನ್ನ ನೀವು ನನಗೆ ಕೇಳಿದ್ರೆ ಫಿಲ್ಮಲ್ಲಿ ನೀವು 45 ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಮೊದಲನೇದಾಗಿ ಫ್ರೆಶ್ನೆಸ್, ಇಟ್ ವಿಲ್ ಬಿ ವೆರಿ ನ್ಯೂ. ಅದು ನಾನು ಮಾಡಿದ್ದಲ್ಲ, ತಾನಾಗೆ ಅದು ಆಗಿದ್ದು. ಯಾರೇ ಇವತ್ತರೆಗೂ ನೋಡಿದ್ರು ತುಂಬ ಹೊಸದಾಗಿದೆ, ಫಿಲ್ಮೇ ಹೊಸದಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್ನು, ಇದೇನೋ ತುಂಬ ಇದೆಲ್ಲ ಮಾಡ್ತೀವಿ ಅನ್ನೋದಿಲ್ಲ. ಆ್ಯಂಡ್ ಹೈಯೆಸ್ಟ್ ನಿಮಗೆ ಪೀಕ್ ಮೂಮೆಂಟ್ಸು, ಅಂದರೆ ಆಡಿಯನ್ಸ್ ಇವತ್ತು ಏನು ಕೇಳ್ತಾರೆ ಅವ್ರ ಫ್ಯಾನ್ಸ್ ಆಗಿ ಎಲಿವೇಶನ್ಸು ಅದು ಇದೆಲ್ಲ ಎಲ್ಲ ಹೈಯೆಸ್ಟ್ ಪೀಕ್ ಮೂಮೆಂಟ್ಸ್. ಆ ಪೀಕ್ ಮೂಮೆಂಟ್ಸು ಹೊಸದು. ಆ ಪೀಕ್ ಮೂಮೆಂಟ್ಸ್ ರೆಗ್ಯುಲರ್ ಪೀಕ್ ಮೂಮೆಂಟ್ಸ್ ಇರ್ತಾರೋ ಆ ಥರ ಎಲ್ಲ, ಆ ಮೂಮೆಂಟ್ಗಳೆಲ್ಲನೂ ಅದೂ ಹೊಸದು. ಸೊ ಕಂಪ್ಲೀಟಾಗಿ ಒಂದು ಫ್ರೆಶ್ನೆಸ್, ಒಂದು ಹೊಸತನನ ಈ ಫಿಲ್ಮಲ್ಲಿ ಡೆಫಿನೆಟ್ಲಿ ನೋಡ್ಬೋದು. ಜೊತೆನೆಲ್ಲ 100% ಎಂಟರ್ಟೈನರ್. ಫುಲ್ ನೀವು 2 hours 23 minutes ಇದೆ. 2 hours 23 minutes. 2 hours 23 minutes ನಿಮಗೆ ಫುಲ್ಲು ಖುಷಿ ಸಿಗುತ್ತೆ. ನೀವು ನಗಬೇಕಂದ್ರೆ ನಗ್ಬೋದು, ಅಳ ಮೂಮೆಂಟಲ್ಲಿ ಅಳ್ಬೋದು, ಥ್ರಿಲ್ ಆಗ್ಬೋದು. ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ದೇರ್ ಇಸ್ ನೋ ರೆಗ್ಯುಲರ್ ಫಾರ್ಮ್ಯಾಟ್. ಲೈಕ್ ಇಲ್ಲೊಂದು ಹಾಡು ಬರುತ್ತೆ, ಇಲ್ಲೊಂದು ಐಟಮ್ ಸಾಂಗ್ ಬರುತ್ತೆ, ಅಥವಾ ಇಲ್ಲೊಂದು ಚೇಸ್ ಬರುತ್ತೆ, ಅಥವಾ ಇಲ್ಲಿ ಯಾರೋ ಮುಚ್ಚಿಡ್ಕೊಂಡು ಒಬ್ಬ ಬರ್ತಾನೆ. ಈ ಥರದ್ದು ಏನೇನು ರೆಗ್ಯುಲರ್ ಇದೆ ಅದು ಯಾವುದೂ ಇಲ್ಲ. ಕಮರ್ಷಿಯಲ್ ಆಗಿ ಸಿಗಂತ ರೆಗ್ಯುಲರ್ ಪಾಯಿಂಟ್ಸ್ ಇಲ್ಲ. ಬಟ್ ಯೆಟ್ ಇಟ್ ಇಸ್ ವೆರಿ ಕಮರ್ಷಿಯಲ್. ವೆರಿ ಬ್ಯೂಟಿಫುಲಿ ಸೆಡ್. ಕಮರ್ಷಿಯಲ್ ಸಿಗುವಂಥ ಎಲಿಮೆಂಟ್ಸ್ ಇಲ್ಲ, ಬಟ್ ಯೆಟ್ ಇಟ್ ಇಸ್ ವೆರಿ ಕಮರ್ಷಿಯಲ್ ಆ್ಯಕ್ಚುಲಿ. ಬಟ್ ಈಗ ವೆನ್ ಲೈಕ್ ನೀವು ಒಂದು ಫಸ್ಟ್ ಟೀಸರ್ ಬಿಟ್ರಿ ಗೊತ್ತಾ, ಓಂ ಸಿನಿಮಾ, ಇದು ಹೀರೋ ನಾನೇ, ಅದು ಡೈರೆಕ್ಟರ್ ನಾನೇ ಅಂತ. ಹೌ ಇಸ್ ಇಟ್ ಪಾರ್ಟ್ ಆಫ್ ದ ಫಿಲಮ್ ಆರ್ ಇಸ್ ಇಟ್ ಓನ್ಲಿ ಪಾರ್ಟ್ ಆಫ್ ದ ಪ್ರಮೋಷನಲ್ ಟೀಸರ್? ನೋ, ಅದು ನಿಮಗೆ ಫಿಲ್ಮಲ್ಲಿ ಯು ವಿಲ್ ಕನೆಕ್ಟ್ ವೈ ಇಟ್ ಇಸ್ ಬೀನ್ ಟೋಲ್ಡ್ ಲೈಕ್ ದಟ್. ಇಟ್ ಕ್ಲಿಯರ್ಲಿ ಲುಕ್ ಲೈಕ್ ಅ ಫ್ಯಾನ್ ಬಾಯ್ ಫಿಲ್ಮ್ ಮಾಡ್ದಂಗೆ. ಫ್ಯಾನ್ ಬಾಯ್ ಫಿಲ್ಮು, ಬಟ್ ದೇರ್ ಇಸ್ ಲಾಟ್ ಆಫ್ ಲಾಜಿಕ್. ಎವ್ರಿಥಿಂಗ್ ಇಸ್ ಬೀನ್ ನಾಟೆಡ್. ಸುಮ್ಮನೆ ಏನೋ ಒಂದು ಸೀನ್ ಇಡಬೇಕು ಅಂತ ಸೀನ್ ಇಟ್ಟಿಲ್ಲ. ಒಂದು ಹೈ ಎಲಿವೇಶನ್ ಸೀನ್ ಬರಬೇಕು ಅಂತ ಒಂದು ಸೀನ್ ಬರ್ದಿದ್ದಲ್ಲ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಮಗೆ. ಓಹೋ, ಇದು ಹಿಂಗ. ಹೂ ವಾಸ್ ದ ಫಸ್ಟ್ ಆಡಿಯನ್ಸ್ ನೀವು ಸಿನಿಮಾ ಕಂಪ್ಲೀಟ್ ಮಾಡಿದ್ಮೇಲೆ ನೋಡಿದ್ದು? ಫಿಲ್ಮ್ ಅಂದರೆ ನಾನು ಅದೇ ಫಿಲ್ಮ್ ಶೂಟಿಂಗ್ ಮುಂಚೆನೇ ಒಂದು ಮಾಡಿಬಿಟ್ಟಿದ್ನಲ್ಲ. ಕರೆಕ್ಟ್. ನೀವು ಅದೊಂದು ಅದು ಫಸ್ಟ್ ಪ್ರೊಡ್ಯೂಸರ್ಗೆ ತೋರಿಸಿದೆ. ಓಕೆ. ಪ್ರೊಡ್ಯೂಸರ್ಗೆ ತೋರ್ಸೋಕೆ ಮುಂಚೆ ಒಂದು 3 ವರ್ಷನ್ಸ್ ನಾನೇ ಮಾಡಿ ಇದು ಮಾಡಿ ಸರಿ ಇಲ್ದಿರೋದೆಲ್ಲ ರಿಪೇರಿ ಮಾಡಿ ಫಸ್ಟ್ ಪ್ರೊಡ್ಯೂಸರ್ ನೋಡಿದ್ರು. ಪ್ರೊಡ್ಯೂಸರ್ ಆದಮೇಲೆ ಶಿವಣ್ಣ ಮನೆಗೆಲ್ಲೇ ತೋರಿಸ್ದೆ ಶಿವಣ್ಣಗೆ. ಶಿವಣ್ಣ ಆದಮೇಲೆ ಉಪ್ಪಿ ಸರ್ ಆ್ಯಂಡ್ ರಾಜ್ ಬಿ ಶೆಟ್ಟಿ ಲಾಸ್ಟ್ ನೋಡಿದ್ರು.
Sir, within a short span of time, how can this song reach to that many people? How? What is the magic behind it? I know the magician is Arjun Janya, but what is the reason? How? ಇಲ್ಲ ಬೈ ಗಾಡ್ಸ್ ಗ್ರೇಸು ನಂಗೆ ತುಂಬ ಟೆನ್ಷನ್ ಇತ್ತು. ಇರೋದು ಒಂದೇ ಒಂದು ಹಾಡು. ಆಮೇಲೆ ಇನ್ನೊಂದು ಗೊತ್ತಾ ಮಯೂರ್, ಈ ಫಿಲ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನಾನು ಈಸಿಯಾಗಿ ಮಾಡಿದ್ದೀನಿ, ಮ್ಯೂಸಿಕ್ ಮಾತ್ರ ಬಿಟ್ಟು. What? I don't believe this actually. ಉಲ್ಟಾ ಅಲ್ವಾ? ಫಿಲ್ಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಲ್ಲ, ಏನೂ ಮಾಡಿಲ್ಲ. ಅದಲ್ಲ ಆ ಡಿಪಾರ್ಟ್ಮೆಂಟ್ ಎಲ್ಲಾನು ತುಂಬ ಈಸಿಯಾಗಿ ಮಾಡಿದ್ದೀನಿ. ಮ್ಯೂಸಿಕ್ ಪ್ರೋ ಥರ ಬರೋರು ಕ್ಯಾಮ್ರಾಮ್ಯಾನ್ ಇಂದ ಹಿಡಿದು ಎಲ್ರೂ ಈಸಿ. ಎಲ್ಲ ಪ್ರಿಪೇರ್ಡ್ ಇತ್ತು. ಈ ಶಾಟ್ ಹಿಂಗೆ, ಈ ಶಾಟ್ ಹಿಂಗೆ, ಈ ಶಾಟ್ ಹಿಂಗೆ ಹಿಂಗೆ ಹಿಂಗೆ. ಅಣ್ಣ ಆಗಲಿ ಉಪ್ಪಿ ಸಾರ್ ಆಗಲಿ ಎಲ್ರು ಬಂದು ಏನಮ್ಮ ಸೌಂಡೇ ಇಲ್ಲ, ಇದೊಂದು ಸೆಟ್ಟಲ್ಲಿ ಸೌಂಡ್ ಇಲ್ಲ, ಕಿರ್ಚಾಟ ಇಲ್ಲ, ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ವಿಷುವಲ್ ನೋಡಿದ್ರೆ ಹಿಂಗಿರುತ್ತೆ ಅಂತ. ಉಪ್ಪಿ ಸರ್ ಅಷ್ಟೇ, ಅಯ್ಯೋ ಎಲ್ಲ ಕಿರ್ಸ್ತಾ ಇರ್ತಾರೆ ಮೈಕ್ ಹಿಡ್ಕೊಂಡು, ಅರ್ಧ ಅಲ್ಲೇ ತಲೆನೋವು ಬಂದ್ಬಿಡುತ್ತೆ, ಟೆನ್ಷನ್ ಇರುತ್ತೆ ಪಾಪ ಅವ್ರಗಳಿಗೂ. ಏನು ಇಷ್ಟು ಕೂಲಾಗಿ ಮಾಡ್ತೀರಾ ಗುರು? ಯಾವ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಯು ಆಸ್ಕ್ ಮೀ, ಐ ಯೂಸ್ ಟು ಎಡಿಟ್ ಎವ್ರಿ ಡೇ. ಹೌದಾ? ಎವ್ರಿ ಡೇ ಅಲ್ಲಿ ಹೋಗಿ ಫಿಲ್ಮ್ ಮುಗಿದ ತಕ್ಷಣ ಕ್ಯಾರವನಲ್ಲಿ 2 hours ಆ ಸೀನ್ ಪಕ್ಕ ಎಡಿಟ್ ವಿತ್ ಮ್ಯೂಸಿಕ್. ನೀವು ಮೊದಲೇ ಮ್ಯೂಸಿಕ್ ಮಾಡಿಕ್ಕಿದ್ನಲ್ಲ. ನೋ, ಬಟ್ ನನಗೇನು ಅನ್ಸಿದ್ದು ಅಂತಂದ್ರೆ, ಸಿ ಈಗ ಈಗಿನ ಕಾಲದಲ್ಲಿ ಅಂದ್ರೆ ಈಗಿನ ಪ್ರಸ್ತುತದಲ್ಲಿ ಒಂದು ಓಕೆ ಸಾಂಗ್ ಟ್ರೆಂಡ್ ಆಗೋದು, ನಂಬರ್ ಆಫ್ ವ್ಯೂಸ್ ಮೇಲೆ ಇದಾಗುತ್ತೆ, ಆ ಥರ ಎಲ್ಲ ಆಗುತ್ತೆ ಅಂತ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್ಗಳು ಮೆಜರ್ಮೆಂಟ್ ಮಾಡ್ತಾರೆ ಸರ್. ನನಗೆ ಹೇಳೋದು ಐ ಆಲ್ವೇಸ್ ಬಿಲೀವ್ ಇನ್ ದಿ ನಂಬರ್ ಆಫ್ ಶೇರ್ಸ್, ಅಥವಾ ರೀಲ್ಸ್ ಮಾಡ್ತಾ ಇದ್ದಾರಾ, ಅಥವಾ ದೇರ್ ಲೈಕ್ ಶೇರಬಿಲಿಟಿ ಇದೆಯಾ ಅನ್ನೋದ್ರ ಬೇಸಿಸ್ ಮೇಲೆ ಆಗುತ್ತೆ ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ದಿಸ್ ಆಕ್ಚುಲಿ ನಾನು ಹೇಳಿದಾಗ ಈಗ ರಿಲೀಸ್ ಆಗಿದ್ದಕ್ಕೂ ಇವಾಗ ತಗೊಂಡ್ರು ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಎಷ್ಟು ಸರ್, ಒಂದು 7-8 ಡೇಸ್, 4 days ಆಗಿದೆ. ಕರೆಕ್ಟ್. ಸೊ ಓಕೆ, ಬೈ ದ ಟೈಮ್ ದಿಸ್ ಇಂಟರ್ವ್ಯೂಗೂ ಒಂದು 10 days ಅಂತ ಅನ್ಕೊಂಡೆ, ಈಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿರುತ್ತೆ. ದಿ ಶೇರಬಿಲಿಟಿ, ದ ವೇ ಪೀಪಲ್ ಆರ್ ಅಡ್ಯಾಪ್ಟಿಂಗ್, ದ ವೇ ಆ್ಯಂಡ್ ಐ ಡೋಂಟ್ ನೋ ಲೈಕ್ ಹೇಳಿದ್ನಲ್ಲ ಹೊಸದು ಜನ ನನಗೆ ಬಂದಿದ್ದು ರಿವ್ಯೂಸ್ ಅಂದರೆ ಎಲ್ರೂ ಸರ್ ತುಂಬ ಹೊಸದಾಗಿದೆ ಸರ್. ಕರೆಕ್ಟ್. ರೆಗ್ಯುಲರ್ ಪ್ಯಾಟರ್ನಲ್ಲಿ ಹಾಡಿರ್ಬೇಕು ಆ ಥರ ಹಾಡೂ ಇಲ್ಲ. ಈಗ ತುಳು ಒಂದು ಭಾಷೆ ಇದೆ. ಫಸ್ಟ್ ಆಫ್ ಆಲ್ ನನಗೆ ಹಾಡು ಕೇಳಿದ್ರೆ ಅಟ್ರಾಕ್ಟ್ ಆಗಬೇಕು. ನೀವು ಅದನ್ನ ಹಾಡು ಏನಾದರೂ ಅಟ್ರಾಕ್ಟ್ ಮಾಡಿ, ಈಗ ಕೇಳಿದ್ರೆ ಹಾಡ್ಕೊಂಡು ನನ್ ಗುನ್ಗ ತರ ಇದೆ ಅಂತ ಮಾಡಿ, ಏನೋ ಒಂದು ಇದು ಗುನ್ಗಕ್ಕೆ ಆಗಿಲ್ಲ ಸರ್, ನನ್ಗೆ ಆ ಸೌಂಡ್ ಮಾತ್ರ ತುಂಬಾ ಇಷ್ಟ ಆಯ್ತು ಅನ್ನೋ ತರನೂ ಇದೆ. ಎಷ್ಟೊಂದು ಭಾಷೆನೇ ಗೊತ್ತಿಲ್ಲ, ನಾವು ಅದನ್ನ ಇಷ್ಟಪಟ್ಟಿರ್ತೀವಿ. ಸೊ ಆ ಥರದ್ದು ಏನೋ ಹೊಸದಾಗಬೇಕು ಅಂದ್ಬಿಟ್ಟು ಫಸ್ಟ್ ಈಸಿ ಸಾಂಗು ಮಾಡಿದೆ. ಲೈಕ್ ಎಲ್ಲರೂ ಹಮ್ಮೆಬಲ್ ಆಗಿ ಹಾಡೋ ಥರದ್ದು ಎಲ್ಲ ಮಾಡಿ ಏನು ಮಾಡಿದ್ರು ಇಟ್ ಇಸ್ ದ ರೆಗ್ಯುಲರೇ ಅನಿಸ್ತಾ ಇದೆ. ಏನು ಹೊಸದಾಗಿ ವರ್ಕ್ ಆಗ್ತಿಲ್ಲ ನನಗೇನೆ, ಏನೋ ಹೊಸದಾಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾಡಿ ಏನೋ ಒಂದು ಆಫ್ರಿಕನ್ಸ್ ಬೇರೆ ಬರ್ತಾ ಇದಾರೆ, ಒಂದು ಟ್ರೈಬಲ್ ಅನ್ನಿಸ್ಬೇಕು ಒಂದು ಜಾಗದಲ್ಲಿ, ಹುಕ್ಕೆ ಟ್ರೈಬಲ್ ಆಗ್ಬೇಕು ಅಂತ ಆಫ್ರಿಕನ್ ಭಾಷೆನು ಇದು ಟ್ರೈ ಮಾಡಿದೆ ನಾನು. ಅಂದ್ರೆ ಆ ವರ್ಡ್ಸ್ ಎಲ್ಲ ತಿಳಿದು ಏನಾದ್ರು ಹಾಕ್ಬೋದ ಅಂತ, ಅದು ಇನ್ನೂ ಅರ್ಥನೇ ಆಗ್ತಾ ಇಲ್ಲ, ಏನೋ ಒಂಥರ ಇದೆ ಅದು. ಸರಿ, ಆಮೇಲೆ ನಿಶಾನ್ ರೈ ಇದನ್ನು ಅಲ್ಲಿ ನಾನು ಹೇಳಿದೆ, ನಿಶಾನ್ ಇದನ್ನ ನಿಮ್ ಭಾಷೆ ಮಲಯಾಳ ಮತ್ತು ಮಂಗಳೂರಲ್ವಾ, ಅಲ್ಲಿ ತುಳುನಲ್ಲಿ ಏನೋ ಬರೀತೀಯಾ ಅಂತ. ಸರಿ ಸರ್ ನಾನು ಬರೀತೀನಿ ಅಂತ ಹಿ ರೋಟ್ ಫಾರ್ ದ ಟ್ಯೂನ್. ಈ ತರ ಬರ್ದ್ಬಿಟ್ಟು ಹಾಡಿದ್ಮೇಲೆ ನನಗೆ ಏನಾಯ್ತು, ಸಿ ಸಂಬಡಿ ಹಿಯರ್ಸ್ ಅರ್ಥ ಆಗಲ್ಲ ಪಾಯಿಂಟ್, ಬಟ್ ನಮ್ ತರ ಅನ್ಸುತ್ತೆ, ಅದೇ ಟೈಮ್ ಟ್ರೈಬಲ್ ಅನ್ಸುತ್ತೆ. 3 ಡೈಮೆನ್ಷನ್ ಇದೆ. 3 ಡೈಮೆನ್ಷನ್. ಸೊ ನಮ್ಮ ಥರನೂ ಅನಿಸುತ್ತೆ, ಟ್ರೈಬಲ್ಲು ಅನಿಸುತ್ತೆ. ಅದು ನನಗೆ ಕನ್ವಿನ್ಸ್ ಆಯಿತು. ಆ ಮಕ್ಕಳೆಲ್ಲ ಪುಟ್ಟಿತ್ತು ಅಂತ ಏನು ಆಡ್ದು, ಏನು ಯಾವ ಭಾಷೆ ಇದು ಸರಿ ತಿರುಗುತ್ತಾವಲ್ಲಿ ಬಾಯಿಗೆ. ಈಗ ನೀವು ಹೇಳೋದು, ಈಗ ನೀವು ಹೇಳಿ ಸರ್, ನೀವು ಹೇಳ್ಬೇಕಾದ್ರೆ ನಂಗೆ ಅನಿಸ್ತಿತ್ತು, ಲೆಟ್ ಮಿ ಟ್ರೈ ಟು ಸೇ ದಟ್ ಅಂತ ನನಗೆ ಅನಿಸ್ತಿದೆ. ಸ್ವಲ್ಪ ನಿಧಾನವಾಗಿ ಹೇಳ್ಕೊಡಿ ಸರ್ ನನಗೆ. ನಿಶಾನ್ ರೈ ಒಬ್ಬನೇ ನಿಶಾನ್ ರೈ ಹಾಗಾದ್ರೆ ಅವನು ಎತ್ತಾಕೊಂಡ್ಬಿಡ್ಬೇಕಿತ್ತು ಸರ್, ಹಾಗಾದ್ರೆ ಹಿಂದೆ ಹಾಕೊಂಡ್ಬಿಟ್ಟು ಹೋಗಿದ್ದಾನೆ. ಖಂಡಿತ ಅವನು ಕರ್ಕೊಂಡ್ಬಂದ್ಬಿಡ್ತಾ ಇದ್ದೆ, ನಿಜವಲ್ಲೂ ಇದ್ದಿದ್ರೆ ಕರ್ಕೊಂಡ್ಬರ್ತಿದ್ದೆ. ಬೆಸ್ಟ್ ಆಕ್ಚುಲಿ ಅವ್ರು ಇದ್ಬಿಟ್ಟು. ಬಿಕಾಸ್ ಒಂದು ಬ್ಯೂಟಿಫುಲ್ ಥಿಂಗ್ ಆಗಿದೆ ನಿಮ್ಗೆ ಗೊತ್ತಾ, ಉಪ್ಪಿ ಸರ್ ಹೇಳಿದ್ರು ನನಗೆ, ಆಮೇಲೆ 2-3 ಹೇಳಿದ್ರು, ಸರ್ ನಿಮ್ಗೆ ಗೊತ್ತಾ ಅರ್ಥ ಆಗಲ್ಲ ಅರ್ಥ ಆಗುತ್ತೆ ಅಂತೀರಾ, ಹಾಡಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವರ್ಡ್ ಇದೆ ನಿಮ್ಗೆ ಗೊತ್ತಾ ಅಂದ್ರೆ, ಏನು ಸರ್ ಅಂದ್ರೆ, ಪುನೀತ 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 ಅಂತಾನೆ ಕೇಳುತ್ತೆ ನೋಡಿ ನಿಮ್ಗೆ, ಪುನೀತ್ 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 ಅಂತ ಇರುತ್ತೆ ಅಂತ. ನಿಜವಾಗ್ಲು ನನಗೆ ಇನ್ನೊಂದಿಬ್ರು ಹೇಳಿದ್ರು, ಸರ್ ನಿಮ್ಗೆ ಗೊತ್ತಾ ಸರ್ ಅದ್ರಲ್ಲಿ ಪುನೀತ ಪುನೀತ ಇದೆ ನಿಮ್ಗೆ ಗೊತ್ತಾ ಸರ್ ಅಂತ. ನನ್ನ ಡ್ರೈವರ್ ಹೇಳ್ದ, ಸರ್ ಅದ್ರಲ್ಲಿ ಪುನೀತ, ಏನಪ್ಪ ಎಲ್ಲಾನು ಒಂದು ಆಶೀರ್ವಾದ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಉಪ್ಪಿ ಸರ್ ಹೇಳಿದ್ರೆ ನೌ ದಟ್ ಯು ಹ್ಯಾವ್ ಟೋಲ್ಡ್ ಮೀ, ನನಗೆ ಈಗ ಹೋಗ್ಬಿಟ್ಟು ನನಗೆ ಆ್ಯಕ್ಚುಲಿ
ಐ ಮೀನ್ ನನಗೆ ಪ್ಲೇ ಮಾಡಿದ್ರೆ ನನಗೆ ಆನಂದ್ ಆಡಿಯೋರು ನನಗೆ ಕಾಪಿರೈಟ್ ಕಳ್ಸಂಗಿಲ್ಲ ಸರ್, ಅದಕ್ಕೋಸ್ಕರ ನನಗೆ ಐ ವಾಂಟ್ ಟು ಪ್ಲೇ ದಿಸ್ ಎಟ್ ದ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಲಿಸನ್ ಟು ಇಟ್ ಆ್ಯಂಡ್ ಎಂಜಾಯ್ ಅಂತ ಅನಿಸ್ತಿರ್ತೀವಿ. ಇಷ್ಟು ಮಾಡಿರೋದಕ್ಕೆ ಓಕೆ ಎನಿವೆ, ಬಟ್ ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಇಫ್ ಐ ಲಿಸನ್ ಟು ಇಟ್, ನನಗೆ ಐ ಥಿಂಕ್ ಸೊ ನೀವು ಹೇಳಿದ್ಮೇಲೆ ಸರ್ ಕಂಪ್ಲೀಟ್ಲಿ ಪೂರಾ ಇನ್ ತುಳುನಾ ಅಥವಾ ಮಧ್ಯದಲ್ಲಿ ಆಫ್ರಿಕನ್ ಭಾಷೆನ? ನೋ ಕಂಪ್ಲೀಟ್ಲಿ ತುಳು. ಅದ್ರ ಮೀನಿಂಗ್ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಲೈಫಲ್ಲಿ ಮರ್ತೋಗ್ಬಿಟ್ಟು, ಕಷ್ಟ ಸುಖ ಬರೋದು ಬಂದೇ ಬರುತ್ತೆ, ಎಲ್ಲ ಮರ್ತೋಗ್ಬಿಟ್ಟು ಕಮ್ ಲೆಟ್ ಅಸ್ ಎಂಜಾಯ್, ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯ್ ಲೈಫ್. ಡೋಂಟ್ ಯು ಥಿಂಕ್ ಸೊ ಪೀಪಲ್ ವಿಲ್ ಬಿ ಕೋರಿಲೇಟಿಂಗ್ ಜಸ್ಟ್ ಬಿಕಾಸ್ ರಾಜ್ ಬಿ ಶೆಟ್ಟಿನ ಹಾಕೊಂಡಿರೋದ್ರಿಂದ ಇವ್ರು ತುಳಿದು ಇಟ್ಬಿಟ್ಟಿದಾರ ಅಂತಾರ? ಇಲ್ಲ ಡೆಫಿನೆಟ್ಲಿ ಅದು ಬೇಕಂತ ಮಾಡಿಲ್ಲ, ಬಟ್ ಅದೆಲ್ಲ ನನಗೆ ಐ ಆಮ್ ಹ್ಯಾಪಿ. ಲೈಕ್ ಇವತ್ತಿನ ಸಿಚುವೇಶನಲ್ಲಿ ಸೂಫ್ರಮ್ಸು ಅಮೇಝಿಂಗ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಆ ಒಂದು ತುಳುನಾಡಿನ ಜನರು ಕೂಡ ಅವ್ರಿಗೂ ನಮ್ಮದೇ ಅಂತ ಅನಿಸುತ್ತೆ. ಆ್ಯಂಡ್ ರಾಜ್ ಸರ್ಗೆ ಹೆವಿ ಫ್ಯಾನ್ಸು ಎಲ್ಲ ಕಡೆ, ಇಂಡಿಯಾ ಪೂರ್ತಿ ಇದ್ರೂ ಅವ್ರದ್ದು ಅಂತ ಒಂದು ಇರುತ್ತಲ್ಲ, ದೇ ವಿಲ್ ಆಲ್ಸೋ ಲವ್ ಹಿಮ್. ಸೊ ಕೋವಿಡ್ ಒಂದು ಐಡಿಯಾದಲ್ಲಿ ಅದು ತಾನಾಗೆ ಆಗ್ಬಿಟ್ಟಿದೆ ಸರ್. ನಾನು ಮೊನ್ನೆ ಯೋಚನೆ ಮಾಡಿದೆ, ಕರೆಕ್ಟ್ ಒಳ್ಳೇದಾಯಿತು ಅವತ್ತು ತುಳು ಅಂತ ನಾನು ಹೇಳಿದ್ದು, ಇಟ್ ವರ್ಕ್ ಫಾರ್ ಮೀ ಅಂತ. ಕೋಇನ್ಸಿಡೆಂಟ್ಲಿ ಡ್ಯೂ ಯು ಥಿಂಕ್ ಸೊ ಈಗ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾ ಸೂ ಫ್ರಮ್ ಸೋ ವರ್ಕ ಈ ರೇಂಜಿಗೆ ಒಂದು ಸಕ್ಸಸ್ ನೋಡಿದ್ದು ಕೂಡ, ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಬಿಡಿ, ಶಿವಣ್ಣ ಇಸ್ ಎವರ್ ಗ್ರೀನ್ ಇರೋಂಥದ್ದು, ಆ್ಯಂಡ್ ಉಪಿ ಸರ್ ಇರೋಂಥದ್ದು ಎವರ್ ಗ್ರೀನ್ ಇರೋಂಥದ್ದು. ಸೊ ಈ 3 ಫ್ಯಾಕ್ಟರ್ಸ್ ಇರೋದ್ರಿಂದ ದ ಓಪನಿಂಗ್ ಫಾರ್ ದ ಫಿಲಮ್ ಐ ಡೋಂಟ್ ಇವನ್ ಹ್ಯಾವ್ ಟು ರಿಯಲಿ ಥಿಂಕ್ ವರಿ ಅಬೌಟ್ ಇಟ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಎಲ್ಲರೂ ಒಂದು ಕಡೆ ಇದೆ ಅನ್ಸುತ್ತಾ? ನನಗೆ ಭಯ ಇದೆ ಸರ್. ನಾನು ತುಂಬ ಟ್ರ್ಯಾಪ್ ಮಾಡಿಬಿಟ್ಟೆ ಅಂತೀರಾ? ಇಲ್ಲ ನನಗೆ ಯಾವ ಮೊಮೆಂಟಲ್ಲೂ ನಾನು ಆ ಥರ 5 ಜನ ಹಿಂಗಾಗ್ಬಿಡುತ್ತೆ, ಹಿಂಗಾಗೆ ಆಗ್ಬಿಡುತ್ತೆ ಅನ್ನೋ ಒಂದು ಧೈರ್ಯ ಬೇರೆ. ಬಟ್ ಆ ಓವರ್ ಕಾನ್ಫಿಡೆನ್ಸ್ ಆಗಲಿ ಅದೇನೋ ಐ ಡೋಂಟ್ ನೋ ವಾಟ್ ವರ್ಡ್ ಐ ಹ್ಯಾವ್ ಟು ಯೂಸ್ ಎಕ್ಸಾಕ್ಟ್ಲಿ. ಭಯ ಅಂತೂ ನನಗಿದೆ. ಏನಂದರೆ ದಿ ಬೆಸ್ಟ್ ಇನ್ನೂ ಏನು ಮಾಡ್ಬೋದು, ಇನ್ನೂ ಬೆಸ್ಟಾಗಿ ಇಷ್ಟು 3 ಜನರನ್ನ ನಾನು ನಂಬಿ 3 ಜನ ಬಂದಿದ್ದಾರೆ, ಈ ಜನಕ್ಕೆ ಹಿಂಗೆ ತೊಗೊಂಡು ಹೋಗ್ಬೋದು, ಈಸಿಯಾಗಿ ತೊಗೊಳೋಣ. ಹೆಂಗಿದ್ರು 3 ಸೂಪರ್ ಸ್ಟಾರ್ಸ್ ಇದ್ದಾರೆ, ಇದೆಲ್ಲ ಚೆನ್ನಾಗಾಗಿದೆ, ಫಿಲ್ಮ್ ಆಗಿದೆ, ಎಲ್ಲ ಬಂದ್ಬಿಡ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್ ಸರ್. ಎವ್ರಿ ಸ್ಮಾಲ್ ಮೂವ್ ಶುಡ್ ಬಿ ಪರ್ಫೆಕ್ಟ್. ಈಗ ಈ ಹಾಡು ಬಿಡೋಕ್ಕೂ ತುಂಬ ಯೋಚನೆ ಮಾಡಿದ್ದೀನಿ, ಅದು ಹೆಂಗಿರಬೇಕು, ಆ್ಯಂಡ್ ನೆಕ್ಸ್ಟ್ ಬಿಡೋ ಟ್ರೇಲರ್ ಹೆಂಗಿರಬೇಕು. ಆ್ಯಂಡ್ ನೀವು ಫಸ್ಟಿಂದ ನಮ್ಮ ಫಿಲ್ಮ್ದು ಪೋಸ್ಟರಿಂದ ಅಬ್ಸರ್ವ್ ಮಾಡ್ಕೊಂಬಂದರೆ ಸರ್, ಅವಾಗಿಂದನೂ ನೀವು ಯಾವುದೂ ಒಂದು ವೇಸ್ಟ್ ಕಂಟೆಂಟ್ ಥರ ಅಥವಾ ಕೇರ್ಲೆಸ್ಸಾಗಿ ಏನೋ ಒಂದು ಮಾಡಿದ್ದೀವಿ ಅನ್ನೋ ಥರದ್ದು ಯಾವುದೂ ನಾನು ಮಾಡಿಲ್ಲ. ಚಿಕ್ಕದಾಗ ಒಂದು ಉಪ್ಪಿ ಸರ್ ಒಂದು ಸಿಗರೇಟಿಂಗ್ ಅಂಟಿಸ್ಕೊಂಡು ಒಂದು ಫೋಟೋ ನೀವು ನೋಡಿ, ಅದು ನೋಡಿದ್ರೆ ಈ ಥರ ನೋಡಿಲ್ವಲ್ಲ ಉಪ್ಪಿ ಸರ್. ಇವನ್ ದ ಬೈಕ್ ಆಲ್ಸೋ ಫಾರ್ ದಟ್ ಮ್ಯಾಟರ್ ಆ್ಯಕ್ಚುಲಿ, ಬಿಕಾಸ್ ಅದನ್ನು ನಾನು ಸೂಪರ್ಪ್ಲೆಕ್ಸ್ ಮಾಲ್ ಹೊರಗಡೆ ಹೋದಾಗ ಸುಮ್ಮನೆ ನಿಂತಿದ್ದೆ ಅವತ್ತು, ಇಲ್ಲಿ ನೋಡಿದೆ ಒಂದು ದೊಡ್ಡ ಹೋರ್ಡಿಂಗ್ ಥರ ಇದೆ, ಆ ಬೈಕ್ ಇಟ್ಟಿದ್ದೀರಾ, ಅಲ್ಲಿದಾಗ ಎಷ್ಟು ಜನ ಬಂದು ಬೈಕ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಿದ್ರು. ಐ ಸೆಡ್ ಸಚ್ ಎ ನೈಸ್ ಐಡಿಯಾ ಅಲ್ವಾ? ಸಿ ಏನು ಗೊತ್ತಾ, ನೀವು ಸುಮ್ಮನೆ ಹಿಡಿದಕ್ಕೂ ವೆನ್ ಇಟ್ ಇಸ್ ಸಮಥಿಂಗ್ ವೆರಿ ವಿಯರ್ಡ್ ಆರ್ ಔಟ್ ಆಫ್ ದ ಬಾಕ್ಸ್ ಇದ್ದಾಗ ಪೀಪಲ್ ವಿಲ್ ಆಲ್ಸೋ ಗೆಟ್ ಅಟ್ರಾಕ್ಟೆಡ್ ಟು ಇಟ್ ಆ್ಯಂಡ್ ದೇ ಫೀಲ್ ಲೈಕ್ ಸಮಥಿಂಗ್ ಲೈಕ್ ಐ ಲುಕ್ ಫಾರ್ವರ್ಡ್ ಅನ್ನೋ ಥರದಲ್ಲಿರುತ್ತೆ. ಸರ್, ಅಟ್ ಸಮ್ ಸ್ಟೇಜ್ ಆಫ್ ಯುವರ್ ಲೈಫಲ್ಲಿ ಈಗ ನಾವು ಆಫ್ಟರ್ ಶಿವಣ್ಣ, ಉಪ್ಪಿ ಸರ್ ಆ್ಯಂಡ್ ರಾಜ್ ಬಿ ಶೆಟ್ಟಿ ಈ ಸಿನಿಮಾ ಮಾಡಾದ್ಮೇಲೆ, ಸಿ ಹೋಲ್ ಹಾರ್ಟೆಡ್ಲಿ ವಿ ವಿಶ್ ದಿಸ್ ಸಿನಿಮಾ ಶುಡ್ ಡೂ ಬ್ಲಾಕ್ ಬಸ್ಟರ್ ಎವ್ರಿಥಿಂಗ್ ಅಂತೆಲ್ಲ ಯು ಸೆಡ್ ಭಯ ಅನ್ನೋದಕ್ಕೆ ಅಂತ. Somewhere, have you ever thought like, okay, what in case if the film does well, my mind will be like this. If the film doesn't do well, my mind will be like this, or just blank? For now, sir, my only thought is this film, I have to give the best through this film, sir. ಅದು ಏನಾಗುತ್ತೆ ಏನಾಗಲ್ಲ ಇದು ಯಾವುದು ಯೋಚನೆ ಮಾಡೋಕ್ಕೂ ನನ್ನ ಟೈಮ್ ಇಲ್ಲ. ಆಮೇಲೆ ಅಷ್ಟೊಂದು ಲಕ್ಸುರಿನೂ ಇಲ್ಲ, ಹಿಂಗೆ ಮಾಡ್ಬಿಡೋಣ. ಐ ಲೈಕ್ ದ ವರ್ಡ್ ಲಕ್ಸುರಿನೂ ಇಲ್ಲ. ನನಗೆ ಇವಾಗ ಇರೋದೆಲ್ಲ ಕಾನ್ಸಂಟ್ರೇಷನ್ನು, ಒಂದು ಎರರೂ ಇಲ್ಲದೆ ಸೀನ್ ಟು ಸೀನ್ ಹೆಂಗೆ ಹೋಗ್ತಾ ಇದೆ, ಏನು ಮಿಸ್ಟೇಕ್ ಆಗಿದೆಯಾ, ಎಲ್ಲ ನೋಡಿ ಜನಕ್ಕೆ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಯಾ ಸಿನಿಮಾದಲ್ಲಿ, ಏನೇನು ಬೆಸ್ಟ್ ಮಾಡೋದು, ಎಲ್ಲೆಲ್ಲಿ ಎರರ್ಸ್ ಆಗ್ಬಿಡ್ಬೋದು, ಯಾವ್ದು ಆಗಬಾರ್ದು. ಬಿಕಾಸ್ ದಿಸ್ ಫುಲ್ ಫಿಲ್ಮ್ ಇಸ್ ವೆರಿ ವೆರಿ ಟಫ್ ಟು ಎಕ್ಸಿಕ್ಯೂಟ್ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ಖಂಡಿತ ಎಲ್ಲರಿಗೂ ಗೊತ್ತಾ ಹೆಂಗೆ ಮಾಡೋದು ಇದೆಲ್ಲ ಅಂತ. ಅಷ್ಟು ಕಾಂಪ್ಲೆಕ್ಸ್ ಕೆಲಸಗಳಿದೆ, ಅಷ್ಟು ಟೆಕ್ನಿಷಿಯನ್ಸ್ ಹತ್ರ ಅಷ್ಟು ಕಾಂಪ್ಲೆಕ್ಸ್ ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಅಂದ್ಕೊಂಡಂಗೆ ನಮಗೇನೆ ಸ್ಕ್ರೀನ್ ಮೇಲೆ ಅದು ಫೀಲ್ ಆಗೋವರೆಗೂ ನನಗೆ ಬೇರೆ ಯಾವ ನೆನಪು ಬರಲ್ಲ. ಇದು ಏನಾಗುತ್ತೆ, ಇದಾದ್ಮೇಲೆ ನಾನೇನು ಮಾಡಬೇಕು, ಹಿಂಗೆ ಅದು ಯಾವುದು ಸದ್ಯಕ್ಕೆ ನನಗೆ ಯೋಚನೆ ಇಲ್ಲ. ವೈ ದರ್ ಇಸ್ ನೋ ಫೀಮೇಲ್ ಅಥವಾ ಹೀರೋಯಿನ್ಸ್ ಇಲ್ವೇ ಇಲ್ವಾ ಸಿನಿಮಾದಲ್ಲಿ? ಇದ್ದಾರೆ, ಕೌಸ್ತುಭ ಮಣಿ ಅಂತ ರಾಜ್ ಸರ್ಗೆ ಪೇರಿದ್ದಾರೆ, ಬಟ್ ರೆಗ್ಯುಲರ್ ದಟ್ ಹೀರೋಯಿನ್ ಫಾರ್ಮ್ಯಾಟ್ ಗರ್ಲ್ ನೆಕ್ಸ್ಟ್ ಡೋರ್ ಥರ ಒಂದು ಇರ್ತಾರೆ. ಆ್ಯಂಡ್
ಶಿ ಹ್ಯಾಸ್ ಅ ಗುಡ್ ಸ್ಪೇಸ್. ಅವ್ರಿಗೆ ಸಿಕ್ಕಿರೋ ಮೂರು ಈ ಫಿಲ್ಮ್ದು ಅದೇ ಬ್ಯೂಟಿ ಸರ್. ಹೂ ಎವರ್ ಹ್ಯಾಸ್ ಡನ್. ಇದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ. ಅವರು ಕೂಡ ಒಂದು ಎಪಿಸೋಡಲ್ಲಿ ಬರ್ತಾರೆ, ಮಜ್ಜಾ ಮಾಡಿಸ್ಬಿಟ್ಟು ಹೋಗ್ತಾರೆ. ಮೈಂಡ್ ಬ್ಲೋಯಿಂಗ್ ಆಗಿ ಮಾಡಿದ್ದಾರೆ ಅವರು. ಸುಧಾರಾಣಿ ಅವರು ಇದ್ದಾರೆ, ಅವ್ರು ಒಂದೇ ಒಂದು ಸೀನಲ್ಲಿ ಬರ್ತಾರೆ, ಅದನ್ನು ತುಂಬಾ ಪೀಕಲ್ಲಿ ಇರುತ್ತೆ. ಅಂಡ್ ಜಾಫರ್ ಇದ್ದಾರೆ, ಅವ್ರು ಬರೋ ಜಾಗ ಎಲ್ಲ ಬ್ಯೂಟಿಫುಲ್ ಆಗಿದೆ. ಮೊಟ್ಟೆ ರಾಜೇಂದ್ರ ಅವ್ರದ್ದೊಂದು ಎಪಿಸೋಡ್ ಇದೆ, ಅದೊಂದು ಬ್ಯೂಟಿಫುಲ್ ಆಗಿದೆ. ಹೀರೋಯಿನ್ ಅವ್ರಿಗೆ ಹೀರೋಯಿನ್ ಸ್ಪೇಸ್ಗೆ ಏನೇನು ಬೇಕು ಅದೆಲ್ಲ ಇದೆ. ಅವ್ರ ಆ್ಯಕ್ಟಿಂಗ್ ತೋರಿಸೋದಕ್ಕೆ, ಅವ್ರು ಹೇಗೆ ಕಾಣಬೇಕು, ಏನೇನು ಮಾಡ್ಬೋದು ಎಲ್ಲವೂ ಇದೆ. ಕಮ್ಮಿ ಇದ್ರೂ ಅವರು ಫುಲ್ ಆಗಿರ್ತಾರೆ. ಫುಲ್ ಆಗಿರ್ತಾರೆ ಅಂದರೆ ಪಾತ್ರಗಳು ಎಷ್ಟೇ ನಾನು ಕಮ್ಮಿ ಇದ್ರೂ ಅದಕ್ಕೆ ತೂಕ ನಿಮಿಷ ಇರ್ತಾರೆ ಅನ್ನೋದು ಲೆಕ್ಕ ಇಲ್ಲ. ಬಂದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಖಂಡಿತ ಎಲ್ಲ ಕ್ಯಾರೆಕ್ಟರ್ ಇಂಪ್ಯಾಕ್ಟ್. ಸರ್ ಯು ನೆವರ್ ಫೆಲ್ ಲೈಕ್ ಐ ನೀಡ್ ಟು ಡೂ ಅ ಡೈರೆಕ್ಟರ್ ಕ್ಯಾಮಿಯೋ ಅಪಿಯರೆನ್ಸ್ ಅಂತ ಮಾಡಬೇಕು ಅಂತ ಅದು ಒಂದು ಈ ನಮ್ಮ ಸುಭಾಷ್ ಗೈಯಿಂದ ಹಿಡಿದು ಅವಾಗಿಂದ ತೊಗೊಂಡು ಇಲ್ಲಿವರೆಗೂ ಅಂತ ಹೇಳ್ತಾರಲ್ಲ, ಸೊ ಆ ಥರ ಇಂಥ ಒಂದು ಫೋರ್ಸ್ ಬಿಟ್ಟಿನ ಎಲ್ಲೂ ಇಲ್ಲ ಸರ್. ಈ ಹಾಡಲ್ಲೂ ಅಷ್ಟೇ ಸರ್, ವೆರಿ ಫ್ರ್ಯಾಂಕ್, ಅದೆಲ್ಲ ನನ್ನ ಸೆಂಟ್ರಲ್ ನಾನು ಬರ್ತೀನಲ್ಲ ಅದು ಮಾಡಿದ್ದೆ ಫುಲ್ ಸಾಂಗ್ ನಾವು ಕೊರಿಯೋಗ್ರಾಫ್ ಮಾಡಿದ್ದೀವಿ. ಜಾನಿ ಮಾಸ್ಟರ್ ಒಂದು ಕೊರಿಯೋಗ್ರಾಫ್ ಮಾಡಿದ್ರು. ಆ ವಿಡಿಯೋ ನೋಡಿದ್ರೆ ನಾನು ಜಾನಿ ಮಾಸ್ಟರ್ ಇರೋದು ಆ ವಿಡಿಯೋದಲ್ಲಿ ನೋಡಿದ್ದೀನಿ ಆ್ಯಕ್ಚುಲಿ. ಆ ವಿಡಿಯೋ ಫಸ್ಟ್ ಕಂಪೋಸಿಂಗ್ ಮಾಡಿ ಕಳಿಸಿರೋದಂತೂ ಅದನ್ನ ಹಾಕೊಂಡ್ರೆ ನಮ್ಮ ಸ್ಟುಡಿಯೋನೆಲ್ಲ ಡ್ಯಾನ್ಸ್ ಮಾಡೋರು, ಏನು ಸರ್ ಹಿಂಗಿದೆ ಅಂತ. ಅದೆಲ್ಲ ಚೆನ್ನಾಗಿದೆ. ರಾಜ್ ಸರ್ ಕಳಿಸ್ದೆ, ಸರ್ ಇದು ಸರಿ, ಇದು ಯಾರು ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಿದ್ರು ರಾಜ್ ಸರ್. ನೀವೇ ಸರ್ ಇನ್ನು ಎಷ್ಟು ಕಾಟ ಕೊಡ್ಬೇಕಂತ ಸರ್, ಸೆಟ್ಟಲ್ಲೂ ಎಲ್ಲ ಮಾಡಿಸಿದ್ರಿ, ಡ್ಯಾನ್ಸ್ ಎಲ್ಲಿಂದ ಸರ್ ನಾನು ಮಾಡಲಿ, ಸರಿ ಬರ್ತೀನಿ ಬಿಡಿ ಅಂದ್ಬಿಟ್ಟು ರಿಹರ್ಸಲ್ಗೆ ಬಂದರು. ಉಪ್ಪಿ ಸರ್ಗೆ ಭಯ ನನಗೆ, ಪಾಪ ಹೆಂಗೆ ಹೇಳೋದು ಅಂತ. ಗುರು ಯಾಕೆ ಬರ್ತೀನಿ ಬನ್ನಿ ಗುರುವೆ ಬನ್ನಿ ಅಂತ ರಿಹರ್ಸ್ ಸರ್. ಹೌದಾ? ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಅವರು ಬಂದ್ಬಿಟ್ಟು ರಿಹರ್ಸಲ್ ಮಾಡಿದ್ರು. ಅವ್ರಿಗೆಲ್ಲ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತೇ ಇಲ್ಲ ಸರ್, ಕಲಿಬೇಕು. ಸರ್ ಈಗ ಈ ಸಿನಿಮಾದಲ್ಲಿ ಈಗ ಆಫ್ರೋ ಟಪಾಂಗು ಒಂದು ರೇಂಜಿಗೆ ಜನಕ್ಕೆ ರೀಚ್ ಆಗಿ ಆಲ್ರೆಡಿ ಆಗ್ತಾ ಇದೆ, ಹಿಟ್ ಆಗಿದೆ ಆ್ಯಂಡ್ ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ಆ್ಯಂಡ್ ತುಂಬ ಒನ್ ಆಫ್ ದ ವೆರಿ ವೆರಿ ಕ್ರೇಜಿಯೆಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ವಿಯರ್ಡೆಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡಿಫ್ರೆಂಟ್ ಸಾಂಗ್ಸ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಆಗಿದೆ. ಆ್ಯಂಡ್ ಜನ ಮೆಂಟಲ್ ಥರ ರೀಲ್ಸ್ ಮಾಡ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಅವ್ರು ಮೆಂಟಲ್ ಥರ ಡ್ಯಾನ್ಸ್ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವ್ರು ನೆಕ್ಸ್ಟ್ DKDಲಿ ಅವರು ಜಡ್ಜಾಗಿ ಕೂತ್ಕೊಂಡ್ರು ಆಶ್ಚರ್ಯ ಪಡಲ್ಲ. ಸೊ ಅದಕ್ಕೆಲ್ಲ ಕಾರಣ ಆಫ್ರೋ ಟಪಾಂಗ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ನಾನು. ಈ ಆಫ್ರೋ ಟಪಾಂಗ್ ಬಿಟ್ಟು ಇನ್ಯಾವ ದೇಶದ ಇನ್ಯಾವ ಹಾಡುಗಳನ್ನ ತೊಗೊಂಡು ಬರ್ತಿದ್ದೀರಾ? ಇವಾಗ ಸದ್ಯಕ್ಕೆ ಆಫ್ರೋ ಟಪಾಂಗೇ ಎಲ್ಲ ಸರ್. DKDನಲ್ಲಿ ನಾನು ಇದ್ದರೆ ನಂದು ಯಾವುದೋ ಒಂದು 2 ಸ್ಟೆಪ್ ಮಾಡಿಸೋರು. ಸೊ ನಂಗೆ ಬರೋದೇ 2 ಸ್ಟೆಪ್ ಸರ್ ಅಂತ. ಇವಾಗ ಏನು ಮಾಡ್ತಾಯಿದ್ದೀನಿ, ನೀವೇನು ಯಾವ ಹಾಡಾದರೂ ಹಾಕಿ, ನಾನು ಆಫ್ರೋ ಟಪಾಂಗ್ ಸ್ಟೆಪ್ಪೇ ಹಾಕೋದು. ಶಿವಣ್ಣ ಬಿದ್ದು ನಗ್ತಿದ್ರು. ಏನಾದ್ರೂ ಯಾವ ಹಾಡು ಹಾಕಿದ್ರು ಅದೇ ಸ್ಟೆಪ್ ಮಾಡ್ತಿಲ್ಲಮ್ಮ. ಇನ್ನೊಂದ್ಸಲಿ ಮಾಡಿ ಆ ವಾಯ್ಸ್ನ. ಶಿವಣ್ಣ ಅಂದಿದ ತಕ್ಷಣ ನೆನಪಾಯ್ತು ಸರ್. ನಮ್ಮ ಸಿನಿಮಾಗೆ ಶಿವಣ್ಣ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಈ ಜನರಲ್ಲಿ ಋಣ ತೀರ್ಸೋಕ್ಕಾಗಲ್ಲ ಸರ್. ವಾವ್, ಏನೇ ಮಾಡಿದ್ರು ಆ ಋಣ ತೀರ್ಸೋಕ್ಕಾಗಲ್ಲ ಸರ್. ಹೌದಾ? ನನಗೆ ಹೇಳೋಕ್ಕೇ ಎಮೋಷ್ನಲ್ ಆಗ್ಬಿಡ್ತೀನಿ ಸರ್. ಆ ಥರ ಮನುಷ್ಯ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿರೋದೇ ಈ ಜನ್ಮದ ಒಂದು ಪುಣ್ಯ ಅಂತ ಹೇಳ್ಬೋದು. ಅಮೇಝಿಂಗ್ ಸರ್. ಹೆಂಗೆ ಆ ಥರ ಒಂದು ವ್ಯಕ್ತಿಗಳು ಹೆಂಗೆ ಇರೋಕ್ಕಾಗುತ್ತೆ ಆ ಥರ ವ್ಯಕ್ತಿತ್ವ ಅಂತ ಗೊತ್ತಿಲ್ಲ. ಅವ್ರು ಯಾರು ಸರ್? ಶಿವರಾಜ್ ಕುಮಾರ್. ಎಷ್ಟು ಫಿಲಮ್ ಸರ್ ನಾವು ಆ ಥರ ಎಷ್ಟು ಫಿಲ್ಮ್ ನೋಡ್ಕೊಂಡು ಬಂದಿದ್ದೀವಿ, ಎಷ್ಟು ಫಿಲ್ಮ್ ಥಿಯೇಟ್ರಲ್ಲಿ ನೋಡಿದ್ದೀವಿ, ಯಾವ್ಯಾವ ಥರ ನಮ್ಮನ್ನು ಇದು ಮಾಡಿದ್ದಾರೆ. ಆ್ಯಂಡ್ ಅಣ್ಣವರ ಮಗ, ಆ ಕುಟುಂಬ ಅದೆಲ್ಲ ಒಂದು ಕಡೆ ಆದರೆ ಅವ್ರು ಯಾರ ಮುಂದೆನೂ ಆ ಥರದ್ದು 1% ತೋರಿಸ್ಕೊಳ್ಳೋದೇ ಇಲ್ಲ ಸರ್. ಎಲ್ಲರನ್ನೂ ತಬ್ಕೊಂಡು, ಎಲ್ಲರನ್ನೂ ಪ್ರೀತಿ ಮಾಡಿ, ಎಲ್ಲರ ಜೊತೆಲೂ ಎಲ್ಲರನ್ನೂ ಬೆನ್ತಟ್ಟಿ, ಆಮೇಲೆ ಪಾಸಿಟಿವ್. ನೀವು ಅವ್ರ ಮನೆಗೆ ಹೋಗಿ ಆಚೆ ಬರ್ತಾ ಇದ್ರೆ ಜೀವನದಲ್ಲಿ ಏನಾದರೂ ಇನ್ನೂ ಮಾಡ್ಬೋದಪ್ಪ ಅಂತಾನೆ ಅನಿಸುತ್ತೆ ಹೊರತು ಯಾವತ್ತೂ ಒಂಥರ ಹಿಂಗೆ ಡಲ್ಲಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಮಾಡ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಅಣ್ಣಗೆ ಈ ಥರ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಸರ್. ವಾಟ್ ವಾಸ್ ರನ್ನಿಂಗ್ ಇನ್ ಯೋರ್ ಮೈಂಡ್ ಅವಾಗ? ಅಂದರೆ ಬಿಕಾಸ್ ಶೂಟಿಂಗ್ ಇತ್ತಾ, ಇನ್ನೂ ಬಾಕಿ ಇತ್ತಾ ಸರ್? ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ ಸರ್. ಕ್ಲೈಮ್ಯಾಕ್ಸ್ ವಿ ಶಾರ್ಟ್ ಫಾರ್ 30 days. ನಮ್ಮ ಫಿಲ್ಮ್ಗಿನ್ನ ಕ್ಲೈಮ್ಯಾಕ್ಸೇ ಜಾಸ್ತಿ ಶೂಟ್ ಮಾಡಿರೋದು. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ. ಒಂದಿನ ಬೆಳಗ್ಗೆ ಫೋನ್ ಬಂತು ನನಗೆ, ಅಲ್ಲಿವರೆಗೂ ಏನೂ ಗೊತ್ತಿಲ್ಲ.
ಅಕ್ಕ ಯಾವಾಗ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಊಟ ತರ್ತಾರೆ ಎಲ್ಲ. ಅವತ್ತೊಂದಿನ ಅಕ್ಕ ಫುಲ್ಲು ವಾಯ್ಸು. ಬೆಳಗ್ಗೆ 7 ಗಂಟೆಗೆ ಸೆಟ್ಟಲ್ಲಿದ್ದೀನಿ, ಫುಲ್ಲು ವಾಯ್ಸು, ತುಂಬ ಒಂಥರ ವಾಯ್ಸ್ ಅದು. ನನಗೆ ಭಯ ಆಗೋಯ್ತು ಏನಾಯಿತು ಅಂತ. ಕಮ್ ಪ್ಲೀಸ್ ಕಮ್. ಏನಾಯಿತು ಅಂತ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ದೂರ ಇದ್ದೀನಿ, ಅಲ್ಲಿಂದ ಹ್ಯಾವ್ ಟು ಕಮ್ ಟು ಶೆರಟಾನ್ಗೆ ಬರೋವರೆಗೂ ಪ್ಯಾನಿಕ್. ನನ್ನ ಫುಲ್ಲು ಏನಾಗಿದೆ ಅಣ್ಣ, ಏನು ಈ ಥರ ಟೋನ್ ಮಾತಾಡ್ತಾರಲ್ಲ, ವಾಟ್ ಹ್ಯಾಪೆಂಡ್ ಅಂತ. ನನಗೆ ಏನೋ ಒಂದು ಸ್ಟ್ರೈಕ್ ಆಯಿತು, ಸಮಥಿಂಗ್ ಈಸ್ ಸೀರಿಯಸ್ ಅಂತ. ಐ ವೆಂಟ್ ಟು ಶೆರಟಾನಲ್ಲಿ ಅಣ್ಣ ಮೇಲಿದ್ರು. ಹೋದ್ಮೇಲೆ ಅಲ್ಲಿ ಅಕ್ಕ ಹೇಳಿದ್ರು ಈ ಥರ. ಐ ಜಸ್ಟ್ ಬ್ರೋಕ್ ಡೌನ್ ಸರ್. ನನಗೆ ಒಂದು ಸೀನ್ ನೆನಪಿದೆ. ಅಣ್ಣ ಹಿಂಗೆ ಹೇಳಿದ್ಮೇಲೆ ಶೆರಟಾನ್ದು ಟಾಪ್ ಫ್ಲೋರು, ಅಲ್ಲೊಂದು ದೊಡ್ಡ ಇದಿದೆ, ಏನು ಹೇಳ್ತಾರೆ, ವಿಂಡೋ, ಗ್ಲಾಸ್ ವಿಂಡೋ. ಆ ಗ್ಲಾಸ್ ವಿಂಡೋ ಹತ್ರ ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಆಚೆ ಹಿಂಗೆ ನೋಡ್ತಾ ಇದ್ದಾರೆ. ನಾನು ಆಚೆಯಿಂದ ನಾನು ಸುಮ್ಮನೆ ಈ ಕಡೆ ನಾನು ಹಿಂದೆ ಇದ್ದೀನಿ. ಹಿಂಗೆ ಹೇಳಿದ್ಮೇಲೆ ಈಸ್ ಜಸ್ಟ್ ಸೀಯಿಂಗ್ ದ ವರ್ಲ್ಡ್. ಹಿಂಗೆ ನೋಡ್ತಾ ಇದ್ದಾರೆ ಅವರು. ಅಕ್ಕ ನನಗೆ ಹಿಂಗೆ ಹೇಳ್ತಾ ಇದ್ದಾರೆ. ಅವ್ರು ಏನು ಹೀಸ್ ಲಿಸ್ನಿಂಗ್, ಅವ್ರು ನಿಮ್ಗೆ ಹೇಳ್ತಿರೋದು ಕೇಳಿಸ್ಕೊಂತಾರೆ. ಅವ್ರಿಗೆ ನನ್ನ ಫೇಸ್ ತೋರಿಸಿಲ್ಲ, ನನಗೆ ಹೇಳಿಲ್ಲ. ಅವ್ರು ಏನು, ಐ ಡೋಂಟ್ ನೋ, ಈಸ್ ಜಸ್ಟ್ ವಾಚಿಂಗ್ ದ ವರ್ಲ್ಡ್. ಅಂದರೆ ಒಬ್ಬ ವ್ಯಕ್ತಿಗೆ ಈ ಥರದ್ದೇನೋ ಆಗಿದೆ ಅಂದಾಗ ಆ ವ್ಯಕ್ತಿ ಸ್ಥಾನದಿಂದ ಅವ್ರಿಗೆ ಒಳಗಡೆ ಹೆಂಗೆ ಅನಿಸ್ತಾ ಇರ್ಬೋದು, ಏನಿರ್ಬೋದು. ದಟ್ ಶಾರ್ಟ್ ವೆನ್ ಐ ಸಾ ಹಿಮ್ ಫ್ರಮ್ ದ ಬ್ಯಾಕ್ ಅಲ್ಲ, ಐ ಜಸ್ಟ್ ಬ್ರೋಕ್ ಡೌನ್. ಆಮೇಲೆ ಬಂದು ಸೋಫಾನಲ್ಲಿ ಕೂತ್ಕೊಂಡ್ರು. ನಾನು ಕಂಟ್ರೋಲ್ ಮಾಡ್ಕೊತೀನಿ. ನನಗೆ ಬೇರೆ ಏನೂ ನೆನಪು ಬರ್ತಾಯಿಲ್ಲ. ನನಗೆ ಅಣ್ಣಂಗೆ ಹಿಂಗೆ ಆಗೋಗಿದೆಯಲ್ಲ, ಐ ಡೋಂಟ್ ನೋ. ಐ ಜಸ್ಟ್ ವೆಂಟ್ ಆ್ಯಂಡ್ ಹಗ್ಡ್ ಹಿಮ್ ಲೈಕ್ ಎನಿಥಿಂಗ್. ಜಸ್ಟ್ ಅವ್ರ ಕಾಲ ಹತ್ರ ಕೂತ್ಕೊಂಡು ಜಸ್ಟ್ ಕ್ರೈಯಿಂಗ್, ಬಿಕಾಸ್ ವಿ ಕ್ಯಾಂಟ್ ಲೂಸ್ ಹಿಮ್. ಆ ಥರ ವ್ಯಕ್ತಿನ ನೀವು ವಿ ಡೋಂಟ್ ಅಫೋರ್ಡ್. ನಮ್ಗೆ ಯೋಗ್ಯತೆ ಇಲ್ಲ ಸರ್ ಅವ್ರನ್ನೆಲ್ಲ ಕಳ್ಕೊಳ್ಳೋಕ್ಕೆ. ಅಲ್ಲ, ನಾವು ಅದನ್ನೇ ಹೇಳ್ತೀನಿ ಸರ್. ಒಂದು ಯಾರು ಇವರು ಹಿಂಗೆ ಹೇಳಿದ್ರು ಅಂತ ಕಿವಿಲಿ 3ನೇ ವ್ಯಕ್ತಿಯಿಂದ ಕೇಳುತ್ತೆ. ನಾವು ಮನೇಲಿ ಇರ್ತೀವಿ, ಕೇಳಿದಾಗ ನಮಗೆ ಬೇಜಾರಾಗತ್ತೆ. ನಾನು ಅದೇ ಹೇಳ್ದೆ, ಒಬ್ಬ ವ್ಯಕ್ತಿ ನೀವು ಎದುರುಗಡೆ ಇದ್ಕೊಂಡು ಅವರೇ ಹೇಳ್ತಿದ್ದಾರೆ, ಆ ವ್ಯಕ್ತಿನೇ ಎದುರುಗಡೆ ಇದ್ದಾರೆ ಅಂತಂದರೆ ಹೆಂಗೆ ರಿಯಾಕ್ಟ್ ಮಾಡೋಕ್ಕಾಗತ್ತೆ ಸರ್? ಹೌ ಡು ಯು ರಿಯಾಕ್ಟ್? ಆ್ಯಂಡ್ ಅವತ್ತೇ ಫಸ್ಟ್ ಡೇ ಹೊರಗಡೆ ಹೇಳ್ತಾ ಇರೋದು. ಮೇ ಬಿ ಐ ಆಮ್ ಥರ್ಡ್ ಆಫ್ ತುಂಬ ಕ್ಲೋಸ್ ಸರ್ಕಲ್ಗಳಿಂದ ಬಿಟ್ಟರೆ ಇಂಡಸ್ಟ್ರಿ ಅನ್ನೋದಕ್ಕೆ ಮೋಸ್ಟ್ಲಿ ನಾನು ಫಿಲ್ಮ್ 45 ತೆಗಿತಾ ಇರೋದಕ್ಕೋಸ್ಕರ ಮೋಸ್ಟ್ಲಿ ಇಂಡಸ್ಟ್ರಿಯಿಂದ ಕರೆದು ನನಗೆ ಫಸ್ಟ್ ಹೇಳಿರ್ಬೋದು. ಅದು ಹೊರಗಡೆ ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ನನಗೆ ಅಲ್ಲಿವರೆಗೂ ಅಣ್ಣನ ನಾನು ತುಂಬ ಅದೇನೋ ಬೇರೆ ಲೆವೆಲ್ ಸರ್, ಫ್ಯಾನು ಎಲ್ಲದಕ್ಕೂ ಮೀರಿ ಅವ್ರ ಹತ್ರ ಹೋದ್ರೆ ಒಂದು ವಾಮ್ತ ಆಗ್ಬಿಡುತ್ತೆ. ನೀವು ಯಾರು ಶಿವಣ್ಣ ಅಂತಂದ್ರೆ ಒಂಥರ ಕರೆಕ್ಟ್ ಮುದ್ದಾಗ್ಬಿಡುತ್ತೆ. ಸೆಟ್ಟಲ್ ಅಷ್ಟೇ, ಅಣ್ಣ ನಿಮ್ಮ ಪಕ್ಕ ಸುಮ್ಮನೆ ಕೂತಿರ್ತಾನೆ, ಕೂತ್ಕೊಂಡ್ಬಿಡ್ತೀನಿ, ಅವ್ರೇನೋ ಹಿಂಗೆ ಅಂತಿರ್ತಾರೆ. ಆ ಥರ ಅವ್ರ ಜೊತೆಲಿ ಇದ್ಬಿಟ್ಟು ಅವತ್ತು ಅಕ್ಕ ಹಂಗೆ ಹೇಳಿದಾಗಂತೂ ಐ ಜಸ್ಟ್ ಬ್ರೋಕ್ ಡೌನ್ ಸರ್. ಆ್ಯಂಡ್ ನಾನು ಹೋಗಿದ ತಕ್ಷಣ ಅಣ್ಣ ಆಲ್ಸೋ ಬ್ರೋಕ್ ಡೌನ್. ನಾನು ಯಾವಾಗ ಹಿಂಗೆ ತಬ್ಕೊಂಡೆ, ಅಣ್ಣ ಆಲ್ಸೋ ಲೈಕ್ ಮಗು ಥರ ಆಗ್ಬಿಟ್ರು ನನಗೆ. ಆದರೆ ಸರ್ ಒಂದು 5 ನಿಮಿಷ ಸರ್ ಹತ್ತಿದ್ದು. ಅದಾದಮೇಲೆ ಹಿಂಗೆ ಎದ್ದಿದ ತಕ್ಷಣ ಹಿ ಸೆಡ್, ಅರ್ಜುನ್, ಐ ಆಮ್ ಗೋಯಿಂಗ್ ಟು ಫಿನಿಶ್ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ದೆನ್ ಓನ್ಲಿ ಐ ಆಮ್ ಗೋಯಿಂಗ್ ಟು ಅದರ್ ಟ್ರೀಟ್ಮೆಂಟ್ಸ್ ಅಂತ ಹಿಟ್ಟು ಸರ್. ಆವಾಗಲೇ ಹತ್ತಿ ಹಿಂಗೆ ಅಳ್ತಾ ಇದ್ದೀವಿ, ಕಣ್ಣು ಓಡಿಸ್ಕೊತಾ ಇದ್ದೀವಿ. ಜಸ್ಟ್ ವೋಕ್ ಅಪ್ ಆ್ಯಂಡ್ ಹಿ ಸೆಡ್, ಅಣ್ಣ ಬೇಡಣ್ಣ, ಇಲ್ಲ ಅದೇನು ಅನ್ನೋದು ನಾನು ಈಗ ಹೇಳೋಕ್ಕಾಗಲ್ಲ, ನಾನು ಫಿಲ್ಮ್ ರಿವೀಲ್ ಆಗಿಬಿಡುತ್ತೆ ಸ್ವಲ್ಪ. ಸೊ ವೆನ್ ಯು ಸಿ ದ ಫಿಲ್ಮ್ ವಿಲ್ ಕಮ್ ಟು ನೋ ವಾಟ್ ಎಪಿಸೋಡ್ ವಿ ಹ್ಯಾವ್ ಶಾಟ್ ಇನ್ ದಟ್ ಟೈಮ್. ಆ್ಯಂಡ್ ಈ ಸೆಡ್, ಇಲ್ಲ ಇದನ್ನು ನಾನೇ ಮಾಡಬೇಕು, ನಾನೇ ಮಾಡ್ತೀನಿ. ಆ್ಯಂಡ್ ವೆರಿ ಟಫ್ ಸರ್ ಅದು. ಆ ಜಾಗದಲ್ಲಿ ಯಾರಾದ್ರೂ ಆ್ಯಂಡ್ ಅವ್ರಿಗೆ ಒಂದು ಜವಾಬ್ದಾರಿ ಇತ್ತೇನೋ, ಏನಂದರೆ ಎಂಡೋರ್ಗೂ ಬಂದುಬಿಟ್ಟಿದೆ, ಇಷ್ಟು ದುಡ್ಡು ಹಾಕಿದ್ದಾರೆ, ಅದೆಲ್ಲ ಇದ್ರೂ ವಿ ಹ್ಯಾವ್ ಸಮ್ ಅದರ್ ಆಪ್ಷನ್ಸ್. ಟೆಕ್ನಿಕಲಿ ಏನೋ ಡೂಪ್ ಹಾಕೋದು, ಏನೇನೋ ಮಾಡ್ಬೋದು. ಇಫ್ ವಿ ಡಿಸೈಡ್ ಆ್ಯಂಡ್ ಪ್ಲ್ಯಾನ್ ಸಮಥಿಂಗ್ ವಿ ಕ್ಯಾನ್ ಡೂ ಸಮಥಿಂಗ್ ಆ ಮೊಮೆಂಟಲ್ಲಲ್ವಾ. ಈ ಸೆಡ್ ನೋ, ಏನು ಆ ಥರ ಮಾಡೋಂಗಿಲ್ಲ, ನಾನು ಇದನ್ನೆಲ್ಲ ನಾನೇ ಮಾಡ್ತಾಯಿದ್ದೀನಿ, ಐ ಆಮ್ ಡೂಯಿಂಗ್ ಇಟ್ ಅಂದರು ಸರ್. ಅದರಲ್ಲಿ ಏನು ಹೇಳ್ತಾರೆ ಗೊತ್ತಾ, ಐ ಆಮ್ ಡೂಯಿಂಗ್ ಇಟ್ ಅಂದ್ಬಿಟ್ಟು, ಅರ್ಜುನ್ ಕ್ಯಾನ್ ಯು ಜಸ್ಟ್ 4 days ನನಗೆ ಇದೇ ಟೋನು, ಜಸ್ಟ್ ಒಂದು 4 days ನನಗೆ ಟೈಮ್ ಮಾಡಿಕೊಡೋಕ್ಕಾಗತ್ತಾ? ಅದು ಫಸ್ಟ್ದೊಂದು ಚಿಕ್ಕ ಟ್ರೀಟ್ಮೆಂಟ್ ಇದೆ ಅಂತೆ, ಅದು ಮಾಡಿಬಿಟ್ಟು 18th ಶೂಟಿಂಗ್ ಐ ಸ್ಟಿಲ್ ರಿಮೆಂಬರ್. ಈ ಸೆಟ್ 22nd ಬಂದುಬಿಡ್ತೀನಿ, ಅದನ್ನು ಹೇಳಕ್ಕೆ ನಿಮಗೆ ಕರೆದಿದ್ದು ಅಂತ. ವಾಟ್? ಯಾರು ಸರ್ ಇವರು? 4 days ನನಗೆ ಅಂಥ ಟೈಮಲ್ಲಿ 4 days ನಾನು ಬರೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಅಷ್ಟು ಸಂಕೋಚ ಪಟ್ಕೊಂಡು ನಾನು ನಿಮಗೆ ಕರೆದಿರೋದು ಅಂತ ಇದ್ದಾರೆ. ನಾನು ಸರ್ ಅಣ್ಣ ಶೂಟಿಂಗೇ ನಿಲ್ಸೋಣ ಅಣ್ಣ, ನಾನು ಮಾತಾಡ್ತೀನಿ, ಸ್ಕ್ಯೂರ್ ಆದಮೇಲೆ ಮಾಡೋಣ, ಪರವಾಗಿಲ್ಲ ಅಣ್ಣ ಅಂತ. ನೋ ಯು ಹ್ಯಾವ್ ಟು ಫಿನಿಶ್ ದಿಸ್ 4 days ಅಷ್ಟೇ ನಾನು ಗ್ಯಾಪ್ ಕೊಡು ಅಂತ. 18th ಇದ್ದಿದ್ದನ್ನು ನಾವು ಸಡನ್ನಾಗಿ ಬೇರೆ ಏನೇನು ತೆಗೋತಾ ಇದ್ವಿ. ಆ್ಯಂಡ್ 22nd ಬಂದರು ಸರ್, ತಿರ್ಗಾ ಬಂದರು ಸರ್. ಫಸ್ಟ್ ಕೀಮೋಥೆರಪಿ ಏನೋ ಮಾಡಿದ್ರೆ ಏನೋ ಐ ಡೋಂಟ್ ನೋ ಅದು ಹೆಂಗಿರುತ್ತೆ, ಬಟ್ ನಾನು ಕೇಳ್ಪಟ್ಟಂಗೆ ವೆರಿ ಟಫ್. ವೆರಿ ಟಫ್ ಇರುತ್ತೆ. ಅದನ್ನು ಮಾಡಿಬಿಟ್ಟು ಅಷ್ಟು ಮ್ಯಾಸಿವ್ ಒಂದು ಸೆಟ್ಟಿಗೆ ಬಂದರು ಸರ್.
ಮ್ಯಾಸಿವ್ ಸೆಟ್ಟಿಗೆ ಬಂದ್ಬಿಟ್ಟು ಏನೂ ಆಗೇ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಟಫೆಸ್ಟ್ ಫೈಟ್ ಸರ್ ಅದೆಲ್ಲ. ಅದನ್ನೆಲ್ಲನೂ ಡೂಪು ಗೀಪು ಏನು ಬೇಡ, ನಾನು ಮಾಡ್ತೀನಿ ಅಂತ ಹಿ ಡಿಡ್ ಇಟ್. ಡಿಡ್ ಇಟ್ ಇನ್ 2 days. ಇವ್ರೇನೋ ನಂಬಕ್ಕಾಗುತ್ತಾ? ಅದೆಲ್ಲ ನಾನು ಏನು ಅಂತ ನಿಂಗೆ ಹೇಳೋಕ್ಕೆ ಐ ಆಮ್ ವೇಟಿಂಗ್ ಟು ಟೆಲ್ ದಿಸ್ ಟು ದ ಆಡಿಯನ್ಸ್ ಒನ್ಸ್ ಅದು ರಿಲೀಸ್ ಆದಮೇಲೆ. ಈಗ ಹೇಳ್ಬಿಟ್ರೆ ಅದೇನು ಅನ್ನೋದು ಗೊತ್ತಾಗುತ್ತೆ. ಸರ್ ಶಿವಣ್ಣ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸರ್ ಮನುಷ್ಯನ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾನು ಹೇಳ್ತಿರೋದು ಇಂಥ ಡೌನ್ ಟೈಮಲ್ಲೂ ಕೂಡ ಶಿವಣ್ಣ ಟು ರಿಯಲಿ ಕಮ್ ಆ್ಯಂಡ್ ಸೇ ನಾನು ಈ ಥರ ಒಂದು ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡೋದಕ್ಕೂ ಸರ್ ಇಟ್ ಈಸ್ ಸಮಥಿಂಗ್ ಎಲ್ಸ್ ದೇರ್ ಇನ್ ಹ್ಯೂಮನ್ಸ್ ಅಕಾರ್ಡಿಂಗ್ ಟು ಸರ್. ಮೈಂಡ್ ಸೆಟ್ಟೇ ನಮಗೇನೋ ಒಂದು ಜ್ವರ ಬಂದುಬಿಟ್ಟಿದ್ರೇ ಹಿಂಗೆ ಇರ್ತೀವಿ ಸರ್. ಒಂದು ಸಣ್ಣ ಪುಟ್ಟ ಜ್ವರ ಬಂದುಬಿಟ್ರೆ ಹಿಂಗೆ ಇರ್ತೀವಿ ಸರ್. ಆಮೇಲೆ ಯಾವುದೋ ಒಂದು ಚಿಕ್ಕ ಶೂಟಿಂಗ್ ಆಗಿದ್ರೂ ಓಕೆ ಅಂತಿದ್ದೆ. ಒಂದು ಶಾರ್ಟ್ ಇತ್ತು, ರೆಗ್ಯುಲರ್ ಶಾರ್ಟ್ ಬಂದರು ಮಾಡಿದ್ರು. ಹಾಗಲ್ಲ, ಅದು ಮ್ಯಾಸಿವ್ ಶಾರ್ಟ್ಸ್ ಆಫ್ ದ ಫಿಲ್ಮು. ಆ ಟೈಮಲ್ಲಿ ಅವರು ಹಿ ಹ್ಯಾಸ್ ಟು ಅಂಡರ್ಗೋ ಲಾಡ್ ಆಫ್ ಅದರ್ ಮೇಕಪ್ಪು ಅದು ಇದೆಲ್ಲ ತುಂಬ ಕೆಲಸ ಇತ್ತು. ಎಲ್ಲದಕ್ಕೂ ಕೂತ್ಕೊಂಡು ಎಲ್ಲವನ್ನು ಬಂದು ಅಟ್ಟೆಗೆ ರೆಡಿ ಟೇಕಮ್ಮ ಹಿಂಗೆ ನಿಂತ್ಕೊಂಡ್ರೆ ಸರ್ ಒಂದೊಂದು ಮೂಮೆಂಟಲ್ಲಿ ಅವ್ರು ಹಿಂಗೆ ಬಂದರೆ ನನ್ನ ಕಣ್ಣಲ್ಲಿ ನೀರು ಬರೋದು ಮಾನಿಟ್ರಲ್ಲಿ ಹಿಂಗೆ ನೋಡ್ತಾ ಇದ್ದೆ. ಆಮೇಲೆ ಎಷ್ಟೊಂದು ಸತಿ ನಿಜ ಹೇಳ್ತಾ ಇದ್ದೀನಿ 3 ಗಂಟೆನಲ್ಲೆಲ್ಲ ಎದ್ಬಿಟ್ಟು ಹತ್ತಿದ್ದೀನಿ ಸರ್ ರಾತ್ರಿ. ಅದು ಹಿಂಗೆ ಮಲಗಿದ್ದಾಗ ಹಿಂಗೆ ನೆನಪು ಬರೋದು, ಹೆಂಗಪ್ಪ ಒಬ್ಬ ವ್ಯಕ್ತಿ ಹಿಂಗೆ ಇರೋಕ್ಕಾಗುತ್ತೆ ಅಂತ. ಸುಮ್ಮನೆ ಹೋಗೋರನ್ನ ತಗ್ಕೊಂಡು ಇರ್ಕೋಬೇಕು ಆ ಥರ ಎಲ್ಲ ಅನ್ನಿಸ್ತಾ ಇತ್ತು ಆ ವ್ಯಕ್ತಿತ್ವ ಹಂಗೆ. ಆಮೇಲೆ ನಾನು ಕೇಳಿದೆ ಆಮೇಲೆ, ಅಣ್ಣ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇತ್ತು ನಾವು ಹೊರಗಡೆ, ನಿಮ್ಗೇನು ಭಯ ಆಗ್ತಿರ್ಲಿಲ್ವಾ ಏನು, ಅಥವಾ ಹೌ ಆರ್ ಯು ಫೀಲಿಂಗ್? ಎಲ್ಲಿಂದ ನಗು ಬರ್ತಾಯಿತ್ತು ನಿಮಗೆ ಸೆಟ್ಟಲ್ಲಿ, ಎಲ್ಲಿಂದ ಆ ಜೋಶ್ ಬರ್ತಾಯಿತ್ತು ಸರ್? ಏನೇ ಆದ್ರೂ ಸರ್ ಅದು ಕ್ಯಾನ್ಸರ್ ಸರ್. ಸರ್ ಅದಕ್ಕೆ ಕ್ಯೂರೇ ಇಲ್ಲ. ಆಮೇಲೆ ಅದು ಹೆಂಗೆ ಏನಂತ ಗೊತ್ತಿಲ್ಲ. ಶೂಟಿಂಗಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಷ್ಟು ಮ್ಯಾಸಿಂಗ್ ಶೂಟಿಂಗ್ ಮಾಡ್ತಾರಂತೆ, ನಗ್ಕೊಂಡು ಮಾಡ್ತಾರಂತೆ. ಅದೆಲ್ಲ ಮಾಡಿಬಿಟ್ಟು ತಿರ್ಗಾ ಬಂದ್ಬಿಟ್ಟು ಡಬ್ಬಿಂಗ್ ಕ್ಲೋಸ್ ಮಾಡಿಬಿಡ್ತೀನಮ್ಮ ಅಂದ್ಬಿಟ್ಟು ಫುಲ್ಲು ತಮಿಳ್ ಆ್ಯಂಡ್ ಕನ್ನಡ 2 ಒಟ್ಟಿಗೆ ಡಬ್ಬಿಂಗ್ ಮಾಡೋದು. ಅಣ್ಣ ತಮಿಳ್ ನಾನು ಹೊರಗಡೆ ಮಾಡ್ಕೊಂಡು ಬೇಡ ತಮಿಳ್ ನಾನೇ ಮಾಡ್ತೀನಿ ಅಂತ ಫುಲ್ ತಮಿಳ್ ಮಾಡಿದ್ರು, ಕನ್ನಡ ಮಾಡಿದ್ರು. ಅದು ಮಾಡಿಬಿಟ್ಟು ದೆನ್ ಹಿ ವೆಂಟ್ ಟು US. ದೆನ್ ಹಿ ವೆಂಟ್ ಫಾರ್ ದ ಆಪ್ರೇಷನ್. ಇಷ್ಟೆಲ್ಲ ಯಾರು ಸರ್ ಮಾಡ್ತಾರೆ? ಆ್ಯಂಡ್ ಇದೆಲ್ಲ ಏನು ತೋರಿಸ್ಕೊಳ್ಳೋಕ್ಕೆ ಅಥವಾ ನಾನು ಹಂಗೆ ಹಿಂಗೆ ಸರ್ ಅವ್ರು ಇರೋ ಸ್ಟೇಜ್ಗೆ ಅದೇ ಹೇಳಿದ್ರು, ಯಾಕೆ ತೋರಿಸ್ಕೊಳ್ಳೋ ಅವಶ್ಯಕತೆ? ಹಾರ್ಡ್ ವರ್ಕರ್ ನಾನು ಹಿಂಗೆ ಆ ಥರ ಇಲ್ಲ ಸರ್. ವ್ಯಕ್ತಿತ್ವನೇ ಹಾಗೆ, ಅದು ಬೇರೆ ಸರ್. ಶಿವಣ್ಣ ಬೇರೆ ಸರ್. ನಮ್ಮ ಪುಣ್ಯ ಅಷ್ಟೇ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ, ಅವ್ರ ಗುಡ್ ಬುಕ್ಸಲ್ಲಿ ನಾವು ಇದ್ದೀವಿ ಅನ್ನೋದು ನಮಗೆ ಅಷ್ಟೇ ಸಾಕು. ಅದೇ ಇರಲಿ ಇದೆಲ್ಲ ಆಯ್ತಾ, ಆಪ್ರೇಷನ್ ಆಯ್ತು, ಅಷ್ಟು ಮ್ಯಾಸಿವ್ ಆಪ್ರೇಷನ್ ಸರ್. 6 ಆಪ್ರೇಷನ್ಸ್ ಅಂತೆ, 6 ಮೇಜರ್ ಆಪ್ರೇಷನ್ ಒಟ್ಟಿಗೆ ಮಾಡ್ಬೇಕಂತೆ. ಅದಕ್ಕೆ ಅಣ್ಣ ಹೇಳಿದ್ರು, ಡಾಕ್ಟ್ರು ಹಿಂಗೆ ಹೇಳಿದ್ರು, ಸರಿ ಅಂತ ನಾನು ಮಲ್ಕೊಂಡೆ. ಆಮೇಲೆ ಎದ್ದಾಗ ಫುಲ್ ಎಲ್ಲ ಕಡೆ ಟ್ಯೂಬ್ಸ್ ಇತ್ತು. 1 ವಾರ ಒಂದೊಂದು ಟ್ಯೂಬ್ಸ್ ಬಿಚ್ತಾರೆ. ಅದ್ರಲ್ಲಿ ಒಂದು ಮೇಜರ್ ಟ್ಯೂಬ್ ತುಂಬ ಪೇಯ್ನ್ ಆಗುತ್ತೆ. ಅದೆಲ್ಲ ಮಾಡಿದೆ, ಅದನ್ನೆಲ್ಲ ಆಯಿತು. ಅಷ್ಟೆಲ್ಲ ಮಾಡಿ ಬಂದು 15 ಡೇಸ್ಗೆ ಆಫ್ರೋ ಟಪಾಂಗ್ಗೆ ಬಂದಿದ್ದಾರೆ. 15 ಡೇಸ್ಗೆ ಅಮೆರಿಕಾದಿಂದ ಬಂದು 15 ಡೇಸ್ಗೆ ಆಫ್ರೋ ಟಪಾಂಗಿ. ನೀವು ನೋಡಿದ್ರಲ್ಲ ಅದ್ರ ಕಳೆ ಹೆಂಗಿದೆ ಅವ್ರದ್ದು, ಹೆಂಗಿದ್ದಾರೆ. ಆಮೇಲೆ ಡ್ಯಾನ್ಸ್ ಯಾವ ಲೆವೆಲ್ಗೆ, ಯಾವ ಸ್ಪೀಡ್ಗೆ, ಅಂದು ಟಫ್ ಬೇರೆ. ಮತ್ತೆ ಈ ಹಾಡು ಟಫು, ರೆಗ್ಯುಲರ್ ಅಲ್ಲ. ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು. 4 ಡೇಸ್ ಸರ್ ಬಂದರು, 4 ಡೇಸು ಮಾಡಿದ್ರು. ಅದಕ್ಕೆ ಹೇಳಿದ್ನಲ್ಲ, ಈ ಸಿನಿಮಾಗೆ ಶಿವಣ್ಣ ಏನು ಮಾಡಿದ್ದಾರೆ ಅದಕ್ಕೆ ನಾವು ಲೈಫ್ ಲಾಂಗ್ ಸುಮ್ಮನೆ ಚಿರಋಣಿಯಾಗಿ ಸುಮ್ಮನೆ ಸಾಲ ಮಾಡ್ಬಿಟ್ಟು ಸುಮ್ಮನೆ ಇರಬೇಕಷ್ಟೆ. ನಾನು ಮೊನ್ನೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಅದು ಶಿವಣ್ಣಂದು ಒಂದು ವಿಡಿಯೋ ನೋಡ್ತಿದ್ದೆ ರೀಸೆಂಟ್ ಆಗಿರೋದು. ಅಂದರೆ ಎಷ್ಟು ಎನರ್ಜೆಟಿಕ್ ಆಗಿ ಫುಲ್ ಡ್ಯಾನ್ಸ್, ಅದೇ ಜೋಶು ಎನರ್ಜಿ ಇತ್ತು. ನಮ್ಮಮ್ಮ ಕೇಳ್ತಿರು, ಅಲ್ಲ ಇವರು ಕ್ಯಾನ್ಸರ್ ಬಂದಾದಮೇಲೆ ಹೆಂಗಾಗೋಗ್ಬಿಟ್ಟಿದೆ ಅವ್ರಿಗೆ? ನಾ ಹೇಳಿದೆ, ಈ ಮನುಷ್ಯನಿಗೆ ನಾರ್ಮಲ್ಲಾಗೆ ಇದ್ದಾಗಲೇ ಓವರ್ ಎನರ್ಜಿ, ಇನ್ನು ಹೊಸ ಒಂದು ದೇಹದಲ್ಲಿ ಒಂದು ಪಾರ್ಟನ್ನು ಇಟ್ಟಿದ್ದಾರೆ ಅಂತಂದರೆ, ಹೊಸ ಫ್ರೆಶ್ ಆಗಿದ್ದಾರೆ ಅಂದರೆ ಈ ಅಪ್ಪನ ಎನರ್ಜಿಗೆ ಇನ್ನು ಹೆಂಗೆ ಆಗಬೇಡ ಇದು ಅಂದ್ಬಿಟ್ಟು ನಮ್ಮ ಅಮ್ಮಗೆ ಹೇಳ್ತಿದ್ದೆ. ಇವ್ರ ಎನರ್ಜಿನ ಸರ್ ಏನು ಗೊತ್ತಾ, ನನ್ನ ಪ್ರಕಾರ ಅದೊಂದು ದೃಷ್ಟಿ ಬಿದ್ದುಬಿಡ್ತು ಅನಿಸ್ತು ಸರ್ ನನಗೆ. ಎಲ್ಲ ಶಿವಣ್ಣನ ಎನರ್ಜಿ 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 ಅಂತ ಅಂದ್ಬಿಟ್ಟು ಅಂತ. ಐ ಡೋಂಟ್ ನೋ, ಬಟ್ ಗಾಡ್ ಈಸ್ ವೆರಿ ಕೈಂಡ್. ಗಾಡ್ ಈಸ್ ರಿಯಲಿ ಕೈಂಡ್. ಅದೇ ನೀವು ಬಿಗಿನಿಂಗ್ ಆಫ್ ದ ಶೋಲ್ಲಿ ಮಾತಾಡಿದ್ವಲ್ಲ ಸರ್, ಯೂನಿವರ್ಸ್ಗೆ ಒಳ್ಳೇದು ಕೆಟ್ಟದ್ದು ಎರಡೇ ಗೊತ್ತಿರುತ್ತೆ ಅಷ್ಟೇ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆಗೇ ಆಗುತ್ತೆ. ಎಲ್ಲವೂ ಇಲ್ಲೇ. ಸೊ ಶಿವಣ್ಣನಿಗೆ ಏನೇ ಆಗಿದ್ರು ಅವ್ರ ಒಳ್ಳೆತನಕ್ಕೆ ಭಗವಂತ ಅಲ್ಲಿ ಎಲ್ಲದನ್ನು. ಸೊ ಎವ್ರಿ ನೆಗೆಟಿವ್ ಥಿಂಗ್ ವಾಟ್ ಹ್ಯಾಪನ್ ಟು ಹಿಮ್ ಹಿ ಕನ್ವರ್ಟೆಡ್ ಇನ್ ಟು ಪಾಸಿಟಿವ್. ಯಾ, ಹಿ ನೆವರ್ ಸ್ಯಾಟ್ ಎಟ್ ಹೋಮ್ ಆ್ಯಂಡ್ ಇದು
ಈಗಲೂ ಬೆಳಗ್ಗೆ 9 ಗಂಟೆ ಶೂಟಿಂಗಲ್ಲಿ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ಬಿಡ್ತಾರೆ ಸರ್. ಈಗಲೂ ಈಗ ನಾನು ವಾಕಿಂಗ್ ಮಿಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಕಿಂಗ್ ಮುಗಿಸಿ ಆಮೇಲೆ ಬರ್ತಾರೆ. ನೆಕ್ಸ್ಟ್ ಡೇ ವಾಕಿಂಗ್ ಹೋಗೋಣ, ಅದೆಲ್ಲ ಸೀನೇ ಇಲ್ಲ. ನಮಗೆ ಸ್ವಲ್ಪ ಜ್ವರ ಬಂದುಬಿಟ್ರೆ 12 ಗಂಟೆ ಆಯಿತು, ಇವತ್ತೆಲ್ಲ ನೈಟೆಲ್ಲ ಕೆಲಸ ಮಾಡಿದ್ದೀವಿ, ಬೆಳಗ್ಗೆ ಲೇಟಾಗಿ ಹೇಳೋಣ ಇದೆಲ್ಲ ಅನಿಸುತ್ತೆ ಈ ವಯಸ್ಸಿಗೆ. ಅವ್ರಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಒರಿಜಿನಲಾಗಿ ಇರೋದೇ ಹಂಗೆ ಸರ್. ಹಿ ಕ್ಯಾಂಟ್ ಸಿಂಪ್ಲಿ ಸಿಟ್ ಇನ್ ಒನ್ ಪ್ಲೇಸ್. ವೆನ್ ಶಿವಣ್ಣ ಉಪ್ಪಿ ಅವರಿಬ್ಬರು ಸೆಟ್ಟಲ್ಲಿ ಇದ್ದಾಗ ಆ್ಯಸ್ ಆ್ಯಕ್ಟರ್ಸ್, ಒಬ್ಬ ಡೈರೆಕ್ಟರ್ ಒಬ್ಬ ಆ್ಯಕ್ಟರ್ ಆಗಿ ಅವ್ರು ಮಾಡಿರೋಂಥ ಸಿನಿಮಾಗಳು ಅವೆಲ್ಲ ಇರೋಂಥದ್ದು, ಅವರಿಬ್ಬರು ಆ್ಯಕ್ಟರ್ಸ್ ಆಗಿದ್ದಾಗ ಆ್ಯಂಡ್ ಯು ಆರ್ ಡೈರೆಕ್ಟಿಂಗ್ ಇದ್ದಾಗ ವಾಟ್ ಯೂಸ್ಟ್ ಒಂದು ನಿಮ್ಮ ಆ ಕಾನ್ವರ್ಸೇಷನ್ ಏನಿರೋದು ಇನಿಷಿಯಲ್, ಅಂದರೆ ಸಿನಿಮಾ ಬಿಟ್ಟು ಯಾವ ಥರ ಕಾನ್ವರ್ಸೇಷನ್ ಆಗೋದು ಸರ್? ಉಪ್ಪಿ ಸರ್ ಕಂಪ್ಲೀಟ್ಲಿ ಸ್ಪಿರಿಚುವಲ್, ತುಂಬ ಆಧ್ಯಾತ್ಮಿಕ, ತುಂಬ ಅವ್ರ ಬಾಯಲ್ಲೂ ಒಳ್ಳೆ ವಿಷಯಗಳು ಮಾತ್ರ ಬರುತ್ತೆ. ಒಳ್ಳೆ ದೃಷ್ಟಿನಲ್ಲಿ ಮಾತ್ರ ನೋಡ್ತಾರೆ. ಇಲ್ಲೇನೋ ಒಂದು ಕೆಟ್ಟದಾಗಿದೆ ಅಂದರೆ ಆ ಕೆಟ್ಟದಲ್ಲಿ ಏನು ಒಳ್ಳೇದಿದೆ ಅಂತ ಮಾತ್ರ ಉಪ್ಪಿ ಸರ್ ನೋಡ್ತಾರೆ ಹೊರತು ಆ ಕೆಟ್ಟದಲ್ಲಿ ಇದಿದೆ, ಅದು ಹಿಂಗೆ, ಅವ್ರು ಹಿಂಗೆ, ಇದು ಹಿಂಗೆ, ಆ ಥರ ನಥಿಂಗ್, ಆ ಥರ ಇಲ್ಲವೇ ಇಲ್ಲ. ಉಪ್ಪಿ ಸರ್ ಏನಂತಂದರೆ ಅಲ್ಲಿ ಶಿವಣ್ಣ ಅವ್ರು ಇದ್ದಾಗಲೇ ಉಪ್ಪಿ ಸರ್ನು ನೋಡ್ಕೊಬೇಕಲ್ಲ. ಅವರು ಹೀಸು ಅವರು ಒಂಥರ ಡೈರೆಕ್ಟರ್ ಅವರಿದ್ದಾರೆ. ಸೊ ಸರ್ ಸ್ವಲ್ಪ ಇದಾಗ್ತಾ ಇದೆ ಸರ್, ಸ್ವಲ್ಪ ಲೇಟ್ ಆಗ್ತಿದೆ. ಒಂದೇ ಮಾತಾಡೋದು, ಅರ್ಜುನ್ ಶಿವಣ್ಣನೇ ಕೂತಿದ್ದಾರೆ, ಅದರಲ್ಲೇನಿದೆ, ನಾವೇನು ನೀವು ಮಾಡಿ ಅನ್ನೋರು. ಅಂದರೆ ಅವರು ಶಿವಣ್ಣನ ಮೇಲೆ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಾರೆ. ಶಿವಣ್ಣನೇ ಸುಮ್ಮನೆ ಕೂತಿದ್ದಾರೆ, ನಾವೇನು ಅರ್ಜುನ್ ನೀವು ಮಾಡಿ ಅನ್ನೋರು. ಅದೆಲ್ಲ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಸರ್. ಅಂದರೆ ಅವ್ರಿರೋ ವ್ಯಕ್ತಿತ್ವಗಳ ಹಾಗೆ ಸರ್. ಬೇರೆ ಲೆವೆಲ್ ಇವರಲ್ಲ. ನಿಮಗೆ 150 ಸಿನಿಮಾ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಇದ್ದವರು, ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಆಲ್ಸೋ ಎ ಟೆಕ್ನಿಷಿಯನ್ ಬಿಹೈಂಡ್ ದ ಕ್ಯಾಮ್ರಾ. ಬಟ್ ಒಂದು ಸ್ಟುಡಿಯೋದಲ್ಲಿ ನಿಮ್ಮ 4 ಗೋಡೆ ಒಳಗಡೆ ಕೂತ್ಕೊಂಡು ಇಡೀ ಪ್ರಪಂಚಕ್ಕೆ ನೀವು ಕೊಡೋಂಥ ಒಂದು ಮ್ಯೂಸಿಷಿಯನ್ ಆನ್ ದ ಸೆಟ್ ಡೈರೆಕ್ಟ್ರಿಗೆ ಹೋದಾಗ ಹೆಂಗಿತ್ತು ಸರ್ ಫೀಲು? ತುಂಬ ಚಾಲೆಂಜಿಂಗ? ಬಿಹೈಂಡ್ ದಿಸ್ ಇಸ್ ದ ರಿಯಲ್ ಟೆಕ್ನಿಷಿಯನ್. ಡೆಫಿನೆಟ್ಲಿ ಸರ್, ಹೊಸದಲ್ವಾ. ಬಟ್ ಏನಂದರೆ ನಾನು ಫಸ್ಟ್ ಡೇ ಹೋದಾಗ್ಲೇ ಆಚೆ ಫುಲ್ ಯೂನಿಟ್ ಮೋಸ್ಟ್ಲಿ ನನ್ನನ್ನು ನೋಡ್ತಾ ಇದ್ದಾಗ ನಾನು ಹೊಸಬ ಅಂತ ನೋಡ್ತಿದ್ರೇನು, ನನ್ನನ್ನು ನಾನು ಯಾವತ್ತೂ ಹೊಸಬ ಅಂತ ನೋಡ್ಕೊಂಡೇ ಇಲ್ಲ. ನೋಡ್ಕೊಳ್ಳೋಕ್ಕೆ ಅನಿಸಿಲ್ಲ, ಆ ಭಯ ಅದೆಲ್ಲ ಬಂದಿಲ್ಲ ನನಗೆ. ನಾನು ಅಲ್ಲಿ ಹೋಗಿದ್ದಾಗ ಯೂಸ್ ಟು ಬಿ ಲೈಕ್ ಏನೋ ತುಂಬ ಫಿಲ್ಮ್ ತೆಗೆದುಬಿಟ್ಟಿದ್ದಾರೆ ಇವರು, ಎಲ್ಲ ಇವ್ರಿಗೆ ಗೊತ್ತಿದ್ದೇನೋ ಅನ್ನೋ ಥರನೇ ಇರ್ತಿದ್ದೆ. ಯಾಕಂದರೆ ಆ ಶಾರ್ಟ್ಗೆ ಏನು ಬೇಕೋ ಅಷ್ಟು ನನಗೆ ಗೊತ್ತಿತ್ತು, ಇಲ್ಲಿ ಹಿಂಗೆ ಬರಬೇಕು ಅನ್ನೋದು ಆ ಕಮಾಂಡ್ ಇತ್ತು ನನಗೆ. ಆಮೇಲೆ ಎಲ್ಲೂ ಮಿಸ್ ಆಗ್ಬಿಡೋ ಕನ್ಫ್ಯೂಷನ್ ಇರಲಿಲ್ಲ. ಇದೊಂದು ಮಿಸ್ ಹಂಗಾರೆ ಇದೊಂದು ತೆಕ್ಕೊಂಬಿಡೋಣ, ಇದು ಏನೂ ಇರಲಿಲ್ಲ. ಆಚೆನವ್ರು ಏನಾದ್ರು ಅಂದ್ಕೊಳ್ಳಿ, ಓವರ್ ಕಾನ್ಫಿಡೆಂಟ್ ಅನ್ಕೊಂತಾರ, ಅದು ಇವನೇನು ಗುರು ಫಸ್ಟ್ ಫಿಲಮಲ್ಲಿ ಹಿಂಗೆ ಆಡ್ತಾನೆ ಅನ್ಕೊಂತಾರ, ಏನೋ ಅದೆಲ್ಲ ನನಗೆ ಗಮನ ಇರಲಿಲ್ಲ. ನನಗೆ ಶಾರ್ಟ್ ಹಿಂಗೆ ಬರಬೇಕು, ಹಿಂಗೆ ಬರಬೇಕು. ಐ ಯೂಸ್ ಟು ಸ್ಪೀಕ್. ನನಗೆ ಬೈ ಗಾಡ್ಸ್ ಗೆ ಸತ್ಯ ಹೆಗ್ಡೆ ಅಂತ ಒಂದು ಅದ್ಭುತವಾದ ಹ್ಯೂಮನ್ ಬೀಯಿಂಗ್, ಅದ್ಭುತವಾದ ಕ್ಯಾಮ್ರಾಮ್ಯಾನ್ ಇದ್ರು. ಐ ಲೈಕ್ ದ ವೇ ಯು ಸೆಡ್ ಹ್ಯೂಮನ್ ಬೀಯಿಂಗ್. ಆಮೇಲೆ ಸಣ್ಣ ಪುಟ್ಟದ್ದು ಏನಾದರೂ ಫ್ಲಾಸ್ಗಳಿದ್ರೆ, ಅಂದರೆ ಅಲ್ಲಿ ಏನೋ ಸೆಟ್ಟಲ್ಲಿ ಇಲ್ಲ ಸಣ್ಣ ಪುಟ್ಟದ್ದು ಏನೋ ಬಂದಿಲ್ಲ ಅಥವಾ ಏನೋ ಒಂದು ಇದ್ದಿದ್ರು ಹಿ ಯೂಸ್ ಟು ಡೂ ಸಮ್ ಮ್ಯಾಜಿಕ್. ಫ್ಯಾಂಟಾಸ್ಟಿಕ್. ಟಪ ಅಂತ ಹಿ ಯೂಸ್ ಟು ಡೂ. 1-2 ಕ್ಯಾಮ್ರಾ 3 ಕ್ಯಾಮ್ರಾ ಇದ್ದರೆ ಸುಮ್ಮನೆ ಹಿ ಯೂಸ್ ಟು ಕಂಪೋಸ್ ಬಂದು ಒಂದ್ಸತಿ ಹೇಳೋ, ಸರ್ ಇದೆಲ್ಲ ಕರೆಕ್ಟ್ ಇದೆ, ಒಂದ್ಸತಿ ನೋಡಿ ಸರ್ ಅನ್ನೋರು. ಅಷ್ಟೇ ಮಾತಾಡೋದವರು. ಒಂದ್ಸತಿ ನೋಡ್ಕೊಂಬಿಡಿ ಸರ್, ನೋಡಿದ್ರೆ ಓಕೆ ಸರ್, ಮುಗೀತು ಅಷ್ಟೇ. ಚಿಂದಿ ಮಾಡಾಕ್ಬಿಡು. ಯು ಸಿ ದ ಬ್ಲಾಕ್ಸ್, ವಿ ಹ್ಯಾವ್ 3 ಕಲರ್ಸ್ ಇನ್ ದ ಫಿಲ್ಮ್. ವಾಟ್ ಆರ್ ದೋಸ್? ಒಂದು ರೆಡ್, ಒಂದು ಯೆಲ್ಲೋ, ಒಂದು ಆರೆಂಜು. ಓಕೆ, ವೈ? ಕತೆ ಜೊತೆ ಸೊ ಬ್ಲೆಂಡಿಂಗ್ ಆಲ್ 3 ಕಲರ್ಸ್ ಅಲ್ವಾ. ನಾವು ಯೂಶಲಿ ಒಂದು ಫಿಲ್ಮ್ ಒಂದು ಪ್ಯಾಟರ್ನ್ ಇಡ್ತಾರೆ, ಒಂದು ಟೋನ್ ಅಂತ. ಟೋನ್ ಕರೆಕ್ಟ್, ಎಸ್. ಒಂದೇ ಟೋನ್ ಇರುತ್ತೆ. ಇದರಲ್ಲಿ 3 ಕ್ಯಾರೆಕ್ಟರ್ಗೂ 3 ಟೋನ್ ಬರ್ತಾ ಇರುತ್ತೆ. ಬಟ್ ಟೋನ್ ಜಂಪ್ ಆಗಬಾರ್ದು ಫಿಲ್ಮಲ್ಲಿ. ಲೈಕ್ ಸಡನ್ ಆಗಿ ಹಂಗೆ ಬೇರೆ ಆಗಬಾರ್ದು. ಸೊ ಒಂದೇ ಫಿಲ್ಮ್ ಕ್ಲೀನಾಗಿ ನೋಡಿದ್ವಿ ಅನ್ನಿಸ್ಬೇಕು, ಬಟ್ ಸ್ಟಿಲ್ ಇಟ್ ಶುಡ್ ಹ್ಯಾವ್ ದ ಡಿಫರೆನ್ಸ್. ದಟ್ ವಾಸ್ ಅ ಬಿಗ್ ಚಾಲೆಂಜ್. ಹ್ಯಾಟ್ಸ್ ಆಫ್ ಟು ಸತ್ಯ ಹೆಗ್ಡೆ, ಹೌ ಹಿ ಮ್ಯಾನೇಜ್ಡ್ ಸೂಪರ್ ಎವ್ರಿಥಿಂಗ್. ಎಲ್ಲಾದ್ರಲ್ಲೂ ಜಂಪೇ ಆಗಲ್ಲ ನಿಮಗೆ. ನೋಡ್ತಾ ಇದ್ರೆ ಎಲ್ಲ ಕಲರ್ಸು ಇದೆಯಲ್ಲ, ನೋಡಿದ್ವಾ, ಬಟ್ ಇದೊಂಥರ ಇದೆಯಲ್ಲ ಅನ್ನೋ ಒಂಥರ. ವಾವ್, ಬ್ರಿಲಿಯಂಟ್ ಕ್ಯಾಮ್ರಾಮನ್ ಸರ್. ಇನ್ ಟರ್ಮ್ಸ್ ಆಫ್ ದಿ ಟೀಮ್ ಸರ್, ಅಂದರೆ ಸಿನ್ಸ್ ಯು ಡೈರೆಕ್ಟೆಡ್ ಫಸ್ಟ್ ಆಗಿರೋದ್ರಿಂದ ಐ ಆಮ್ ಶ್ಯೂರ್ ಯುವರ್ ಬ್ಯಾಕ್ ಅಂಡ್ ಡೈರೆಕ್ಷನ್ ಟೀಮ್ ಮಸ್ಟ್ ಬಿ ಸಮಥಿಂಗ್ ಎಲ್ಸ್ ಇರಬೇಕು ಅನ್ಸುತ್ತೆ. ಅಂದರೆ ನನ್ನ ಫಿಲಮ್ಗೆ ಮೇನ್ ಬ್ಯಾಕ್ ಬೋನ್ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ರಮೇಶ್ ರೆಡ್ಡಿ. ಫ್ಯಾಂಟಾಸ್ಟಿಕ್. ಅವರ ಇಲ್ಲದೆ ಈ ಫಿಲ್ಮ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವರು ಏನು ನೋಡಿ, ಅವರು ದೇವ್ರು ಕಳಿಸಿದಂಥ ಒಬ್ಬ ವ್ಯಕ್ತಿ ನನಗೆ. ಏನು ಧೈರ್ಯದಲ್ಲಿ ನನ್ನ ನಂಬಿ ಇಷ್ಟು ದುಡ್ಡು ಹಾಕಿದ್ರು, ಹೆಂಗೆ ನನ್ನನ್ನು ನಂಬಿದ್ರು. ಈಗ ನಾವೇನೋ ಡೈರೆಕ್ಟ್ ಮಾಡಿದ್ವಿ, ಶಾರ್ಟ್ ತೆಗೆದ್ವಿ, ಇದು ಮಾಡಿದ್ವಿ, ಏನೇ ಹೇಳಿದ್ರು ಸರ್, ಒಬ್ಬ ಕಷ್ಟಪಟ್ಟಿರೋ ದುಡ್ಡು ಸರ್. ಅದು ಏನು ಸುಮ್ಮನೆ ಬರಲ್ಲ ಸರ್.
ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಕಷ್ಟಪಟ್ಟು ತಂದಿರ್ತಾರೆ. ಫೋನಲ್ಲಿ ಒಬ್ರಿಗೆ ಅಕೌಂಟಿಂದ ಇಲ್ಲಿ ದುಡ್ಡು ಹಿಂಗೆ ಹೋಗ್ಬೇಕಂದ್ರೆ ಒಂದು 20,000 ರೂಪಾಯಿ 25,000 ರೂಪಾಯಿ ಬಿಲ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡೋ. ಎಕ್ಸಾಕ್ಟ್ಲಿ. ಪೆಟ್ರೋಲ್ 3,000 ರೂಪಾಯಿ ಡೀಸೆಲ್ ಹಾಕ್ಸ್ಬೇಕಾದ್ರೆ 3,000 ಕರೆಕ್ಟ್. ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿನ ಒಬ್ರಿಗೆ ಟಕ 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 ಅಂತ ಟ್ರಾನ್ಸ್ಫರ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಕೂತ್ಕೊಂತಾರೆ ಅಂದ್ರೆ ನಂಬಿಕೆ. ಅವ್ರಿಗೆ ಎಷ್ಟು ಕೆಲಸ ಮಾಡ್ಬೇಕು ನಾವು, ಅವ್ರಿಗೆ ಎಷ್ಟು ಸ್ಪೇಸ್ ಕೊಡ್ಬೇಕು, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಟ್ರೂ ಟ್ರೂ ಟ್ರೂ. ಈ ನಮ್ಮ ಟೀಮಲ್ಲಿ ಅವ್ರ ಮೇಲೆ ಎಲ್ರಿಗೂ ದೊಡ್ಡ ರೆಸ್ಪೆಕ್ಟ್. ಶಿವಣ್ಣ ಅವ್ರಿಗಾಗಲಿ, ಉಪ್ಪಿ ಸರ್ಗಾಗಲಿ, ರಾಜ್ ಸರ್ಗಾಗಲಿ, ಎಲ್ರಿಗೂ ರಮೇಶ್ ರೆಡ್ಡಿ ಅವರಂದ್ರೆ ತುಂಬ ಪ್ರೀತಿ. ನಮ್ಮ ಹೊರಗಡೆನೇ ಎಲ್ಲೇ ಹೋದ್ರೂ ಯಾವುದೋ ಒಂದು ಚೌಲ್ಟ್ರಿಗೆ ಹೋಗಿರ್ತೀವಿ, ಅಲ್ಲಿ ಚೌಲ್ಟ್ರಿ ಓನರ್ ಬರ್ತಾರೆ, ರಮೇಶ್ ಅಣ್ಣ ನಿಮ್ಗೇನು ಬೇಕು ಮಾಡೋಣ ಹಂಗೆ ಆರೆಂಜ್ ಕನೆಕ್ಟ್ಸ್ ಎಲ್ಲಾದ್ರೂ ಹೋಗಿ ನೀವು. ಆಮೇಲೆ ಇನ್ನೊಂದು ಕಡೆ ಎಲ್ಲ ಹೋಗಿರ್ತೀವಿ ಅನ್ಕೊಳ್ಳಿ, ಕ್ಲೈಮ್ಯಾಕ್ಸ್ ಯಾವುದೋ ಒಂದು ದೊಡ್ಡ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಏನೋ ಮಾಡ್ತೀವಿ, ಅವರೇ 1,000 ಕೋಟಿಗೆ ಇರ್ತಾರಲ್ಲ ಬಾಡಿಗೆ ಕೊಟ್ಟವರು, ಅವ್ರು ಬಂದ್ಬಿಟ್ಟು ರಮೇಶ್ ಅಣ್ಣ ನೀನು ಯಾಕೆ ಮಾತಾಡ್ಬೇಕು, ನೀವು ಮಾಡೋಣ 30 ದಿನ ಇನ್ನೊಂದು 20 ದಿನ ತಗೊಳ್ಳೋಣ ಅಂತ. ಅವ್ರು ಆ ಥರ ಎಲ್ಲರ ಹತ್ರ ಅಷ್ಟು ಉಳಿಸ್ಕೊಂಡಿರೋಂಥ ವ್ಯಕ್ತಿ. ಅತಿ ಹೆಚ್ಚು VFX ತುಂಬ ಯೂಸ್ ಮಾಡಬೇಕಾಗಿತ್ತ ಈ ಸಿನಿಮಾದಲ್ಲಿ? ನೀವು ನೋಡಿ ಫಿಲ್ಮ್ ನೋಡಿ, ನೀವು ನೋಡ್ಬಿಟ್ಟು ಹೇಳಿ. ಸಪೋಸ್ ಟು ಡೂ ದಿಸ್ ಇಂಟರ್ವ್ಯೂ ಪೋಸ್ಟ್ ಫಿಲ್ಮ್ ಅನ್ಸ್ತಿದೆ ನನಗೆ. ಅವಾಗ ಕೂತಿದ್ರೆ ನಾನು ಸರ್ ಈ ಶಾರ್ಟ್ ಅಲ್ಲಿ ಇದನ್ನ ಈ ಸೀನಲ್ಲಿ ಅಲ್ವಾ ಸರ್ ಡೈಸೆಕ್ಟ್ ಮಾಡ್ಬಿಟ್ಟು ಫುಲ್ ನೀಟಾಗಿ 360 ಡಿಗ್ರಿ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಸಿನ್ಸ್ ನನಗೆ ಆ ಕತೆ ಗೊತ್ತಿರೋದ್ರಿಂದ ನಾನು ಎಷ್ಟೊಂದು ಕೇಳೋಕ್ಕಾಗಲ್ಲ, ಬಿಕಾಸ್ ಇನ್ ಡೆಪ್ತಾಗಿ ಹೋಗೋಕ್ಕೂ ಆಗಲ್ಲ ಅಂತ ಗೊತ್ತಿದೆ. ಬಿಕಾಸ್ ಹೇಳ್ಬಿಟ್ರೆ ನೀವು ನಾವಿಬ್ರು ಸಿನಿಮಾ ಬಿಟ್ಕೊಟ್ಟಂಗೆ ಆಗೋಗುತ್ತೆ ಅಂತ. ಈಗ ಸಿನ್ಸ್ ಶಿವಣ್ಣ, ಉಪ್ಪಿ ಸರ್ ಆ್ಯಂಡ್ ರಾಜ್ ಬಿ ಶೆಟ್ಟಿ ಇರೋದ್ರಿಂದ ಆಟೋಮೆಟಿಕ್ಲಿ ದ ಹೋಲ್ ಥಾಟ್ ವಾಸ್ ಲೈಕ್ ಇದನ್ನು ಪ್ಯಾನ್ ಇಂಡಿಯಾ ಮಾಡಲೇಬೇಕು ಅಂತಲೇ ಇಟ್ ಹ್ಯಾಪೆಂಡ್, ಅಥವಾ ವಾಸ್ ಇಟ್ ಪ್ರೊಡ್ಯೂಸರ್ಸ್ ಕಾಲ್? ಸರ್ ಸಬ್ಜೆಕ್ಟ್ ವಾಸ್ ಪ್ಯಾನ್ ಇಂಡಿಯಾ. ಸಬ್ಜೆಕ್ಟ್ ಇದು ಎಲ್ಲ ಕಡೆ ಹೋಗೋಂಥ ಸಬ್ಜೆಕ್ಟ್ ಇರೋದ್ರಿಂದ ಮಾತ್ರ ಪ್ಯಾನ್ ಇಂಡಿಯಾ ಮಾಡ್ತಾ ಇದೀವಿ ಹೊರತು ಇದು ಶೋಕಿಗೆ ಒಂದು ಪ್ಯಾನ್ ಇಂಡಿಯಾ ಅಥವಾ ಪ್ಯಾನ್ ಇಂಡಿಯಾ ಮಾಡೋದು ಟ್ರೆಂಡ್ ಇದೆ ಮಾಡಬೇಕು ಅಂತ, ಅಥವಾ ಪ್ಯಾನ್ ಇಂಡಿಯಾ ಮಾಡಿದ್ರೆ ಬಿಸ್ನೆಸ್ ಸರ್ ಏನೇ ಮಾಡೋದ್ರಲ್ಲಿ ನೋಡ್ಬೇಕಲ್ಲ ಸರ್. ನಾವು ಹೇಳ್ಬೋದು ಪ್ಯಾನ್ ಇಂಡಿಯಾ ಅಂತ ಎಲ್ಲರೂ ಮಾಡ್ಬೋದು, ಬಟ್ ಅಲ್ಲಿನ ಜನ ನೋಡೋಕೆ ಅವ್ರಿಗೊಂದು ಕಂಟೆಂಟ್ ಇರಬೇಕಲ್ಲ. ಸೊ ಆ ಧೈರ್ಯ ಇದ್ದರೆ ಮಾತ್ರ ನಾವು ಮಾಡೋಕ್ಕಾಗಲ್ಲ. ಬಟ್ ಪ್ರೊಡ್ಯೂಸರ್ ವೆರಿ ಸ್ಟ್ರಾಂಗ್ಲಿ ನಾನು 5 ಲ್ಯಾಂಗ್ವೇಜ್ ಒಟ್ಟಿಗೆ ಮಾಡೋದು ಸರ್. ಫಸ್ಟ್ ಕನ್ನಡ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಮಾಡ್ತೀನಿ ಅಂತ ನಾನು ಮಾಡಲ್ಲ. ವಿ ಆರ್ ಡೂಯಿಂಗ್ ಆಲ್ ದ ಲ್ಯಾಂಗ್ವೇಜ್ ಟುಗೆದರ್ ಸರ್ ಅಂತಲೇ ಪ್ರೊಡ್ಯೂಸರ್ ಇಸ್ ವೆರಿ ಸ್ಟ್ರಾಂಗ್. ಅವ್ರಿಗೆ ಇಲ್ಲ ಸರ್ ಇದು ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ ಇದೆಲ್ಲ ಕಡೆ ಹೋಗುತ್ತೆ ಅಂತ ಅವ್ರಿಗೂ ನಂಬಿಕೆ ಇದೆ. ಸೊ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಪ್ಯಾನ್ ಇಂಡಿಯಾ. ಆ್ಯಂಡ್ ವೆನ್ ಯು ವೆಂಟ್ ಫಾರ್ ಬಾಂಬೆಗೆ ಹೋದಾಗ ಹೇಗಿತ್ತು ಸರ್ ಅಲ್ಲಿ ಪ್ರತಿಕ್ರಿಯೆ? ಟೀಸರ್ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಸರ್. ಟು ಬಿ ವೆರಿ ಫ್ರ್ಯಾಂಕ್, ಯಾವ ರೆಗ್ಯುಲರಾಗಿ ಏನೋ ಮಾಡಿರ್ತಾರೆ, ಹಾಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ, ಅದೇ ಥರ ಮೈಂಡ್ ಸೆಟ್ ಇರುತ್ತೆ ಅದರಲ್ಲಿ. ಈಗ ನನಗೆ ಆ್ಯಸ್ ಅ ಡೈರೆಕ್ಟರ್ ಯಾರು ಡೈರೆಕ್ಟರ್ ಅಂದರೆ ಅರ್ಜುನ್ ಜನ್ಯ, ಹೂ ಇಸ್ ಅರ್ಜುನ್ ಜನ್ಯ ಅಂತ ಕೇಳಿರ್ತಾರೆ ಅವರು. ಬಟ್ ಅಲ್ಲಿ ಬಂದು ಕೂತ್ಕೊಂಡು ವೆನ್ ವಿ ಪ್ಲೇಡ್ ದ ಟೀಸರ್, ಯು ಡೋಂಟ್ ಬಿಲೀವ್ ಸರ್, ಎಲ್ಲರೂ ಬಾಂಬೆನಲ್ಲಿರೋದು ದೊಡ್ಡ ಪ್ರೆಸ್ ಅವರಾಗಲಿ, ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಎಲ್ಲರೂ ತುಂಬ ಖುಷಿಪಟ್ಟರು. ಏನೋ ಇದು ಇಬ್ಬರು ಇರ್ಕೆ ரொம்ப புதுசா ಇರ್ಕೆ ಅಂತ ತಮಿಳಲ್ಲಿ. ಆ ಒಂದು ಶಾರ್ಟ್ ಇದು ನಾಯಿ ಥರ ಉಪ್ಪಿ ಸರ್ ಒಂದೇ ಶಾರ್ಟ್, ಅದು ಆಗಲಿ VFX ಆಗಲಿ, ದ ವೇ ಇಟ್ ಇಸ್ ಟೋಲ್ಡ್. ಆಮೇಲೆ ಇದು ಹೀರೋ, ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಓಮು ಕನ್ನಡಕ್ಕೆ ಮಾತ್ರ ಗೊತ್ತಾಗುತ್ತೆ, ಆಚೆ ಹೋದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆ ಫಿಲ್ಮ್ ಹೀರೋ ನಾನು, ಆ ಫಿಲ್ಮ್ ಡೈರೆಕ್ಟರ್ ನಾನು ಅಂದರೆ ಇಲ್ಲ ಆ ಫಿಲ್ಮ್ ಹೀರೋ ನಾನು ಅಂತ ಇವ್ರು ಅಂತಾರಲ್ವ, ಅದು ಇವ್ರುಗಳಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನನಗೊಂದು ಡೌಟ್ ಇತ್ತು. ಬಟ್ ಅದು ಬೇರೆ ಥರ ತೊಗೊಂಡಿದ್ದಾರೆ. ಅದು ಅವ್ರು ಏನೋ ಹೊಸದಾಗಿದೆ. ಹೀಸ್ ಟೆಲ್ಲಿಂಗ್ ಹೀ ಇಸ್ ದ ಡೈರೆಕ್ಟರ್ ಅಂಡ್ ಹೀಸ್ ಟೆಲ್ಲಿಂಗ್ ಹೀಸ್ ದ ಹೀರೋ, ದೇರ್ ಇಸ್ ಸಮಥಿಂಗ್ ಇನ್ ದಿಸ್ ಅಂತ. ಇಲ್ಲ ಸರ್, ದೇ ವೇರ್ ಆ್ಯಕ್ಚುಲಿ ದೇ ಡಿಡ್ ಅ ಫಿಲ್ಮ್ ಕಾಲ್ಡ್ ಅಸ್ ಓಮ್, ಹಿ ಡೈರೆಕ್ಟೆಡ್, ಹಿ ವಾಸ್ ದ ಹೀರೋ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಏನೋ ವಿ ಲೈಕ್ ದಟ್ ಅಂತಾರೆ. ಅವ್ರ ಕಾಂಟೆಕ್ಸ್ಟ್ ಗೊತ್ತಿರಾನೆ ವಿ ಲೈಕ್ ದಟ್ ಅಂದ್ರೆ ಇನ್ ಕಾಂಟೆಕ್ಸ್ಟ್ ಗೊತ್ತಾಗ್ಬಿಟ್ರೆ. ಹಂಗೂ ನಾನು ಟ್ರೀಸರ್ ಮಾಡಕ್ ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಹೊರಗಡೆ ಅರ್ಥ ಆಗಲ್ಲ, ಆ ಪೋರ್ಷನ್ ಮಾತ್ರ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಕಟ್ ಮಾಡ್ಬಿಟ್ಟು ಮಾಡೋಣ ಅಂತಲ್ಲ. ಆಮೇಲೆ ನನಗೆ ಹೊಳಿತು, ಅವ್ರಿಗೆ ಏನಾದ್ರೂ ಅಕಸ್ಮಾತ್ ಅವರು ಉಲ್ಟಾ ಅನ್ಕೊಂಡ್ರೆ, ಈ ಫಿಲಮಲ್ಲಿ ಇವರೇ ಡೈರೆಕ್ಟ್ರಾ, ಫಿಲಮಲ್ಲಿ ಇವ್ರು ಹೀರೋನಾ, ಏನೋ ಒಂದು ಅನ್ಕೊಂಡ್ರೆ ಅಂತ. ಇಟ್ ವರ್ಕ್ಡ್ ಇನ್ ದಟ್ ವೇ. ಸರ್, ಇನ್ ಜನರಲ್ ತುಂಬ ರ್ಯಾಂಡಮ್ ಕ್ವಶನ್ ಕೇಳ್ತಿದ್ದೀನಿ. ಈ ಹೆಬ್ಬಾಳ್ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ನಿಮ್ಮ ಥಾಟ್ಸ್ ಏನು ನೋಡುತ್ತೆ? ಅಯ್ಯೋ ದೇವ, ಏನಿಲ್ಲ, ಬೆಂಗಳೂರು ಬಿಟ್ಬಿಟ್ಟು ಎಲ್ಲಾದರೂ ಒಂದು ದೂರ ಒಂದು ಫಾರ್ಮ್ ಥರ ತಗೊಂಡು ಆಲ್ರೆಡಿ ಮಾಡಿದ್ದೀರಲ್ಲ ಅದನ್ನು. ಆಲ್ರೆಡಿ ಮೈಸೂರಲ್ಲಿ ಈಗ ಹೋಗಕ್ಕೆ ಟೈಮ್ ಇಲ್ಲ ಅಷ್ಟು. ಹೋಗ್ತಿಲ್ವ ಸರ್? ಎಲ್ಲಿ ಸರ್? ಬಟ್ ಮೈಸೂರು ಯು ಪ್ರಿಫರ್ ಟು ಲೈಕ್ when was that decision taken? I think 2019 ಅನ್ಸುತ್ತೆ. Before COVID? Before COVID.
ವೆನ್ ವಿ ವರ್ ಸಪೋಸ್ ಟು ಡೂ ಅವರ್ ಫಸ್ಟ್ ಇಂಟರ್ವ್ಯೂ ಯು ವುಡ್ ಆಸ್ಕ್ ಅಸ್ ಮೈಸೂರಲ್ಲಿ ಪ್ಲ್ಯಾನ್ ಮಾಡಿದ್ವಿ ಸರ್ ಮೈಸೂರಿಗೆ ಬಂದುಬಿಡಿ ಅಲ್ಲೇ ಮಾಡ್ಬೋಣ ಆರಾಮ್ಸೆ ಅಂತ ಎಲ್ಲ ರೆಡಿ ಆಗ್ಬಿಟ್ಟಿದ್ವಿ ಆಮೇಲೆ ಇಲ್ಲ ಬೆಂಗಳೂರಿಗೆ ಬರ್ತೀನಿ ಅಂತ ನಾನು ಅವಾಗ ಅನ್ಕೊಂಡಿದ್ದೆ ಮೈಸೂರು ಸರ್ ಆ್ಯಕ್ಚುಲಿ ಈಗ ಮೈಸೂರು ನನ್ನ ಪ್ರಕಾರ ಈಗ ಮೈಸೂರು ಆಲ್ಮೋಸ್ಟ್ ಬೆಂಗಳೂರು ಥರನೇ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಹೇಳ್ಬಿಡಿ ಸರ್ ಆಗದೆ ಇರಲಿ ಅದೊಂದು ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಗ್ಯಾಪ್ಸ್ಕೊಂತೀನಿ ದೇವ್ರೆ ಇದು ಹಿಂಗೆ ಉಳ್ಕೊಳ್ಳಪ್ಪ ಸರ್. ಬಟ್ ನೀವು ಹೋದ್ರೆ ಹೋಟೆಲ್ಸ್ಗೋ ಕೆಫೆಗೆ ಹೋದ್ರೆ ನನಗೆ ಯಾಕೆ ಇಷ್ಟು ಜಾತ್ರೆ ಥರ ಜನ ಇದ್ದಾರೆ ಜಾತ್ರೆ ಥರ ದಸರಾ ಟೈಮಲ್ಲಿ ಹೋಗ್ಬಿಟ್ಟು ಹಂಗೆ ಹೇಳ್ತೀನಿ. ದಸರಾ ಏನಿಲ್ಲ ಸರ್, ಬೇರೆ ಟೈಮಲ್ಲಿ ಹೋದ್ರೂ ಈಗೆಲ್ಲ ಕೆಫೆಗಳು ನಾನು ಹೇಳ್ತೀನಿ ಇದರಲ್ಲಿ ಎಷ್ಟು ಜನ ಮೈಸೂರಲ್ಲಿ ಇರ್ತಾರೆ ಅಂತ ನಾನು ಕೇಳ್ತೀನಿ. ನಾನು ಎಲ್ಲ ಅರ್ಧಕ್ಕರ್ಧ ಎಲ್ಲ ಬೆಂಗಳೂರು ಬಟ್ ಮೈಸೂರು ಸ್ಟಿಲ್ ತುಂಬ ಪೀಸ್. ನೀವು ನನ್ನ ಜೊತೆ ಒಂದ್ಸತಿ ಬನ್ನಿ, ನಿಜವಾಗ್ಲೂ ಬಂದು ಒಂದು 2 ದಿನ ನನ್ನ ಜೊತೆಲಿ ನಮ್ಮ ಮನೆಯಲ್ಲಿ ಮೈಸೂರು ಏನಂತ ನಾನು ತೋರಿಸ್ತೀನಿ. ಮೈಸೂರಲ್ಲಿ ನೀವು ಜಾಗಗಳೆಲ್ಲ ಬಿಟ್ಬಿಡಿ, ಸುಮ್ಮನೆ ಮೈಸೂರು ಈ ಥರ ರೋಡಲ್ಲಿ ಹೋದ್ರೇ ಏನು ಖುಷಿ ಇದೆ ಅನ್ನೋದು ನಿಮಗೆ ನೀವು ಒಂದು ಎಕ್ಸಿಕ್ಯೂಟ್ ಡೀಲ್. ಬಟ್ ಏನಂದ್ರೆ ಈಗ ಓಕೆ, ಒಂದೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋನು ಭೋಗಿ, 3 ಹೊತ್ತು ತಿನ್ನೋನು ರೋಗಿ, 4 ಹೊತ್ತು ತಿನ್ನೋನು ಎತ್ಕೊಂಡು ಹೋಗಿ ಅಂತ ಕೇಳಿದ್ದೀವಿ. ಸೊ ಈಗ ಅರ್ಜುನ್ ಸರ್ ಸಡನ್ ಆಯ್ತು ಏನೋ ಗೊತ್ತಿಲ್ಲ, ಅಥವಾ ನನಗೆ ಪ್ರಾಯಶಃ ಇವತ್ತು ಗೊತ್ತಾಗಿದ್ದು ಈ ಯೋಗಿ ಹೆಂಗಾದ್ರು ಅಂತ. ಇಲ್ಲಿ ನಾನು ಸಡನ್ನಾಗಿ ಅಭ್ಯಾಸ ಆಗೋದು ಒಂದು 2 ಇಯರ್ಸಿಂದ, ಆಲ್ಮೋಸ್ಟ್ 2 ಇಯರ್ಸಿಂದ. ಅದು 45 ಶೂಟಿಂಗ್ ಬಿಗಿನಿಂಗಲ್ಲಿ ತುಂಬ ಪ್ಲಂಪಿ ಇದ್ದೆ. ಆಮೇಲೆ ಒಂದು ಬಟ್ ದರ್ ಇಸ್ ಅ ಚಾರ್ಮ್ ಇನ್ ಯುವರ್ ಫೇಸ್. ಲೈಕ್ ಫಸ್ಟಲ್ಲೇ ನಾನು ನಿರ್ಧಾರ ಇಟ್ಕೊಂಡೆ ಗ್ಲೋ ಒಂಥರ ವಿಲ್ ಯು ಸಿ ಲೈಕ್ ಹಾಯ್ ಸರ್ ಅಂತಂದಾಗ ಯು ಕ್ಯಾನ್ ಸಿ ದ್ಯಾಟ್. ಹಾಂ, ಇದು ಒಂದು ಯಾವುದೋ ಸ್ಟುಡಿಯೋ ಇದೆ, ಅಲ್ಲಿ ಕೆಲಸ ಮಾಡಿ ಬರಬೇಕಾದ್ರೆ MRR ಅಂತ ಒಂದು ನೀವು ಕೇಳಿರ್ತೀರ, ಒಂದು ಇನ್ಸ್ಟಿಟ್ಯೂಟು ಲೈಕ್ ಅದೇ ನ್ಯಾಚುರಲಿ ಏನೋ ಮಸಾಜ್ ಎಲ್ಲ ಮಾಡೋದು ಗೊತ್ತು. ಅಲ್ಲಿಂದನೇ ಐ ಯೂಸ್ ಟು ಸ್ಟೇ ದೇರ್ ಆ್ಯಂಡ್ ಐ ಯೂಸ್ ಟು ಗೋ ಫಾರ್ ದ ಶೂಟು. ಅಲ್ಲಿ ಒಂದು ವಾರನೂ ಏನೋ ಇದ್ದೆ. ಸರಿ, ಅಲ್ಲಿಂದ ಅದು ಒಂಥರ ಅಭ್ಯಾಸ ಆಯ್ತು ಸರ್. ನಾನು ಹೆಂಗೂ ಇಲ್ಲಿದ್ದೀನಲ್ಲ, ಟ್ರೀಟ್ಮೆಂಟ್ ತೊಗೊಂಡು ಶೂಟಿಂಗು ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬರೋರು, ಒಂದು ಟ್ರೀಟ್ಮೆಂಟ್ ಮಾಡೋರು. ಸೊ ಆ ಡಯಟ್ದು ಅನ್ನೋದು ಒಂದು ಚಿಕ್ಕದು ಒಂದು ಕಾಳು ಹಾಕ್ಬಿಟ್ರು ನಾನು ಒಳಗಡೆ. ಅದು ಅಭ್ಯಾಸ ಆಯ್ತು ನನಗೆ. ಅಲ್ಲಿ ಒಂದು ಹೊತ್ತು ತಿನ್ನಿ ಅಂತನಾ? ಒಂದು ಹೊತ್ತು ಅಂತ ಅವ್ರು ಹೇಳಿಲ್ಲ, ಬಟ್ ಲೈಟ್ ಫುಡ್ಸು ಇಷ್ಟೇ ತಿನ್ನಬೇಕು, ಒಂದು ವಾರದಲ್ಲಿ ನಿಮಗೆ ಔಟ್ಪುಟ್ ಬರಬೇಕಂದ್ರೆ ಅಂತ. ವೆನ್ ಐ ಡಿಡ್ ದಟ್ ಆಟೋಮೆಟಿಕಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಯಿತು. ಅದಾದಮೇಲೆ ನಾನೇ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ಸ್ ಎಲ್ಲ ಮಾಡಿ ನನ್ನ ಬಾಡಿನ ಅರ್ಥ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಆ್ಯಕ್ಚುಲಿ, ಏನು ಮಿಸ್ ಹೊಡಿತಾ ಇದೆ ಅಂತೆಲ್ಲ ನೋಡಿದ್ರೆ ಇದಕ್ಕೆ ಆ್ಯಕ್ಚುಲಿ ಒಂದೇ ಟೈಮ್ ಊಟ ಬೇಕಿರೋದು. ಅದಕ್ಕೆ ಮೇಲೆ ಊಟ ಆಗ್ತಾ ಇರೋದಲ್ಲ, ನಮ್ಮ ದೇಹನ ನಾವೇ ಅದಕ್ಕೆ ತುಂಬ ಕೆಲಸ ಕೊಟ್ಟು ಅದು ಎಷ್ಟು ರೆಡಿ ಇದೆ ನಾವೇ ಮಲಗಿಸ್ತಾ ಇದ್ದೀವಿ. ಫುಡ್ ಬ್ಲಾಗರ್ಸ್ ಈ ಶೋ ನೋಡಬೇಡಿ. ಆ್ಯಂಡ್ ಒಂದು ಹೊತ್ತು ಡೆಫಿನೆಟ್ಲಿ ಒಳ್ಳೆ ಊಟ ಮಾಡ್ತೀನಿ ಸರ್. ಮಧ್ಯಾಹ್ನ 1:30ಗೆ ಏನು ಬೇಕಾದ್ರೂ ತಿಂತೀರಾ? ಏನು ಬೇಕಾದ್ರೂ ತಿಂತೀನಿ, ಯಾವಾಗ ಏನು ಯಾರು ಕೇಳೋಂಗಿಲ್ಲ ಅಷ್ಟೇ. ಅದಾದಮೇಲೆ ಇನ್ನು ಊಟ ನೆಕ್ಸ್ಟ್ ಡೇ. ಆಮೇಲೆ ಇನ್ನೊಂದು ಏನು ಬ್ಯೂಟಿ ಗೊತ್ತಾ ಸರ್, ನೆಕ್ಸ್ಟ್ ಡೇ 1:30ವರೆಗೂ ಊಟದ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ ಸರ್. ಎವ್ರಿ ಟೈಮ್ ವೆನ್ ಯು ಸಿಟ್ ಫಾರ್ ದಟ್ ಲಂಚ್ ನೋ ವಿಲ್ ಬಿ ವೇಟಿಂಗ್ ಫಾರ್ ದ ಊಟದ ವ್ಯಾಲ್ಯೂ. ನೀವು ಎಷ್ಟೇ ದುಡ್ಡಿರಿ, ಎಷ್ಟೇ ಹೆಸರು ಏನಾದರೂ ಮಾಡ್ಕೊಳ್ಳಿ, ಊಟದ ವ್ಯಾಲ್ಯೂ ಇದು ಹೇಳ್ಕೊಡುತ್ತೆ ನಿಮಗೆ. ಸರ್ ಐಮ್ ಸಾರಿ, ತುಂಬ ಡೀಪಾಗಿ ಹೇಳ್ತಿದ್ದೀನಿ ಅಂತಲ್ಲ, ನಮಗೆ ಏನೂ ಇಲ್ಲದೆ ಇರಬೇಕಾದ್ರೆ ಅವಾಗ 3 ಹೊತ್ತು ತಿಂತಾಯಿದ್ವಿ ಸರ್. ಎಲ್ಲವೂ ಇದ್ದಾಗ ನಾವು 1 ಹೊತ್ತಿಗೆ ಬರ್ತೀವ ಅಂತಂದ್ಬಿಟ್ಟು ಅವಾಗ ಅಂದರೆ 3 ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ನಾವು ಹೇಳ್ತೀವಿ, ಗೊತ್ತಲ್ವ? ಅಂದರೆ ಬಟ್ ದ ಕಾನ್ಸೆಪ್ಟ್ ಈಸ್ ನಾಟ್ ಅಬೌಟ್ 1 ಹೊತ್ತೋ 2 ಹೊತ್ತೋ. ಆ್ಯಕ್ಚುಲಿ ವಿ ರಿಯಲೈಸ್ ದ ವ್ಯಾಲ್ಯೂ ಆಫ್ ಇಟ್ ಅಂತ ನನಗನ್ಸುತ್ತೆ ಸರ್. ಎಮೋಷ್ನಲಿ ಫುಡ್ನ ನೋಡೋದು ಇಂಡಿಯಾದಲ್ಲಿ ಸರ್, ಯು ಹ್ಯಾವ್ ಟು ಫುಡ್ನ ಎಮೋಷ್ನಲಿ ನೋಡೋದಕ್ಕಿಂತ ಬೆನಿಫಿಟ್ ಬಾಡಿಗೇನು ಆ ಆ್ಯಂಗಲಲ್ಲೇ ನೋಡಬೇಕು ಅನ್ನೋದು ನಾನು ಅರ್ಥ ಮಾಡ್ಬೋದು. ನಾನು ಬಿಗಿನಿಂಗಲ್ಲಿ ಇದೇ ಥರ ಮನುಷ್ಯ ಇರೋದೇ ತಿನ್ನೋದಕ್ಕೆ, ಅದಕ್ಕಿಂತ ಮೇಲೆ ತುಂಬ ವೆರಿ ಫುಡ್ಡಿನ ಸರ್ ನೀವು ಅವಾಗ? ತುಂಬ ಅಯ್ಯೋ ಎಕ್ಸ್ಟ್ರಾಡಿನರಿ ಫುಡ್ ನಾನು. ಬಟ್ ಅದೆಲ್ಲ ಬಾಡಿ ತಗೊಳ್ಳಲ್ಲ, ರಾಂಗ್ ಇನ್ಫಾರ್ಮೇಷನ್ ಸರ್. ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಆ್ಯಂಡ್ ಅದೇ ನಿಜ. ಸುಮ್ಮನೆ ಯು ಆರ್ ಸರೌಂಡ್ ದಿಸ್ ಅಗೈನ್ 45 ಇಂದ ಔಟ್ ಟ್ರ್ಯಾಕ್ಗೆ ಹೋಗಿದ್ದೀವಿ ಅಷ್ಟೇ. ಯು ಆರ್ ಸರೌಂಡೆಡ್ ಬೈ 2 ಬಿಗ್ಗೆಸ್ಟ್ ಫುಡೀಸ್ ಇನ್ ಸರೆಗಮಪ ಸೆಟ್ ಆ್ಯಕ್ಚುಲಿ. ಈ ಕಡೆ ಒನ್ ಇಸ್ RK ಸರ್, ಅನದರ್ VP ಸರ್. ಯಾಕಂದರೆ ಪರ್ಸನಲಿ ಇಬ್ಬರು ಗೊತ್ತಿರೋದ್ರಿಂದ ದ ವೇ ಅವರು ಆ ಒಂದು ಸವಿಯುವಂಥ ಇದೆಯಲ್ಲ ಅದು ಊಟನ ಇವ್ರು ಅಂತ ಅನ್ಕೊಂಡು ಸರ್. ಇದಕ್ಕೆ ಪಾಪ ದೃಷ್ಟಿ ಆಗಬಾರ್ದು ಅವರಿಬ್ಬರಿಗೆ. ದೃಷ್ಟಿ ಆಗಲ್ಲ ಅಲ್ಲ, ಹಂಗೆ ಇರಲಿ. ಐ ಲವ್ ದೆಮ್, ಐ ಲವ್ ದ ವೇ ದೇ ಆರ್ ಲೈಕ್ ದಟ್ ಆ್ಯಂಡ್ ಐ ಲವ್ ದ ವೇ ದೇ ಫೀಡ್ ಅಸ್. ಆ್ಯಂಡ್ ಅದು ಸರಿ, ಒಬ್ಬೊಬ್ರ ದೇಹ ಒಂಥರ. ಈಗ ನಾನು ಹಂಗೆ ಮಾಡೋಕ್ಕಾಗಲ್ಲ, ನನ್ನ ಬಾಡಿ ಬೇರೆ, ಅವ್ರ ಬಾಡಿ ಬೇರೆ.
ಬಟ್ ಅವ್ರ ಹೈಟು ಬೇರೆ ಇಬ್ಬರು. ಹೌದಲ್ವಾ? ಎಷ್ಟು ಹಿಂಗೆ ಕೂತ್ಕೊಂಡಿರ್ತೀನಿ ಅಷ್ಟೇ. ನಾನು ಊದ್ಕೊಂಡ್ರೆ ನನ್ನ ಬಾಡಿ ವೆಯ್ಟ್ ತಡ್ಕೊಳ್ಳಲ್ಲ ನನ್ನ ಬೋನ್ಸು. ಅವ್ರು ಊದ್ಕೊಂಡ್ರೆ ಅವ್ರ ಬೋನ್ಸ್ ಎಲ್ಲ ತಡೆಯುತ್ತೆ. ಬಟ್ ಉದ್ದ ಇರೋದ್ರಿಂದ ಮೆಟಬಾಲಿಸಮ್ ಚೆನ್ನಾಗಿದೆ. ಪಾಯಿಂಟ್, ಐ ಅಗ್ರಿ ಟು ಇಟ್. ಸೊ ಈಗ ರಿಲೀಸಸ್ ಹೆಂಗಿದೆ, ಏನೇನು ಪ್ಲಾನಿಂಗ್ಸ್ ಅಂತ ಅಂದ್ಕೊಂಡಿದ್ದೀರಾ? ಹೌ ಆರ್ ಯು ಪ್ಲಾನಿಂಗ್ ಟು ಪ್ರಮೋಟ್ ದ ಫಿಲ್ಮ್? ಈಗ 1.5 ತಿಂಗಳು ಮುಂಚೆ ಆಲ್ಮೋಸ್ಟ್ ವಿ ಆರ್ ಡೂಯಿಂಗ್ ದ ಶೋ, ಬಟ್ ಇನ್ ಜನರಲ್ ವಾಟ್ ಆರ್ ದ ಪ್ಲಾನ್ಸ್? ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಆಫ್ರೋ ಟಪಾಂಗಿಂದ ಸ್ಟಾರ್ಟ್ ಆಗಿದೆ. ಎಸ್. ಸೊ ಫ್ರಮ್ ಹಿಯರ್ ವಿ ಆರ್ ಆ್ಯಕ್ಚುಲಿ ಒಂದಷ್ಟು ಏನೇನು ಪ್ರಮೋಷನ್ಸ್ ಆಗುತ್ತೆ ನೀವು ನೋಡ್ತೀರ. ಒಂದು ಸರ್ಪ್ರೈಸ್ ಪ್ರಮೋಷನ್ ಇದೆ. ಓಕೆ. 2-3 ದಿನದಲ್ಲಿ ಅದನ್ನು ಫ್ಯಾಂಟಾಸ್ಟಿಕ್ ಮಾಡ್ತೀವಿ. ಅದಾದರೆ ಒಂದು ಬಿಗ್ ಇವೆಂಟ್ ಮಾಡ್ತಾ ಇದ್ದೀವಿ 15th of December. ಓಕೆ. ಟ್ರೇಲರ್ ಲಾಂಚ್ ಬೆಂಗಳೂರು. ಸೊ ಅದಾದಮೇಲೆ ರೆಗ್ಯುಲರ್ ಪ್ಯಾನ್ ಇಂಡಿಯಾ ಆದಮೇಲೆ ಬಿ ಲಾಡ್ ಆಫ್ ಬೇರೆ ಊರುಗಳಿಗೂ ಅದೆಲ್ಲ ಇದೆ. ಸೊ ಅದ್ರ ಜೊತೆ ಕಂಟೆಂಟ್ಗಳು ವಾಟ್ ಎವರ್ ವಿಲ್ ಲೀವ್ ಅದೆಲ್ಲನೂ ಸಿನಿಮಾನ ಪ್ರಮೋಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸ್ಮಾಲ್ ಪೋಸ್ಟರ್ಸ್ ಆಲ್ಸೋ ವಿ ಹ್ಯಾವ್ ಡಿಸೈನ್ಡ್ ಇಟ್. ಯಾಕಂದರೆ ಅದು ಫಿಲ್ಮಲ್ಲಿ ಅಷ್ಟು ಆಪ್ಷನ್ಸ್ ಇದೆ ಸರ್. ಸೊ ಹಾಗಾಗಿ ಈಗ ಇಷ್ಟರ ಮಧ್ಯದಲ್ಲೂ ಅರ್ಜುನ್ ಸರ್ ಅವರು ನೆಕ್ಸ್ಟ್ ಸಿನಿಮಾಗೆ ಏನಾದರೂ ಬರೆದಿದ್ದೀರಾ? ಬರ್ದಿದ್ದೀನಿ. ವಾವ್. ಬರ್ದಿದ್ದೀನಿ. ನಾನು ಸುಮ್ಮನೆ ಒಂದು ಚಮಕ್ ಹಾಕೋಣ ಇದನ್ನ ಅಂತ ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಐ ನೆವರ್ ಥಾಟ್ ಲೈಕ್ ದಿ ಆನ್ಸರ್ ವಿಲ್ ಬಿ ಎಸ್ ಅಂತ. ಓಕೆ. ಆಲ್ರೆಡಿ ಇನ್ ದ ಕಾರ್ಡ್ಸ್ ಆರ್ ಲೈಕ್ ವೇಟಿಂಗ್? It's already written and some of the scenes I have already prevised and kept it. Pre-visuals ಮಾಡಿ, ಮ್ಯೂಸಿಕ್ಕು ಮಾಡಿ ರೆಡಿ ಮಾಡಿದ್ದೀನಿ. ಅದು ವೆರಿ ಅದನ್ನು ತುಂಬ ಚೆನ್ನಾಗಿರುತ್ತೆ. ಏನು ಅನ್ನೋದು ಆಮೇಲೆ ಹೇಳೋಣ. ಈಗಲೇ ಸರ್ ಅದನ್ನು ನೋಡಿ ಸರ್, ಒಂದು ಮ್ಯಾನಿಫೆಸ್ಟ್ ಮಾಡ್ಬೋಣ ನೋಡಿ. ಆ ಇಂಟರ್ವ್ಯೂಲ್ ಬಂದಾಗ ಈ ಕತೆ ಹೇಳಿ ಇಲ್ಲಿಗೆ ಬಂತು, ಈ ಇಂಟರ್ವ್ಯೂಲ್ ಈ ಕತೆ ಹೇಳಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಇಂಟರ್ವ್ಯೂ ಬರೋಷ್ಟರಲ್ಲಿ ಅದು ಹಾಗೆ ಆ ಪ್ರಮೋಷನ್ ಬಂದಾಗ ಪರ್ಸನಲ್ ಆಗಿ ಹೇಳ್ತೀನಿ. ನಿಮ್ಮ ಹತ್ರ ಲಕ್ಕಿ ಅನ್ಸುತ್ತೆ, ನಿಮ್ಮ ಹತ್ರ ಹೇಳಿದ್ರೆ ತಿರ್ಗಾ ವಾಪಸ್ ಇಲ್ಲಿಗೆ ಬರ್ತೀವಿ. ಅಲ್ಲ ಸರ್, ನನಗೆ ಮನಸಾರೆ ನನಗೆ ಮೋರ್ ದೆನ್ ಎನಿಥಿಂಗ್ ಇಂಟರ್ವ್ಯೂ ಹೇಳೋದಾಗದು. ಓಕೆ, ದಿ ಎಫರ್ಟ್ ವಾಟ್ ಯು ಹ್ಯಾವ್ ಪುಟ್ ನೋ ಫ್ರಮ್ ಪಾಸ್ಟ್ 3 years now, sir, and the kind of challenges in real life what you have seen personally, andre in the sense with respect to your health, everything which we spoke in the last show, ಇವೆಲ್ಲವನ್ನೂ ಬಿಟ್ಟು ಆ ಪ್ಯಾಷನ್ ಅನ್ನೋದು ಮನುಷ್ಯನಿಗೆ ಇದೆಯಲ್ಲ, ಏ ಗುರು ಏನಾದರೂ ಸರಿ ನಾನು ಮಾಡಲೇಬೇಕು, ಐ ನೀಡ್ ಟು ಡೂ ಇಟ್. ಸೊ ಅವೆಲ್ಲ ಇಟ್ಕೊಂಡು ಬಂದು ಸಿನಿಮಾ ಅದು ಏನೋ ಓಕೆ ಮಾಡ್ತಿದ್ದೀನಿ ಸಿನಿಮಾ ಆ ಥರ ಅಂತಲ್ಲ. you've got into like 3 biggest ಸ್ಟಾರ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಿ ದೊಡ್ಡ ಮಟ್ಟಕ್ಕೆ. ಅದು ಏನು ಬರೀ ಕನ್ನಡಕ್ಕಲ್ಲ, ಒಂದು ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಕನ್ನಡ ಅಂತಂದರೆ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡೋದಕ್ಕೆ ಇಟ್ ಈಸ್ ನಾಟ್ ಈಸಿ. ಬಿಕಾಸ್ ಈಗ ನೀವೊಂದು ಔಟ್ಪುಟ್ ತೆಗಿಬೇಕು ಅಂದ್ರೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಲ್ಯಾಂಗ್ವೇಜು 6 ಲ್ಯಾಂಗ್ವೇಜಲ್ಲಿ ಎಲ್ಲ 5 ಲ್ಯಾಂಗ್ವೇಜಲ್ಲಿ ಎಲ್ಲ ಔಟ್ಪುಟ್ಗಳು ತೆಗಿಬೇಕು. ಆ ಔಟ್ಪುಟ್ ತೆಗೆಯೋದಕ್ಕೆ ಆ ಸೆನ್ಸರ್ಗಳು ಇವೆಲ್ಲ ದೀಸ್ ಥಿಂಗ್ಸ್ ಆರ್ ಎಕ್ಸ್ಟ್ರೀಮ್ಲಿ ನೈಟ್ ಮ್ಯಾಚ್ ನನಗೆ ಗೊತ್ತಿದೆ. ಸೊ ಇವೆಲ್ಲವನ್ನೂ ಮಾಡಿ ಹೊರಗಡೆ ತಗೊಂಡು ಬರೋದಕ್ಕೆ ಇದೆಯಲ್ಲ ಸರ್, ಇದು ಇಟ್ಸ್ ನಾಟ್ ಈಸಿ ಪ್ರೊಸೆಸ್. ಆ್ಯಂಡ್ ಬೀಯಿಂಗ್ ಅ ಟೆಕ್ನಿಷಿಯನ್ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅರ್ಜುನ್ ಸರ್ ಒಂದು ಹೊಸದಾಗಿ ಚೊಚ್ಚಲ ನಿರ್ದೇಶಕರಾಗಿ ಒಂದು ಬಂದಿರುವಂಥ ಒಂದು ಸ್ಥಾನ ತೊಗೊಂಡಿದ್ದಿಲ್ಲ 150 ಸಿನಿಮಾಗಳಾದಮೇಲೆ. ಆ್ಯಂಡ್ ಈ ಚೊಚ್ಚಲ ನಿರ್ದೇಶನಕ್ಕೆ ಇಡೀ ಕನ್ನಡ ಚಿತ್ರರಂಗ ಒಂದು ಆ ಕಡೆ ಆದರೆ ಕನ್ನಡ ಜನತೆ ಕೂಡ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದರ ಜವಾಬ್ದಾರಿ 2 ಹೆಗಲ ಮೇಲೆ ತುಂಬ ಇದೆ ಅಂತ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಯು ಆಲ್ವೇಸ್ ಸರೆಂಡರ್ ಟು ದಿ ಆಲ್ಮೈಟಿ. ಆ್ಯಂಡ್ ನಿಮ್ಮ ಒಳ್ಳೆತನಕ್ಕೆ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಹೌಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ನಿಮ್ಮ ಮನೆ ಮುಂದೆ ಬಂದ್ವಿ ಈಗ. ವೆರಿ ಗುಡ್ ಸರ್, ನೀವೇನು ಕೇಳಂಗೆ ಇಲ್ಲ. ನೀವು ಇಂಟರ್ವ್ಯೂ ಮಾಡಿ ಅಥವಾ ಮಾಡದೇ ಇರಿ, ನಿಮ್ಮ ಜೊತೆ ಮಾತಾಡ್ದಾಗ್ಲೇ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ದಟ್ ನಾನು ಮಾತಾಡಿದಾಗ ಈ ಇಂಟರ್ವ್ಯೂ ಮುಂಚೆ ಮೇಲೆ ಮಾತಾಡ್ತಾ ಇದ್ದಾಗಲೂ like we always talk something very good or positive ಆಗಿ. ಇದೆಲ್ಲಿ ಬಿ ಫಿಲ್ಟರ್ಗಳಿರಲ್ಲ. ಆಮೇಲೆ ಏನೋ ಯಾರಿಗೊಬ್ರು ಪ್ಲೀಸ್ ಮಾಡಬೇಕು ಏನು ವೆರಿ ಒರಿಜಿನಲ್ ಆಗಿರುತ್ತೆ. ನನಗೆ ಇದು ಇಂಟರ್ವ್ಯೂ ಅಂತ ಏನು ಅನ್ಸಿಲ್ಲ. ರೆಗ್ಯುಲರ್ ನಿಮ್ಮ ಹತ್ರ ಮಾತಾಡ್ತೀವಿ, ನೀನು ಅಷ್ಟೇ ಅಲ್ಲ. ಆ್ಯಕ್ಚುಲಿ ಹೌದು, ನಾವು ನಾರ್ಮಲಾಗಿ ಕೂತ್ಕೊಂಡ್ರೆ ಇದೇ ಥರ ಮಾತಾಡ್ತಿರ್ತೀವಿ. ನಾನು ಇನ್ನೇನೋ ಕೇಳ್ತಾ ಇರ್ತೀನಿ, ಸರ್ ನಿಮ್ಗೆ ಅನ್ಸುತ್ತೆ, ಸರ್ ಇದೇನು ಅನ್ಸುತ್ತೆ ಒಂಥರ ಅದೊಂಥರ ಕ್ಯೂರಿಯಸ್ ಹಂಗ್ರಿ ಬರ್ಡ್ ಅಂತ ಇರ್ತಾರಲ್ಲ. ಸೊ ಹಂಗಾಗಿ ಯಾವಾಗ ಅದು ನಾನು ಹೇಳಿದ್ರೆ ಸರ್ 13 ವರ್ಷದಿಂದ ನನಗೆ ಸರ್ ನಾನು ಐ ಬಾಟ್ ಅ ನ್ಯೂ ಕಾರ್, ಜಾಗ್ವರ್ ತೊಗೊಂಡೆ ಸರ್. ದಿಸ್ ಲೈನ್ ಐ ನೆವರ್ ಫರ್ಗೆಟ್. ದಟ್ ಈಸ್ ಅರ್ಜುನ್ ಸರ್. ಏನೋ ಅಲ್ಲಿಂದ ಇಲ್ಲಿವರೆಗೂ ನನಗೆ ಜುಗಾರಿ, ಲಂಬಾಲ
ಅಲ್ಲಿಂದ ಹಿಡಿದು ನನಗೆ ಐ ಮೀನ್ ಜಸ್ಟ್ ಗಿವಿಂಗ್ 45ವರೆಗೂ ತೊಗೊಂಡ್ರೆ ಒಂದು ಸ್ಟ್ಯಾಕ್ ತೊಗೊಂಡ್ರೆ ರೇಡಿಯೋದಲ್ಲಿ ನಿಮ್ಮ ಹಾಡುಗಳನ್ನ ಪ್ಲೇ ಮಾಡಿಕೊಂಡು ಹೊರಗಡೆ ಬಂದು ಯೂಟ್ಯೂಬಲ್ಲಿ ನಿಮ್ಮ ಹಾಡುಗಳನ್ನ ಕೇಳಿಕೊಂಡು ಅದೇ ಹಾಡುಗಳನ್ನ ನನ್ನ ಶೋನಲ್ಲಿ ಪ್ಲೇ ಮಾಡಿ ನಾವು ಬೇರೆಯವ್ರ ಕೈಲಿ ಹಾಡಿಸಿ ಸರ್ ವಿ ಹ್ಯಾವ್ ಟ್ರಾವೆಲ್ ನಮ್ಮದು ಒಂದು ಜರ್ನಿ ಇದೆ ಸರ್ ನಿಮ್ಮ ಜರ್ನಿಲಿ ಎಲ್ಲ ಅವನ ಜರ್ನಿ ನಡೆಸೋರು ಜರ್ನಿ ನಡೀತಾ ಇರುತ್ತೆ. ಥ್ಯಾಂಕ್ ಯು ಸರ್. ಡನ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಆನ್ ದ್ಯಾಟ್ ನೋಟ್ ಇವತ್ತಿನ ಶೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಕಾರಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಬಿಕಾಸ್ ಕಾರ್ ಶೋ ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟೆಡ್ ಫಾರ್ ಅರ್ಜುನ್ ಸರ್. ಆ್ಯಂಡ್ ಅರ್ಜುನ್ ಸರ್ ಪ್ರಾಮಿಸ್ ಮಾಡಿದ್ದಾರೆ, ಸೊ 45ಗೆ ಎಸ್ ವಿ ಆರ್ ಗೋಯಿಂಗ್ ಟು ಡೂ another one bigger one we are going to do. And Manasare led this cinema, and it's a lucky date for the Kannada film industry, lucky month. Yes. And everything will go well. And Arjun sir next ಇದೇ ಥರ ಸಿಗೋಂಗಾಗಲಿ ಅಷ್ಟೇ. ಓಕೆ, ನಮ್ಮ ಸ್ಟೈಲಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ 3, 2, 1 ನಮಸ್ಕಾರ ಗುರು.